ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೆ ಪಿ ಎಸ್ ಸಿ ಅಸ್ಪಿರೆಂಟ್ಸ್ಗೆ ಐ ವಾರ್ಮ್ಲಿ ವೆಲ್ಕಮ್ ಯು ಆಲ್ ಟು ದ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕ್ವಶನ್ ಪೇಪರ್ ಡಿಸ್ಕಷನ್. ಸೊ ನಾನು ಈಗ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕ್ವಶನ್ ಪೇಪರನ್ನು ಪಿ ಯು ಸಿ ಲೆವೆಲ್ ಕ್ವಶನ್ ಪೇಪರನ್ನು 2018 ಕಂಡಕ್ಟ್ ಮಾಡಿರೋದನ್ನು ಸಾಲ್ವ್ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಪ್ಲೀಸ್ ಪೆನ್ನು ಪೇಪರ್ನೊಂದಿಗೆ ಕುಂತ್ಕೊಳ್ಳಿ. ನಾನು ಸಾಕಷ್ಟು ಇನ್ಫಾರ್ಮೇಷನ್ನ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕವರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಬರ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಪಿನಿಯನ್ ಅಷ್ಟೆ. ಸೊ ಎಲ್ಲರೂ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮತ್ತು ಕರೆಂಟ್ ಅಫೇರ್ಸನ್ನು ಸಾಕಷ್ಟು ಇನ್ಕ್ಲೂಡ್ ಮಾಡ್ಕೊತ ಹೋಗ್ತೀನಿ. ಬರ್ಕೊತ ಹೋದರೆ ಬೆಟರ್. ನೀವು ಪೆನ್ನು ಬುಕ್ ಪೇಪರ್ಸು ತೊಗೊಂಡು ಬರಿತಾ ಹೋದರೆ ಇನ್ಫಾರ್ಮೇಷನ್ ಸಾಕಷ್ಟು ಕಲೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಕ್ವಶನ್ ಪೇಪರ್ ಬಂದುಬಿಟ್ಟು ಪಿ ಯು ಸಿ ಲೆವೆಲ್ಗೆ ಕನ್ಸಿಡರ್ ಮಾಡೋದು 2018 ಕಂಡಕ್ಟ್ ಮಾಡಿರೋದು. 2018 ಕಂಡಕ್ಟ್ ಮಾಡಿರೋ ಇದು ಕ್ವಶನ್ ಪೇಪರು. ಸೊ ಪಿ ಯು ಸಿ ಲೆವೆಲ್ಗೆ ಕಂಡಕ್ಟ್ ಮಾಡಿರೋದ್ರಿಂದ ಈ ಕಂಡಕ್ಟ್ ಮಾಡಿರೋ ಪೇಪರು ಮುಂದೆ ಬರೋ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ಹೆಲ್ಪ್ ಆಗುತ್ತೆ. ನಾನು ಶೋರ್ ಆಗಿ ಹೇಳಬಲ್ಲೆ. ರಿಪೀಟೆಡ್ ಕ್ವಶನ್ಸ್ ಕಂಟಿನ್ಯೂಸ್ಲಿ ಆಗ್ತಾ ಇವೆ. ಸಾಕಷ್ಟು ನೀವು ಪಿ ಎಸ್ ಐ ಕ್ವಶನ್ ಪೇಪರ್ಸನ್ನು ಈಗ ನೋಡಿದ್ದೀರಾ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಆಗ್ತಿರೋದ್ರಿಂದ ಈ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೂಡ ನಾನು ಮತ್ತೆ ಈಗ ರೀಸೆಂಟ್ ಆಗಿರೋ ನ್ಯೂಸಲ್ಲಿ ಈಗ ಏನೇನು ಆ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಕೇಳೋ ಬೇಸಿಕ್ಸ್ಗೆ ಮತ್ತೆ ಇವಾಗ ಪ್ರೆಸೆಂಟಲ್ಲಿರೋ ನ್ಯೂಸ್ ಏನು ಅದನ್ನು ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ನಾನು ಸ್ಟ್ಯಾಟಿಕ್ ಪೋರ್ಷನ್ ಬಿಟ್ಟು ಉಳಿದಿದ್ದು ಏನು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಇದೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಅದಾ ಒಂದು. ಮತ್ತು ನಿಮಗೆ ನಿಜವಾಗ್ಲೂ ಕಂಪ್ಲೀಟಾಗಿ ವಿಡಿಯೋ ನೋಡಿದ ಮೇಲೆ ಲೈಕ್ ಆದರೆ ವಿಡಿಯೋ ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಐ ಆಮ್ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮುಂದೆ ಚರ್ಚೆ ಮಾಡೋಕ್ಕೆ ಬಂದಿರೋದು. ಸೊ ಐ ನೀಡ್ ಯುವರ್ ಸಪೋರ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ಕ್ವಶನ್ ಪೇಪರ್. ನಿಮ್ಮ ಮುಂದೆ ಇದೆ ಕ್ವಶನ್ ಪೇಪರು. ಸೊ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್ ಬಂದುಬಿಟ್ಟು ಸ್ವಲ್ಪ ನನಗನ್ಸಿದ ಫೀಲ್ ಏನಂತಂದರೆ ಇದು ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಡಿಫಿಕಲ್ಟ್ ಇದೆ ಇದು. ಎಸ್ ಡಿ ಎ ಅಷ್ಟು ಈಸಿ ಕೂಡ ಇಲ್ಲ. ಸೊ ಎಫ್ ಡಿ ಎ ಅಷ್ಟು ಟಫ್ ಕೂಡ ಇಲ್ಲ. ಇದು ಪಿ ಯು ಸಿ ಲೆವೆಲ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತಿರೋದು ನಾನು, ಸರಿನಾ? ಎಫ್ ಡಿ ಎ ಬಂದುಬಿಟ್ಟು ಕಂಪೇರ್ ಮಾಡಿದ್ರೆ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಗ್ರೂಪ್ ಸಿಗೆ, ವಿಚ್ ಹ್ಯಾಸ್ ಮೋರ್ ವೇಟೇಜ್ ದ್ಯಾನ್ ಎಫ್ ಡಿ ಎ ಕ್ವಶನ್ ಪೇಪರ್, ಐ ಫೀಲ್ ಪರ್ಸ್ನಲಿ. ಸೊ ಎಸ್ ಡಿ ಎಕ್ಕಿಂತ ಸ್ವಲ್ಪ ಟಫ್ ಆಗುತ್ತೆ ಇದು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ತಾ ಹೋಗಬೇಕು. ಸೊ ಫಸ್ಟ್ ಕ್ವಶನ್ ನಿಮ್ಮ ಮುಂದೆ ಇದೆ. ಫಸ್ಟ್ ಕ್ವಶನ್ ಏನಂತಂದರೆ, ಭಾರತದ ಒಕ್ಕೂಟದಿಂದ ಅಧಿಕೃತ ಭಾಷೆಗಳಾಗಿ ಗುರುತಿಸಲಾಗಿರುವ ಪ್ರಧಾನ ಭಾಷೆಗಳ ಅಧೀನದಲ್ಲಿರುವಂತೆ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಎಲ್ಲರಿಗೂ ಗೊತ್ತೇ ಇದೆ. ಇಪ್ಪದಿಂದ ಅಧಿಕೃತ ಭಾಷೆಗಳಾಗಿ ಗುರುತಿಸಲಾಗಿರುವ ಪ್ರಧಾನ ಭಾಷೆಗಳ ಒಟ್ಟು ಸಂಖ್ಯೆ ವಿತ್ ರೆಸ್ಪೆಕ್ಟ್ ಟು 2018 ಕೇಳ. ಇದಕ್ಕೆ ಭಾಷೆಗಳನ್ನ ಲಾಸ್ಟ್ ಟೈಮ್ ಮಾಡಿರೋದು 2004 ಹೌದಾ? 2004 ಈ ಲ್ಯಾಂಗ್ವೇಜ್ಗಳು ಇರೋದು 8th ಶೆಡ್ಯೂಲಲ್ಲಿ, ಸರಿನಾ? 8th ಶೆಡ್ಯೂಲಲ್ಲಿ ಇರೋದು. ಮತ್ತು 7th ಶೆಡ್ಯೂಲ್ ಯಾವುದ್ರ ಬಗ್ಗೆ ಹೇಳುತ್ತಂದರೆ ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್ ಮತ್ತು ಸೆಂಟ್ರಲ್ ಲಿಸ್ಟ್ ಅಂತ ಲಿಸ್ಟ್. ಸ್ಟೇಟ್ ಲಿಸ್ಟ್ ವರ್ಕಿಂಗ್ ಆಫ್ ಇದೇನು ಫೆಡರಲ್ ಸಿಸ್ಟಮ್ ಇದೆ ಅಲ್ಲ ನಮ್ಮದು ದೇಶದ್ದು, ವರ್ಕಿಂಗ್ ಸ್ಟೇಟಸ್ ಬಗ್ಗೆ 7th ಶೆಡ್ಯೂಲಲ್ಲಿ ಇದೆ. 8th ಶೆಡ್ಯೂಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳುತ್ತೆ. 22 ಲ್ಯಾಂಗ್ವೇಜ್ಗಳದಾವೆ. ಮತ್ತು ಇದನ್ನು ಬಿಟ್ಟರೆ ಇನ್ನೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು. 2004 ಆ್ಯಡ್ ಮಾಡಿದ ಲ್ಯಾಂಗ್ವೇಜ್ಗಳು ಯಾವ್ಯಾವು ಇದನ್ನು ಕೇಳ್ಯಾರ ಕ್ವಶನ್. 2004 ಬೋಡೋ ಒಂದು, ಅದು ಬಿಟ್ಟರೆ ಮೈಥಿಲಿ ಅಂತ ಒಂದು ಲ್ಯಾಂಗ್ವೇಜನ್ನು ಆ್ಯಡ್ ಮಾಡಿದ್ದಾರೆ. ಮೈಥಿಲಿ ಮತ್ತು ಡೋಗ್ರಿ ಅನ್ನೋ ಲ್ಯಾಂಗ್ವೇಜನ್ನು ಆ್ಯಡ್ ಮಾಡ್ಯಾರ. ಅದು ಒಂದು ಸಂತಾಲಿ, ಲಾಸ್ಟ್ ಲ್ಯಾಂಗ್ವೇಜ್ ಸಂತಾಲಿ. 22ನೇ ಭಾಷೆಯಾಗಿ ಸಂತಾಲಿಯನ್ನು ಆ್ಯಡ್ ಮಾಡ್ಯಾರ 2004. ಇದು ಗೊತ್ತಿರಬೇಕು ಯಾವಾಗಂತ. ಇದು ಕೂಡ ಕ್ವಶನ್ ಆಗಿದೆ. ಸೊ ಇದು ಗೊತ್ತಿರಬೇಕು, ಇಷ್ಟು ಇನ್ಫಾರ್ಮೇಷನ್ ಈ ಕ್ವಶನ್ ಬಗ್ಗೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಗುಂಪಿನ 4 ಸಹ ಮರಿಗಳಿಗೆ ಜನ್ಮವೀಯುತ್ತವೆ ಅಂತ ಕೇಳ. ಜನ್ಮವೀಯುತ್ತವೆ ಅಂತಂದ್ರೆ ರೀಪ್ರೊಡಕ್ಷನ್ ಥ್ರೂ ಗರ್ಭಾಶಯವನ್ನು ಧರಿಸಿ ಜನ್ಮ ನೀಡ್ತವೆ. ಎಗ್ ಲೇಯಿಂಗ್ ಅಲ್ಲ, ತತ್ತಿಗಳನ್ನು ಇಕ್ಕುವ ಪ್ರಾಣಿಗಳಲ್ಲ. ತತ್ತಿಗಳನ್ನ ಇಕ್ಕುವ ಪ್ರಾಣಿಗಳಲ್ಲ ತಂದಾಗ ಇಲ್ಲಿ ನೋಡಿ, ಇದು ಟ್ರಿಕ್ಸ್ ಹೇಳ್ತೀನಿ ನಾನು ನಿಮಗೆ. ಈ ಥರ ಆಪ್ಷನ್ ಕೊಟ್ಟಾಗ ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ನಿಮ್ಮ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಎಷ್ಟೇ ನಾಲೆಜ್ ಇದ್ದರೂ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಹೇಳೋದು ಇಲ್ಲಿ ಬನ್ನಿ. ಫಸ್ಟ್ ಪ್ಲಾಟಿಪಸ್ ನೋಡಿ,
ಪ್ಲಾಟಿಪಸ್ ಎಲ್ಲರಿಗೂ ಗೊತ್ತಿರೋದು, ಜನರಲ್ ಆಗಿ ಅವೇರ್ನೆಸ್ ಇದ್ದೇ ಇರುತ್ತೆ. ಯಾಕಂದರೆ ಪ್ಲಾಟಿಪಸ್ ಮತ್ತು ಎಕ್ಕಿಡ್ನ ಸ್ಪೆಷಲ್ ಮೆಮಲ್ಸ್ ಇವು. ಅನಿಮೇಲಿಯಾ ಕಿಂಗ್ಡಮ್ದಲ್ಲಿ ಇದ್ರೂ ಕೂಡ ಇವು ಎಗ್ ಲೇಯಿಂಗ್ ಅದಾವೆ. ಪ್ಲಾಟಿಪಸ್ ಆ್ಯಂಡ್ ಎಕ್ಕಿಡ್ನ ಅಂತ ಒಂದು ಬರುತ್ತೆ, ಕೊಟ್ಟಿಲ್ಲ ಈಗ, ಗೊತ್ತಿರ್ಬೇಕು ನಮಗೆ. ಎಕ್ಕಿಡ್ನ ಇದೇನು ಎರಡು ಎಗ್ ಲೇಯಿಂಗ್ ಅದಾವೆ. ಸೊ ಹಾಗಾಗಿ 1ನೇ ಆಪ್ಷನ್ ಹೋಗೇ ಬಿಡ್ತು, ಎಲಿಮಿನೇಟ್ ಮಾಡಿಬಿಟ್ರೆ. ಸರಿನಾ? ಇಲ್ಲಿ ಮತ್ತೆ ನಿಮಗೆ ಗೊತ್ತಿರೋದು ನೆಕ್ಸ್ಟ್ 2ನೇ ಆಪ್ಷನ್ಗೆ ಬಂದರೆ, ಇಲ್ಲಿ ಬೆಕ್ಕಿನ ಬಗ್ಗೆ ಗೊತ್ತಿದೆ, ಬೆಕ್ಕು ಮರಿ ಹಾಕುತ್ತೆ ಅಂತ ಗೊತ್ತೇ ಇರುತ್ತೆ. ಬಾವಲಿ ಬ್ಯಾಟ್ಸ್ ಬಗ್ಗೆ ಗೊತ್ತಿದೆ, ಮರಿ ಹಾಕುತ್ತೆ. ಕಿವಿ ಬಗ್ಗೆ ಗೊತ್ತಿಲ್ಲ. ಸರಿನಾ? ಕಿವಿ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ಶ್ರೂ ಬಗ್ಗೆನೂ ಗೊತ್ತಿಲ್ಲ. ಸ್ವಲ್ಪ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇರಲಿ ಅದು ಆಪ್ಷನ್ ಅಷ್ಟೇ, ಎಲಿಮಿನೇಟ್ ಬೇಡ. ನೆಕ್ಸ್ಟ್ ಮುಳ್ಳುಹಂದಿ, ಡಾಲ್ಫಿನ್, ಸಿಂಹ, ಕಾಂಗರು. ನೋಡಿ 4 ಆಪ್ಷನ್ ಬಗ್ಗೆ ಗೊತ್ತಿದೆ ನಿಮಗೆ, 4 ಬಗ್ಗೆ ಗೊತ್ತಿದೆ ಅಂದಾಗ ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಇದು 90% ಇದೆ ಆನ್ಸರ್ ಅಂತ. ಇವಾಗ ನೋಡಿ, ಇಲ್ಲಿ ಆಸ್ಟ್ರಿಚ್ ಇದೆ. ಆಸ್ಟ್ರಿಚ್ ಇದೆ ಅಂತಂದರೆ ಇದು ಎಗ್, ಲಾರ್ಜೆಸ್ಟ್ ಎಗ್ ಲೇಯಿಂಗ್ ಅನಿಮಲ್. ಇದು ದೊಡ್ಡ ಶೆಲ್ ಇರೋದು ಆಸ್ಟ್ರಿಚ್ ಎಗ್ಗಲ್ಲಿ ಮಾತ್ರ. ಹಾಗಾಗಿ 4th ಆಪ್ಷನ್ ಕೂಡ ಎಲಿಮಿನೇಟ್ ಆಯಿತು. ಮುಳ್ಳುಹಂದಿ, ಡಾಲ್ಫಿನ್, ಸಿಂಹ ಇರೋದ್ರಿಂದ ಇದು ಆಪ್ಷನ್ ಆಗಿರುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡೋಲ್ಡ್ರಮ್ಸ್ ಬಗ್ಗೆ ಕೇಳ್ಯಾರ. ಕ್ಲೈಮೇಟ್ ಮೇಲೆ ಕಂಟಿನ್ಯೂಸ್ಲಿ ಕ್ವಶನ್ ಆಗ್ತದೆ. ಲಾಸ್ಟ್ PSI ಕೂಡ ಸಾಕಷ್ಟು ಕ್ವಶನ್ಸನ್ನು ಕೇಳ್ಯಾರ ಕ್ಲೈಮೇಟ್ ಬಗ್ಗೆ. ಅಪ್ಲೈಡ್ ಕ್ವಶನ್ಸ್ ಗೊತ್ತಿರ್ಬೇಕು ಎಲ್ಲರಿಗೂ. ನೆಕ್ಸ್ಟ್ ಇವಾಗ ಬಂದರೆ ಡೋಲ್ಡ್ರಮ್ಸ್ ಬೆಲ್ಟ್. ಡೋಲ್ಡ್ರಮ್ಸ್ ಬೆಲ್ಟ್ ಇದು ಫಾರ್ಮ್ ಆಗೋದು ಹೆಂಗೆ ಅನ್ನೋದು ಐಡಿಯಾ ಇರಲೇಬೇಕು. ಡೋಲ್ಡ್ರಮ್ಸ್ ಬೆಲ್ಟ್ ಹೈ ಟೆಂಪ್ರೇಚರ್ ಇದ್ದಾಗ ಮಾತ್ರ ಫಾರ್ಮ್ ಆಗುತ್ತೆ. ಒಂದು ಕಂಡೀಷನು, ಹೈ ಟೆಂಪ್ರೇಚರ್ ಇರೋದು ಎಲ್ಲಿ ಅಂದಾಗ ಈಕ್ವೇಟರ್ನೋ ಐಡಿಯಾ ಇರಬೇಕು. ಹೈ ಟೆಂಪ್ರೇಚರ್ ಯಾವಾಗಲೂ ಸೀಸನಲ್ ಚೇಂಜಸ್ ಆಗೋದಿಲ್ಲ, ಇಲ್ಲಿ ಯಾವಾಗಲೂ ಇರೋದ್ರಿಂದ ಇಲ್ಲಿ ವಿಷುವವೃತ್ತದ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ವಿಷುವವೃತ್ತದ ಬಳಿ ಅಂತಂದರೆ ಈಕ್ವೇಟರ್ ಹತ್ರ ಅಂತ. ಪೋಲ್ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ, ಟೆಂಪ್ರೇಚರ್ ಇರೋದಿಲ್ಲ. ಕರ್ಕಾಟಕ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇಲ್ಲಿ ಸೀಸನಲ್ ಚೇಂಜಸ್ ಆಗ್ತಾ ಇರುತ್ತೆ. ಡೋಲ್ಡ್ರಮ್ಸ್ ಬೆಲ್ಟ್ ಫಾರ್ಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಡೋಲ್ಡ್ರಮ್ಸ್ ಬೆಲ್ಟ್ ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಅಂತಂದರೆ ಈ ಕಡೆ, ಇದು ಈಕ್ವೇಟರ್ ಆದರೆ 10 ಡಿಗ್ರಿ ನಾರ್ತು, ಇದು 10 ಡಿಗ್ರಿ ಸೌತ್. ಇಲ್ಲಿ ಡೋಲ್ಡ್ರಮ್ಸ್ ಬೆಲ್ಟ್ ಫಾರ್ಮ್ ಆಗ್ತವೆ. ಕನ್ವೆನ್ಷನಲ್ ರೈನ್ಫಾಲ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿರುತ್ತೆ. ಸಾಯಂಕಾಲ ಮಳೆ ಅಂತಂತಿರಲ್ಲ, ಇಲ್ಲಿ ಆಗುತ್ತೆ ಡೋಲ್ಡ್ರಮ್ಸ್ ಬೆಲ್ಟ್ ಹತ್ರ. ಸರಿ, ನೆಕ್ಸ್ಟ್ ಕ್ವಶನ್ ಬಂದು ಶ್ರವಣಬೆಳಗೊಳದಲ್ಲಿನ ಗುಮ್ಮಟೇಶ್ವರ ಮೂರ್ತಿಗೆ ಎಷ್ಟು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ? ಮಹಾಮಸ್ತಕಾಭಿಷೇಕದ ಬಗ್ಗೆ ಗೊತ್ತಿರುತ್ತಾ? ಇಷ್ಟು ಡೈರೆಕ್ಟಾಗಿ ಕೇಳ್ಯಾರ, ಆನ್ಸರ್ ಮಾಡ್ಬೋದು ಇದನ್ನು ಅನ್ಕೋತೀನಿ. 12 ಇಯರ್ಸ್. ಇದ್ರ ಹಿಸ್ಟ್ರಿ ಹೋಗೋಣ ಸ್ವಲ್ಪ. ಇವಾಗ ಹಿಸ್ಟ್ರಿ ಹೋದರೆ ಇದನ್ನು ಕಟ್ಟಿರೋದು ಚಾವುಂಡರಾಯ. ನೋಡಿ, ಚಾವುಂಡರಾಯ. ಇದು ನೀವು ಬರ್ಕೋತಾ ಹೋದರೆ ಭಾಳ ಬೆಟರ್ ಇರುತ್ತೆ ಅನ್ನೋದು ನನ್ನ ಫೀಲ್. ಪ್ರತಿಯೊಂದು ಕ್ವಶನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅನ್ಕೋತೀನಿ. ಇದು ಎಲ್ಲದರ ಬಗ್ಗೆ ಬರ್ಕೋತಾ ಹೋದರೆ ನಿಮ್ಗೆ ಒಂದೇ ಕಡೆ ಇನ್ಫಾರ್ಮೇಷನ್ ಸಾಕಷ್ಟು ಕಲೆಕ್ಟ್ ಆಗುತ್ತೆ, ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಎಷ್ಟು ಮೀಟರ್ ಹೈಟ್ ಇದೆ ಅನ್ನೋದು ಕೇಳ್ಯಾರ. 18 ಮೀಟರ್ ಹೈಟ್ ಇದೆ, 18 ಮೀಟರ್. ಆಮೇಲೆ ನೆಕ್ಸ್ಟ್ ಯಾವಾಗ ಕಟ್ಟಿಸಿದ್ದು? 981ರಲ್ಲಿ ಗಂಗ ಮನೆತನದವನು ಚಾವುಂಡರಾಯ. ಗಂಗ ಮನೆತನದಲ್ಲಿ ಮಂತ್ರಿ ಆಗಿರ್ತಾನೆ. ಸರಿನಾ? ಇದು ಗ್ರಾನೈಟ್ ಶಿಲೆಯಿಂದ ಮಾಡಲ್ಪಟ್ಟಿದೆ. ಇದನ್ನು ಕೇಳ್ಯಾರ PSIಗೋ ಯಾವುದೇ ಒಂದು ಕ್ವಶನ್ ಅಲ್ಲಿ ಯಾವ ಶಿಲೆಯಿಂದ ಅಂತ ಕೇಳ್ಯಾರ. ಗ್ರಾನೈಟ್. ವಿದ್ಯಾಗಿರಿ ಹಿಲ್ಸ್ ಅಲ್ಲಿ ಕಂಡು ಬರ್ತದೆ. ವಿದ್ಯಾಗಿರಿ ಹಿಲ್ಸ್, ಶ್ರವಣಬೆಳಗೊಳದ ವಿದ್ಯಾಗಿರಿ ಹಿಲ್ಸ್. ಇದು ಕ್ವಶನ್ ಆಗೋ ಚಾನ್ಸಸ್ ಇದೆ, ಅದರಿಂದ ಹೇಳ್ತಿದ್ದೆ. ಸರಿನಾ? ನೆಕ್ಸ್ಟ್ ಕ್ವಶನ್ ಇಲ್ಲೇನು ಕೇಳ್ಯಾರ? 5ನೇ ಕ್ವಶನ್ ಬಂದು ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಕೊಟ್ಟರು. ಅಸರ್ಷನ್ ಮತ್ತು ರೀಸನಿಂಗ್ ಕೊಟ್ಟಾಗ ಸ್ವಲ್ಪ ತಲೆ ಓಡಿಸ್ಲೇಬೇಕು, ಅಂದರೆ ಆನ್ಸರ್ ಈಸಿಯಾಗಿ ಬರುತ್ತೆ ನನ್ನ ಪ್ರಕಾರ. ಯಾಕೆಂತಂದರೆ ರೀಸನ್ ಆಗಿರುತ್ತೆ ಒಂದಿದ್ರೆ ಒಂದು ತಪ್ಪು ಒಂದು ಸರಿ, ಒಂದು ನಿಮಗೆ ರೀಸನ್ ಬಗ್ಗೆ ಗೊತ್ತಿದ್ರೆ ಡೈರೆಕ್ಟ್ ಒಂದೇ ಆಪ್ಷನ್ಗೆ ಹೋಗ್ಬೋದು ನೀವು, ಅಥವಾ ಅಸರ್ಷನ್ ಬಗ್ಗೆ ಗೊತ್ತಿದ್ರೆ ಡೈರೆಕ್ಟ್ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಅರ್ಥ ಇದ್ರು. ನೋಡಿ, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಭಾರತ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಮಾನ್ಸೂನ್ ಅನ್ನೋದು ಇದೆ ಭಾರತದಲ್ಲಿ, ಮಾನ್ಸೂನ್ ಇದೆ ಅಂತ ಗೊತ್ತೇ ಇದೆ ನಮಗೆ. ಉಷ್ಣವಲಯ ಅಂತ ಕೊಟ್ಟಾರೆ. ಉಷ್ಣವಲಯ ಇದೇ ಶೀತ ವಲಯ ಅಂತ ಕೊಟ್ಟಿದ್ರೆ ತಪ್ಪಾಗ್ತಿತ್ತು. ಉಷ್ಣವಲಯ ಕೊಟ್ಟಿದ್ರಿಂದ ಇದು ಸರಿ ಇದೆ. ಸರಿನಾ? ಇಲ್ಲಿ ಏನು ಕೊಟ್ಟಾರ? ರೀಸನಲ್ಲಿ ಉಷ್ಣವಲಯದ ಅಕ್ಷಾಂಶಗಳೊಳಗೆ ನೆಲೆಸಿದೆ. ಖಂಡಿತವಾಗ್ಲೂ ನಮ್ಮ ಸೌತ್ ಇಂಡಿಯಾ ಏನಿದೆ, ನಾವು ಇರೋದು ಈ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ, ಈ ಉಷ್ಣವಲಯದ ಅಕ್ಷಾಂಶದೊಳಗೆ ನೆಲೆಸಿದೆ ನಾವು. ಹಾಗಾಗಿ ಆ ರೀಸನ್ದಿಂದನೇ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ನಮ್ಮಲ್ಲಿರೋದಕ್ಕೆ ಉಷ್ಣವಲಯದ ಅಕ್ಷಾಂಶನೇ ಕಾರಣ. ಕೆಲವೊಂದ್ಸಲ ಇಲ್ಲಿ ರೇಖಾಂಶ ಅನ್ನೋದು ಕೊಟ್ಟಿದ್ರೆ ಕನ್ಫ್ಯೂಸ್ ಮಾಡೋಕೆ
ಕೊಟ್ಟರೆ ಅದು ಭಾಳ ಕೇರ್ಫುಲ್ ಆಗಿ ಹಾಕ್ಬೇಕು ಇದನ್ನು, ಸರಿನಾ. ಅಕ್ಷಾಂಶ ಕೊಟ್ಟಾನ, ಅಕ್ಷಾಂಶ ಅಂದ್ರೆ ಗೊತ್ತಾಗತ್ತಾರೆ. ಇಕ್ವೆಟೋರಿಯಲ್ ಲೈನ್ಸ್ಗೆ ಯಾವ ಪ್ಯಾರಲಲ್ ಇರ್ತಾವಲ್ಲ ಅವು ಅಕ್ಷಾಂಶ, ವರ್ಟಿಕಲ್ ಇರೋ ರೇಖಾಂಶ, ಸರಿನಾ. ನೆಕ್ಸ್ಟ್ ಸರಿನಾ, ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ. 6 ಎನ ಸರಿಯಾದ ವಿವರಣೆ ಆಗಿದೆ, ಸರಿನಾ. ನೆಕ್ಸ್ಟ್, ಈ ಕೆಳಗಿನ ಹತ್ತಿ ಉದ್ಯಮಕ್ಕೆ ಸಂಬಂಧಿಸಿವೆ. ಹತ್ತಿ ಉದ್ಯಮ, ಸರಿನಾ. ಹತ್ತಿ ಉದ್ಯಮದ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಅಂತಂದ್ರೆ ಇಲ್ಲಿ ಆಪ್ಷನ್ ಬಗ್ಗೆ ನೋಡ್ಕೋಬೇಕು. ನಾನು ಟ್ರಿಕ್ಸ್ ಹೇಳ್ತಿದ್ದೀನಿ ನಿಮಗೆ, ಅಂದರೆ ಯಾವ ಥರ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬೇಕು ನೀವು ಅಂತ ನಾನು ಹೇಳ್ತಿದ್ದೀನಿ ನಿಮಗೆ. ಇಲ್ಲಿ ಏನು ಕೊಟ್ಟರು ನೋಡಿ ಅವರು, ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಸಿ ಸರಿಯಾಗಿದೆ, ಮತ್ತೆ ಆಪ್ಷನಲ್ಲಿ 3 ಆಪ್ಷನಲ್ಲಿ ನೋಡಿ, 3 ಆಪ್ಷನಲ್ಲಿ ಸಿ ಇದೆ. ಹೇಗೆ ಯೂಸ್ ಮಾಡಬೇಕು, 3 ಆಪ್ಷನಲ್ಲಿ ಸಿ ಇದ್ದಾಗ ನೀವು ಸಿ ಅನ್ನು ಓದಬೇಕು ಫಸ್ಟ್. ಇದು ಟೈಮ್ ಸೇವ್ ಮಾಡುತ್ತೆ ಮತ್ತು ನಿಮ್ಮ ಟ್ರಿಕ್ಸನ್ನು 100% ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದೇ ಆಪ್ಷನ್ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕೇ ಬಿಡುತ್ತೆ, ಸರಿನಾ. ಈಗ ಹಾಗಾಗಿ ಭಾರತ ಚೀನಾಗಿಂತಲೂ ಅಧಿಕ ಬಟ್ಟೆಗಳನ್ನು ರಫ್ತು ಮಾಡುವುದು, ರಫ್ತು ಮೀನ್ಸ್ ಎಕ್ಸ್ಪೋರ್ಟ್ ಮಾಡೋದ್ರಾಗ ನಾವು ಹಿಂದಿದ್ದೀವಿ, ಗೊತ್ತೇ ಅದ ಎಲ್ಲರಿಗೂ. ಎಕ್ಸ್ಪೋರ್ಟ್ ನಮ್ಮಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇದೆ, ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೋತೀವಿ. ಹಾಗಾಗಿ ಎಕ್ಸ್ಪೋರ್ಟ್ ಬಗ್ಗೆ ಕೇಳಿದಾಗ ಚೀನಾ ಹಿಂದೆ ಇದ್ದೀವಿ. ಎಕ್ಸ್ಪೋರ್ಟಲ್ಲಿರೋದು 5th, ಪ್ರೊಡಕ್ಷನಲ್ಲಿರೋದು 2nd. ಪ್ರೊಡಕ್ಷನಲ್ಲಿ ಇಂಡಿಯಾ 2nd ಇದೆ, ಸೆಕೆಂಡ್. ಆದರೆ ಎಕ್ಸ್ಪೋರ್ಟಲ್ಲಿ 5th ಇದೀವಿ, ಎಕ್ಸ್ಪೋರ್ಟಲ್ಲಿ 5th. ಚೀನಾ ಫಸ್ಟ್ ಇದೆ ಎರಡದರಲ್ಲೂ, ಎಕ್ಸ್ಪೋರ್ಟಲ್ಲಿ ಫಸ್ಟ್ ಇದೆ, ಪ್ರೊಡಕ್ಷನಲ್ಲಿ ಕೂಡ ಫಸ್ಟ್ ಇದೆ, ಸರಿನಾ. ಆಪ್ಷನ್ 3 ಹೋದರೆ ಆನ್ಸರ್ ಎ ಮತ್ತು ಬಿ. ಎ ಮತ್ತು ಬಿ ಏನಿದೆ ಸ್ಟೇಟ್ಮೆಂಟ್ ನೋಡಿ, ಎ ಬಿ ಸ್ಟೇಟ್ಮೆಂಟ್ ಇರೋದು ಬಟ್ಟೆ ಉದ್ಯಮ ಕಾರ್ಮಿಕ ಪ್ರಧಾನದ್ದು, ಹೌದು ಇದು ಗೊತ್ತಿದೆ. ಬಟ್ಟೆ ಉದ್ಯಮ ಕಾರ್ಮಿಕರು ವರ್ಕರ್ಸ್ ಬೇಕು. ಬಟ್ಟೆ ಉದ್ಯಮ ಉದ್ಯೋಗ ರಫ್ತು ಕೇಂದ್ರಿತವಾದದ್ದು, ಹೌದು ಕರೆಕ್ಟ್. ಭಾರತ ಚೀನಾಗಿಂತಲೂ ಅಧಿಕ ಬಟ್ಟೆಗಳನ್ನು ರಫ್ತು ಮಾಡೋದಿಲ್ಲ, ಸರಿನಾ. ಆನ್ಸರ್ ಗೊತ್ತಾಯ್ತು ಅನ್ಕೋತೇನೆ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. 7th ಕ್ವಶನ್, ಇದು ಸೇಮ್ ಟೈಪ್ ಆಫ್ ಕ್ವಶನ್ ಇದೆ. ಇಲ್ಲಿ ನೋಡಿ ಏನು ಕೇಳ್ಯಾರ, ಭಾರತದಿಂದ ಮೀನು ರಫ್ತು ಕ್ರಮೇಣ ಹೆಚ್ಚುತ್ತಿದೆ. ಒಂದು ಸ್ಟೇಟ್ಮೆಂಟು ಹೆಚ್ಚುತ್ತಿದೆ ಇಟ್ಕೊಳ್ಳಿ, ಓಕೆ. ಮೀನಿನ ಆಂತರಿಕ ಬಳಕೆ ತಗ್ಗುತ್ತಿದೆ. ಆಂತರಿಕ ಬಳಕೆ ತಗ್ಗುತ್ತಿಲ್ಲ. ಇದು ಡೇಟಾವನ್ನು ನಾವು ಚೆಕ್ ಮಾಡಿದ್ರೆ ಬಳಕೆ ತಗ್ಗುತ್ತಿಲ್ಲ, ಜಾಸ್ತಿ ಕನ್ಸಂಪ್ಷನ್ ನಾವು ಡೈವರ್ಟ್ ಆಗ್ತಿದ್ವಿ ನಮ್ಮ ಸೊಸೈಟಿ. ಇದು ಎಲ್ಲರಿಗೂ ಗೊತ್ತಿರೋದು, ಪ್ರತಿಯೊಬ್ಬರು ಇವಾಗ ಕನ್ಸ್ಯೂಮ್ ಮಾಡೋಕ್ಕೆ ಹಿಂಜರಿತಾ ಇಲ್ಲ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಹಾಗಾಗಿ ಕನ್ಸಂಪ್ಷನ್ ತಗ್ಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಇದು ತಪ್ಪಿದೆ ಅಂತ ಗೊತ್ತಾದ ತಕ್ಷಣ ತಪ್ಪು ಅಂತ ಕೊಟ್ಟಿರೋದು ಆಪ್ಷನ್ನು ಇಲ್ಲಿ ಒಂದೇ, ತಪ್ಪು ಅಂತ ಕೊಟ್ಟಿರೋದು 6 ಸುಳ್ಳು ಅಂತ ಕೊಟ್ಟಿರೋದು ಒಂದೇ ಆಪ್ಷನ್ ಇದೆ ಇಲ್ಲಿ, ಸರಿನಾ. 6 ಸುಳ್ಳು ಅಂತಿರೋದು, ಹಾಗಾಗಿ ಆನ್ಸರ್ ಬಂದೇ ಬಿಡುತ್ತೆ. ನೆಕ್ಸ್ಟ್, ಇಂದಿರಾ ಪಾಯಿಂಟ್ ಯಾವುದಕ್ಕೆ ಸಂಬಂಧಿಸಿದೆ? ಇಂದಿರಾ ಪಾಯಿಂಟ್ ಬಗ್ಗೆ ಗೊತ್ತು, ಎಲ್ಲಿದೆ ಅನ್ನೋದು ಗೊತ್ತಿರಬೇಕು. ಭಾರತದ ದಕ್ಷಿಣ ತುದಿ ಅಂತ ಡೈರೆಕ್ಟ್ ಕೊಟ್ಟಾರ, ಈಸಿಯಾಗಿ ಗೊತ್ತಾಗುತ್ತಿದೆ. ಆದರೆ ಇಂದಿರಾ ಪಾಯಿಂಟ್ ಯಾವ ಐಸ್ಲ್ಯಾಂಡಲ್ಲಿದೆ ಅಂತ ಕೇಳ್ಯಾರ. ಅಲ್ಲಿ ಅಂಡಮಾನ್ ನಿಕೋಬಾರ್ ಅಂತ ಕೊಡೋದಿಲ್ಲ, ನಾರ್ತ್, ಸೌತ್, ಗ್ರೇಟ್ ಈ ಥರ ಕೊಡ್ತಾರೆ. ಈ ಥರ ಕೊಟ್ಟಾಗ ನಾವು ಏನು ಯೂಸ್ ಮಾಡಬೇಕು ಟ್ರಿಕ್ಸ್ ಅಂತಂದರೆ, ಅದು ಗೊತ್ತಿರಲೇಬೇಕು ನಮಗೆ. ಗೊತ್ತಿದ್ದಾಗ ಮಾತ್ರ ಹಾಕಕ್ಕೆ ಬರುತ್ತೆ, ಇಲ್ಲಾಂದರೆ ಹಾಕಕ್ಕೆ ಬರೋದಿಲ್ಲ. ಈ ಗ್ರೇಟ್ ನಿಕೋಬಾರಲ್ಲಿದೆ, ಮೋಸ್ಟ್ ಸೌತಿಗಿರೋದು ಇಂಡಿಯಾದ ಪಾಯಿಂಟ್ ಗ್ರೇಟ್ ನಿಕೋ. ಇದು ಗ್ರೇಟ್ ನಿಕೋಬಾರಲ್ಲಿ ಕಂಡು ಬರುತ್ತೆ. ಸೌತೆಸ್ಟ್ ಪಾಯಿಂಟ್ ಇಂದಿರಾ ಪಾಯಿಂಟ್ ಅಂತ ಕರೀತಾರೆ. ಇದು ಆಮೇಲೆ ಇದು ಒಂದು ಪಾಯಿಂಟ್ ಆಯಿತು. ಇಷ್ಟು ಗೊತ್ತಿದ್ರೆ ಸಾಕು. ಮತ್ತು ನೆಕ್ಸ್ಟ್ ಇದು ಇಂದಿರಾ ಪಾಯಿಂಟ್ ಎಲ್ಲಿದೆ ಅಲ್ಲ, ಗ್ರೇಟ್ ನಿಕೋಬಾರಲ್ಲಿ ಇರೋದು, ಇದು ಯಾವ ದೇಶಕ್ಕೆ ಸಮೀಪಿದೆ ಅಂತ ಕೇಳ್ಯಾರ. ಭಾಳ ಸಲ ಕ್ವಶನ್ ಆಗಿದೆ, 3-4 ಸಲ ಕ್ವಶನ್ ಕೇಳ್ಯಾರ ಇದನ್ನು. ಗ್ರೇಟ್ ನಿಕೋಬಾರ ಸುಮಾತ್ರಾ ಐಸ್ಲ್ಯಾಂಡ್ಗೆ ನಿಯರ್ ಇದೆ. ಇದು ಭಾರತಕ್ಕಿಂತ ಇಂಡೋನೇಷ್ಯಾ ದೇಶದ ಈಸ್ಟ್ಗಿರೋದು. ಸಾರಿ, ದೊಡ್ಡ ಐಸ್ಲ್ಯಾಂಡ್ ಅಲ್ಲ ಅದು ಬೋರ್ನಿಯೋ ದೊಡ್ಡ ಐಸ್ಲ್ಯಾಂಡ್. ಬೋರ್ನಿಯೋ ಐಸ್ಲ್ಯಾಂಡಲ್ಲಿ 3 ಕಂಟ್ರೀಸ್ ಇದಾವೆ. ಒಂದು ಮಲೇಷಿಯಾ, ಇಂಡೋನೇಷ್ಯಾ ಆ್ಯಂಡ್ ಬ್ರುನೈ ಅನ್ನೋ ಸಣ್ಣ ಕಂಟ್ರಿ ಇದೆ. ಬ್ರುನೈ ಸಣ್ಣ ಕಂಟ್ರಿ, ಸರಿನಾ. 3 ಕಂಟ್ರೀಸ್ ಅದಾವೆ ಬೋರ್ನಿಯೋ ಐಸ್ಲ್ಯಾಂಡಲ್ಲಿ. ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಬೋರ್ನಿಯೋ ಒಂದು. ಆಮೇಲೆ ಇದು ಸುಮಾತ್ರಾ ಐಸ್ಲ್ಯಾಂಡ್ನ ನಾರ್ತಿಗಿದೆ ಯಾವುದು, ಗ್ರೇಟ್ ನಿಕೋಬಾರ್.
ಸುಮಾತ್ರ ಐಸ್ಲ್ಯಾಂಡ್ನ ನಾರ್ತಿಗಿದೆ. ಇದನ್ನು ಡೈರೆಕ್ಷನ್ ಕೇಳ್ಯಾರ. ಆಯ್ತು, ಇದು ನೆಕ್ಸ್ಟ್ ಕ್ವಶನ್. ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ HIV ಸ್ಪ್ರೆಡ್ ಆಗೋದ್ರ ಬಗ್ಗೆ, ಸ್ಪ್ರೆಡ್ ಅವೇರ್ನೆಸ್ ಬಗ್ಗೆ ನಾಲೆಜ್ ಇರಲೇಬೇಕು ಅಂತ ಕೇಳ್ಯಾರ. ಸರಿನಾ? ಹಿಯರ್ ದ ನೆಕ್ಸ್ಟ್ ಕ್ವಶನ್ ಈಸ್, ಒಬ್ಬರಿಗೆ HIV ಉಂಟಾಗಲು ಈ ಕೆಳಗಿನ ಯಾವ ಮಾರ್ಗಗಳು ಕಾರಣವಾಗುತ್ತವೆ? ಇಂಥ ಕ್ವಶನ್ ಬಂದಾಗ ಏನು ಮಾಡಬೇಕು ಅಂತಂದರೆ, ಫಸ್ಟು 4 ಆಪ್ಷನ್ ಓದಲೇಬೇಕು. ನೀವು ಸಡನ್ ಆಗಿ ಒಂದು ಡಿಸಿಷನ್ಗೆ ಬಂದರೆ ಅದಕ್ಕಿಂತ ಬೆಟರ್ ಆಗಿರೋ ಆನ್ಸರ್ ಮತ್ತೊಂದಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಿರೋದು, ಇಲ್ಲಿ ಎಲಿಮಿನೇಷನ್ ಮೆಥಡನ್ನು ಇಲ್ಲಿ ಕೂಡ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಗೊತ್ತಿರೋದೆಲ್ಲನೂ ಫಸ್ಟ್ ಆಪ್ಷನಿಂದ ಬರೋಣ. ಕಲುಷಿತ ವೈದ್ಯಕೀಯ ಉಪಕರಣ HIV ಉಳ್ಳ ವ್ಯಕ್ತಿಯೊಂದಿಗಿನ, ಇದು ಒಂದು ಗೊತ್ತಿದೆ. ಸರಿನಾ? ಇದು ಇದೆ. ಸೊಳ್ಳೆ ಕಡಿತ ಇಲ್ಲ. ಕಲುಷಿತ ವೈದ್ಯಕೀಯ ಉಪಕರಣ ಸಮ್ವೇರ್ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಆಲಿಂಗನ ಕೊಟ್ಟರು. ಆಲಿಂಗನ ಇರೋಕ್ಕೆ ಚಾನ್ಸ್ ಇಲ್ಲ, ಇದು ಹೋಯ್ತು. ಸರಿನಾ? ಸೀನುವಿಕೆ ಕೆಮ್ಮುವಿಕೆಯಿಂದ ಇಲ್ಲ, ಸಾಧನೆ ಇಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ. ನೆಕ್ಸ್ಟ್ ಆಪ್ಷನ್ ಇರೋದು ಲೈಂಗಿಕ ಸಂಭೋಗ ಒಂದು HIV ರೋಗಿಯೊಂದಿಗೆ. ಅದು ಲೈಂಗಿಕ ಸಂಭೋಗ HIV ರೋಗಿಯೊಂದಿಗೆ ಆದಾಗ ಮಾತ್ರ, ಎಲ್ಲರ ಜೊತೆ ಆದರೆ ಬರೋದಿಲ್ಲ. ಸೊ ಔಷಧಿಗಳ ಚುಚ್ಚುಮದ್ದಿಗೆ ಸಿರಿಂಜು ಹಂಚುವಿಕೆ, ಇದು ಕೂಡ ಒಂದಾಗುತ್ತೆ. ತಾಯಿಯಿಂದ ಮಗುವಿಗೆ ಬರೋದು ಗೊತ್ತೇ ಇದೆ. ಸರಿನಾ? ಸರಿಯಾದ ಉತ್ತರ ಇದೆ. ಇದು ಜನರಲ್ ಅವೇರ್ನೆಸ್ ಬಗ್ಗೆ ಕೇಳಿರೋ ಕ್ವಶನ್ಸ್. ಇಂಥವನ್ನ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ನೀವು ತುಂಬಾ ಹಿಂದೆ ಇದ್ರೆ ಅಂತ ಅರ್ಥ. ಸರಿನಾ? ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್. ಸಂವಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಭೂಮಿಯ ಸುತ್ತಲೂ ಎಳೆಯಲಾದ ಕಾಲ್ಪನಿಕ ರೇಖೆಯ ಸ್ಥಿರವಾದ ಕೋನೀಯ ಅಂತರದಲ್ಲಿ ನೆಲೆಸಿದೆ. ಇದನ್ನು ಹೀಗೆಂದು ಕರೆಯಲಾಗುವುದು. ನೋಡಿ, ಈ ಐಡಿಯಾ ಚೆನ್ನಾಗಿ ಗೊತ್ತಿರಬೇಕು. ಇದು ಗ್ಲೋಬು, ಸಾರಿ, ಇದು ಗ್ಲೋಬ್ ಇದೆ, ಇದು ಈಕ್ವಟೋರಿಯಲ್ ಸಮಾನಾಂತರ. ಇದಕ್ಕೆ ಪ್ಯಾರಲಲ್ ಆಗಿ ಎಳೆದಿರೋ ಲೈನ್ಸ್ಗೆ ಏನಂತಾರೆ ಅಂತ ಕೇಳ್ಯಾರ. ಪ್ಯಾರಲಲ್ ಲೈನ್ಸ್ ಅಂತಂದರೆ ಅಕ್ಷಾಂಶಗಳು, ಅಡ್ಡ ಇರೋ ಅಕ್ಷಾಂಶಗಳು ಅನ್ನೋದು ನೆನ್ಪಿಟ್ಕೊಂಬಿಡಿ. ಅಡ್ಡ ಇರೋ ಅಕ್ಷಾಂಶಗಳು. ಇನ್ನು ಇವಕ್ಕೆ ಇಂಗ್ಲೀಷಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತಾರೆ ಅಂತ. ಆಮೇಲೆ ಲಂಬವಾಗಿರ್ತಾವಲ್ಲ, ಲಂಬವಾಗಿರೋ ರೇಖಾಂಶಗಳು, ರೇಖಾಂಶಗಳು ಇವು ಲಾಂಜಿಟ್ಯೂಡ್ಸ್ ಇಂಗ್ಲೀಷಲ್ಲಿ. ಇದು ಗೊತ್ತಿರಬೇಕು. ಮತ್ತು ಇದರಲ್ಲಿ ಹೇಳೋದಾದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬಗ್ಗೆ ಗೊತ್ತಿರಲೇಬೇಕು. ನಾನು 4 ಆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ನೀವು ಬರ್ಕೋತಾ ಹೋದರೆ ತುಂಬಾ ಯೂಸ್ ಆಗುತ್ತೆ. ನಾನು ಇವಾಗಲೇ ಹೇಳ್ತಿದ್ದೀನಿ. ಆಮೇಲೆ ಮತ್ತೆ ವಿಡಿಯೋಸ್ ನೋಡೋದು ಅದು ಯೂಸ್ ಇಲ್ಲ. ನನ್ನ ಪ್ರಕಾರ ಬರ್ಕೊಂಡು ನೀವು ಬರಿತಾ ಹೋದರೆ ತುಂಬಾ ಯೂಸ್ ಆಗುತ್ತೆ. ರಿವೈಸ್ ಮಾಡೋಕ್ಕೆ ಆಗಲಿ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗಾಗಲಿ, ಇಂಥವೇ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಯೂಸ್ ಆಗುತ್ತೆ ನನ್ನ ಪ್ರಕಾರ. ಸರಿನಾ? ಇವಾಗ ನೋಡಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಎಲ್ಲಿದೆ? ಇದು ಪೆಸಿಫಿಕ್ ಓಷನ್. ಮೋಸ್ಟ್ ಜಾಸ್ತಿ ಇರೋದು ಪೆಸಿಫಿಕ್ ಓಷನ್. ಸರಿನಾ? ಪೆಸಿಫಿಕ್ ಓಷನ್ ಎಲ್ಲಿದೆ? 2 ಕಾಂಟಿನೆಂಟ್ಸ್, ಏಷ್ಯಾ ಈ ಕಡೆ ಇದ್ದರೆ ಯು ಎಸ್ ಎ, ಅದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಕೆಳಗಡೆ ಇದೆ. ಇದ್ರ ಮಧ್ಯೆ ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನು ಜಿಗ್ಜಾಗ್ ಪಾತಲ್ಲಿ ಇದೆ. ಜಿಗ್ಜಾಗ್ ಪಾತ್ ಯಾಕೆ? ನಡು ಮಧ್ಯೆ ಇರೋದು ಚಿಕ್ಕ ದೇಶಗಳು, ಐಸ್ಲ್ಯಾಂಡ್ ಕಂಟ್ರೀಸ್ ಅದಾವೆ. ಹಾಗಾಗಿ ಜಿಗ್ಜಾಗ್ ಪಾತಲ್ಲಿದೆ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಸರಿ, ಇದು ಗೊತ್ತಾಯಿತು. ಇಲ್ಲಿ ಇರೋದು ಇದ್ರ ಬಗ್ಗೆ ಕೇಳ್ಯಾರ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ಸ್ಟ್ರೇಟ್ ಮುಖಾಂತರ ಪಾಸ್ ಆಗುತ್ತೆ ಅಂತ ಕೇಳ್ಯಾರ. ಇಲ್ಲಿರೋದು ಬೇರಿಂಗ್ ಸ್ಟ್ರೇಟ್, ನಿಯರ್ ಟು ಜಪಾನ್ನ ಮೇಲೆ ಇದೆ ಇದು. ಸರಿನಾ? ರಷ್ಯಾದಲ್ಲಿ ಬರುತ್ತೆ. ರಷ್ಯಾ ಮತ್ತು ಇಲ್ಲಿ ಅಲಾಸ್ಕಾ, ಯು ಎಸ್ ಎ ಪಾರ್ಟ್, ಅಲಾಸ್ಕಾ, ಇದ್ರ ಮಧ್ಯೆ ಬೇರಿಂಗ್ ಸ್ಟ್ರೇಟ್ ಇದೆ. ಸರಿ, ಇದು ಒಂದು ಗೊತ್ತಾಯಿತು. ಆಮೇಲೆ ಗ್ರೀನ್ವಿಚ್ ಮಧ್ಯರೇಖೆ ಅಂತ ಕೇಳ್ಯಾರ. ಗ್ರೀನ್ವಿಚ್ ಗೊತ್ತಿರಲೇಬೇಕಿದು. ಗೊತ್ತಿದ್ರೆ ಮಾತ್ರ, ಇಷ್ಟು ಬೇಸಿಕ್ಸ್ ಗೊತ್ತಿರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸರಿನಾ? ಗ್ರೀನ್ವಿಚ್ ಲೈನ್ ಇರೋದು ಲಂಡನ್ ಮೇಲೆ, ಯು ಕೆ ಗೊತ್ತಾ? ಯು ಕೆ ಕ್ಯಾಪಿಟಲ್ ಲಂಡನ್ ಮೇಲೆ ಹಾದೋಗಿದೆ. ಇಂಟರ್ನ್ಯಾಷನಲ್ ಟೈಮ್ ಲೈನ್, ಗ್ರೀನ್ವಿಚ್ ಲೈನ್ ಇಂಟರ್ನ್ಯಾಷನಲ್ ಟೈಮ್ ಲೈನ್. ನಾವು ಗ್ರೀನ್ವಿಚ್ಗಿಂತ ಎಷ್ಟು ಮುಂದದೀವಿ ಅಂತಂದರೆ 5 hours 30 minutes ಮುಂದದೀವಿ. 5 hours 30 minutes ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್, IST, ಅದಕ್ಕಿಂತ 5 hours 30 minutes ಮುಂದದೀವಿ. ಸರಿನಾ? ಈ ಮತ್ತೆ ಕ್ವಶನ್ ಮತ್ತೊಂದು ಬಂದಿರೋದು ಇಲ್ಲಿ ಇಂಟರ್ನ್ಯಾಷನಲ್ ಟೈಮ್ ಲೈನ್ ಇದ್ದರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಥವಾ ಇದ್ದರೆ, ನೀವು ಈಸ್ಟಿಗೆ ಹೋದರೆ ಅಥವಾ ವೆಸ್ಟಿಗೆ ಹೋದರೆ ಯಾವ ಕಡೆ ಟೈಮ್ ಗೇನ್ ಮಾಡ್ತೀಯಾ, ಯಾವ ಕಡೆ ಲಾಸ್ ಆಗುತ್ತೆ ಅನ್ನೋದು ಕ್ವಶನ್ ಕೇಳ್ಯಾರ. ಸರಿನಾ? ನೀನು ಈಸ್ಟಿಗೆ ಹೋದರೆ ಟೈಮ್ ಲಾಸ್ ಆಗುತ್ತೆ, ವೆಸ್ಟಿಗೆ ಹೋದರೆ ಗೇನ್ ಮಾಡ್ತೀಯಾ. ಅಂದರೆ ನೀನು ಯು ಎಸ್ ಎ ಈ ಕಡೆ ಜಪಾನ್ ಇದೆ ಅನ್ಕೊಳ್ಳಿ, ಅಥವಾ ರಷ್ಯಾ ಇದೆ ಅನ್ಕೊಳ್ಳಿ. ನೀ ಯು ಎಸ್ ಎದಿಂದ ಜಪಾನ್ಗೆ ಬಂದರೆ ಯು ವಿಲ್ ಗೇನ್ ಅ ಟೈಮ್.
ನೀವು ಜಪಾನ್ದಿಂದ ಯು ಎಸ್ ಎಗೆ ಹೋದರೆ ಯು ಲಾಸ್ ಟೈಮ್. ಇದು ಐಡಿಯಾ ಗೊತ್ತಿರಬೇಕು ನಿಮಗೆ, ಅಂಡರ್ಸ್ಟ್ಯಾಂಡ್ ಆಗೋ ಸಲ ಹೇಳ್ತೀನಿ. ಗ್ಲೋಬ್ ಮ್ಯಾಪ್ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ಜಪಾನ್ ಎಲ್ಲಿದೆ, ಯು ಎಸ್ ಎ ಎಲ್ಲಿದೆ ಎಂದು ಗೊತ್ತಿರಬೇಕು ನಿಮಗೆ, ಸರಿನಾ? ಅವಾಗ ನಾನು ಕೊಡೋ ಇವು ಎಕ್ಸಾಂಪಲ್ಸು ನಿಮ್ಗೆ ವರ್ಲ್ಡ್ ಮ್ಯಾಪ್ ಬಗ್ಗೆ ಐಡಿಯಾ ಇರಲಿಲ್ಲ ಅಂತಂದರೆ ಏನು ಅರ್ಥ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಿದ್ದೀನಿ. ಸೊ ವರ್ಲ್ಡ್ ಮ್ಯಾಪ್ ಬಗ್ಗೆ ಗೊತ್ತಿದ್ರೆ ಇದ್ರ ಬಗ್ಗೆ ಥಿಂಕ್ ಮಾಡಿ. ಇಲ್ಲಾಂದರೆ ನಾರ್ಮಲಾಗಿ ನೆನ್ಪಿಟ್ಕೊಂಬಿಡಿ, ಈ ಕಡೆ ಈಸ್ಟಿಗೆ ಹೋದರೆ ಲಾಸ್ ಆಗುತ್ತೆ, ವೆಸ್ಟಿಗೆ ಹೋದರೆ ಗೇನ್ ಆಗುತ್ತೆ ಟೈಮ್ ಅಂತ. ಅಷ್ಟು ನಾರ್ಮಲಾಗಿ ನೆನ್ಪಿಟ್ಕೊಂಬಿಡಿ, ವರ್ಲ್ಡ್ ಮ್ಯಾಪ್ ಬಗ್ಗೆ ಗೊತ್ತಿರಲಿಲ್ಲ ಅಂತಂದರೆ, ಸರಿನಾ? ನೆಕ್ಸ್ಟ್ ಕ್ವಶನ್ 11. ಈ ಕೆಳಗಿನ ಯಾವ ಸಾವಿರಗಳು ಪನಾಮ ಕಾಲುವೆಯಿಂದ ಕೂಡಲ್ಪಟ್ಟಿವೆ ಕೇಳ್ಯಾರ. ಪನಾಮ ಕಾಲುವೆ ಬಗ್ಗೆ ಗೊತ್ತಿರಲೇಬೇಕು. ಇದನ್ನ ಪನಾಮ ಕಾಲುವೆ ಯಾವಾಗ ಫಾರ್ಮ್ ಮಾಡ್ಯಾರತ್ತಂದ್ರೆ ಸಾರಿ ಪನಾಮ ವೇರ್ ಕನ್ಸ್ಟ್ರಕ್ಟೆಡ್ ಇನ್ 1881. ಹೌದಾ? 1881 ಅಂದರೆ ನೋಡಿ, ಇದಕ್ಕೆ ಲಿಂಕ್ ಮಾಡ್ತಾ ನೆನ್ಪಿಟ್ಕೊಳ್ಳಿ. ನನ್ನ ಪ್ರಕಾರ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು. ನಿಯರ್ ಟು ದ್ಯಾಟ್ ಪನಾಮ ಕೆನಾಲ್ ಕನ್ಸ್ಟ್ರಕ್ಟ್ ಮಾಡ್ಯಾರ ಅಂತ ಅರ್ಥ. ಒಂದು ಪೆಸಿಫಿಕ್ ಓಷನ್ ಗೊತ್ತಿದೆ ನಿಮಗೆ. ಪೆಸಿಫಿಕ್ ಓಷನ್ ಎಲ್ಲಿ ಬರುತ್ತೆ ಅಂತ ಜಸ್ಟ್ ಹೇಳಿದೆ ನಾನು. ಯು ಎಸ್ ಎ ಮತ್ತು ಜಪಾನ್ ಮಧ್ಯೆ, ಅಥವಾ ಏಷ್ಯಾ ಮತ್ತು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮಧ್ಯದಲ್ಲಿರೋದು ಪೆಸಿಫಿಕ್ ಓಷನ್. ಆ ಕಡೆ ಇರೋದು ಅಟ್ಲಾಂಟಿಕ್ ಓಷನ್. ಹಾಗಾಗಿ ಆನ್ಸರ್ ಇದೆ ಆಗುತ್ತೆ. ಮತ್ತು ಪನಾಮ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಂದರೆ ಪನಾಮದ ಕ್ಯಾಪಿಟಲ್ ಸಿಟಿ ಪನಾಮ ದೇಶದ ಕ್ಯಾಪಿಟಲ್ ಪನಾಮ ಸಿಟಿ. ಹೌದಾ? ಆಮೇಲೆ ಇದು ಕಂಪ್ಲೀಟ್ ಆಗಿ ಇದು ಪನಾಮ ಕೆನಲ್ ಏನಿದೆ ಅಲ್ಲ, ಆರ್ಟಿಫಿಷಿಯಲಿ ಮೇಡ್ ಇದೆ, ಇದು ಗೊತ್ತಿರಬೇಕು. ಮತ್ತು ಇದು ಪನಾಮ ಕೆನಲ್ ಕಂಪ್ಲೀಟ್ ಆಗಿರೋದು ಪನಾಮ ದೇಶದಲ್ಲಿ ಮಾತ್ರ. ಪನಾಮ ದೇಶದಲ್ಲಿ ಇದೆ, ಬೇರೆ ಯಾವ ದೇಶ ಇದರಲ್ಲಿ ಇಲ್ಲ. ಕಂಪ್ಲೀಟ್ ಆಗಿ ಪನಾಮ ದೇಶದಲ್ಲಿ ಪನಾಮ ಕೆನಲ್ ಇದೆ. ಹೌದಾ? ಇದು ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನ ಯಾವ ಕೈಗಾರಿಕೆಯು ಯುರೋಪ್ನ ರೋರ್ ಕೈಗಾರಿಕಾ ಪ್ರದೇಶದಲ್ಲಿ ಯುರೋಪ್ ಬಗ್ಗೆ ಕೇಳುತ್ತಿದ್ದಾರ? ಯುರೋಪ್ ಬಗ್ಗೆ ಕೇಳಿದಾಗ ನಿಮ್ಗೆ ಗೊತ್ತಿರಲೇಬೇಕು. ರೋರ್ ಅಂತಂದರೆ ಪ್ರೊಡಕ್ಷನ್ ಆಫ್ ಐರನ್ ರಿಲೇಟೆಡ್ ಇದ್ದೇ ಇರುತ್ತೆ ಅಂತ. ಐರನ್ ರಿಲೇಟೆಡ್ ಉಕ್ಕು ಮತ್ತು ಇಂಜಿನಿಯರಿಂಗ್ ಟೆಕ್ನಾಲಜಿ. ನೆಕ್ಸ್ಟ್ ಬರೋದು ಇಲ್ಲಿ ಐಡಿಯಾ. ಯುರೋಪ್ನ ರೋರ್ ಯಾವುದು? ಜರ್ಮನಿ. ಬೆಸ್ಟ್ ಪಾರ್ಟ್ ಆಫ್ ಜರ್ಮನಿ ಇಸ್ ಕಾಲ್ಡ್ ಆಸ್ ರೋರ್ ಆಫ್ ಯುರೋಪ್. ಉಕ್ಕು ಮತ್ತು ಐರನ್ ಪ್ರೊಡಕ್ಷನ್ ಜಾಸ್ತಿ ಇದೆ ಇಲ್ಲಿ. ಹಾಗಾಗಿ ರೋರ್ ಆಫ್ ಯುರೋಪ್ ಈಸ್ ವೆಸ್ಟರ್ನ್ ಪಾರ್ಟ್ ಆಫ್ ಜರ್ಮನಿ. ಒಂದು ಭಾರತದ ಯುರೋಪ್ ಯಾವುದು ಅಂತ ಭಾರತದ ರೋರ್ ಅಂತ ಯಾವುದು ಅಂತ ಕೇಳ್ಯಾರ. ಭಾರತದ ರೋರ್ ಬಗ್ಗೆ ಗೊತ್ತಿರಲೇಬೇಕು. ಭಾರತದ ರೋರ್ ಯಾವುದು? ದಾಮೋದರ ವ್ಯಾಲಿ ಇದು ಗೊತ್ತಿರಬೇಕು. ದಾಮೋದರ ವ್ಯಾಲಿ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಛೋಟಾ ನಾಗ್ಪುರ್ ಕೊಟ್ಟರು ಆಗುತ್ತೆ. ಎರಡು ಆಪ್ಷನ್ ಕೊಡೋದಿಲ್ಲ. ಛೋಟಾ ನಾಗ್ಪುರ್ ಇಲ್ಲಿ ಸರಿಯಾಗಿ ಬರೆಯೋಕೆ ಆಗ್ತಿಲ್ಲ, ದಯವಿಟ್ಟು ಬರ್ಕೋಬೇಕು. ಛೋಟಾ ನಾಗ್ಪುರ್ ಪ್ಲಾಟೋ. ಒಂದು ಇದು ಗೊತ್ತಾಯ್ತಾ? ನೆಕ್ಸ್ಟ್ ಡೆಟ್ರಾಯ್ಟ್ ಆಫ್ ಯು ಎಸ್ ಎ ಎದಕ್ಕೆ ಫೇಮಸ್ ಇದೆ ಅಂತ ಕೇಳ್ಯಾರ. ಡೆಟ್ರಾಯ್ಟ್ ಆಫ್ ಯು ಎಸ್ ಎ ಈಸ್ ಆಟೋಮೊಬೈಲ್ ಇಂಡಸ್ಟ್ರಿ. ಪಿಟ್ಸ್ಬರ್ಗ್ ಯು ಎಸ್ ಎದ ಪಿಟ್ಸ್ಬರ್ಗ್ ಫೇಮಸ್ ಇರೋದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ಇದು ಗೊತ್ತಿರಬೇಕು. ಇವನು ಕೂಡ ಕ್ವಶನ್ ಕೇಳ್ಯಾರ. ಡೆಟ್ರಾಯ್ಟ್ ಆಫ್ ಯು ಎಸ್ ಎ ಅಂತ ಕೇಳ್ಯಾರ, ಗೊತ್ತಿರಬೇಕಿದು. ನೆಕ್ಸ್ಟ್ ಇಲ್ಲಿ ಕೇಳಿರೋದು ಅನುಭವ ಮಂಟಪವನ್ನು ಸ್ಥಾಪಿಸಿದ ಕರ್ನಾಟಕದ ಪ್ರಸಿದ್ಧ ಸಮಾಜ ಸುಧಾರಕ ಯಾರು? ಗೊತ್ತಿದೆ ಅನುಭವ ಮಂಟಪವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ. ನೆಕ್ಸ್ಟ್ ಕ್ವಶನ್ ಬಂದರೆ ನಮ್ಗೆ ಕನ್ಫ್ಯೂಸ್ ಮಾಡ್ಕೋತೀವಿ ನಾವು. ನೆಕ್ಸ್ಟ್ ಕ್ವಶನ್ ಯಾವಾಗ ಸ್ಥಾಪನೆ ಮಾಡಿದ್ರು, ಇದು ಎಲ್ಲಿದೆ, ಅನುಭವ ಮಂಟಪ ಎಲ್ಲಿದೆ ಅಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು. ನನಗೆ ಹೇಳ್ತಿದ್ದೀನಿ. ಬಸವ ಕಲ್ಯಾಣದಲ್ಲಿದೆ, ಬೀದರ್ ಜಿಲ್ಲೆಯಲ್ಲಿ. ಇದು ಗೊತ್ತಿರಬೇಕು. ಇದನ್ನು ಸ್ಥಾಪನೆ ಮಾಡಿರೋದು 12ನೇ ಶತಮಾನ. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, 12ನೇ ಶತಮಾನ ಅಂತ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಕಡೆನೂ. ಸರಿ, ನೆಕ್ಸ್ಟ್ ಕ್ವಶನ್ ಇರೋದು ನೋಡಿ 14ನೇ ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಇಲ್ಲಿ ಏನು ಕೇಳ್ಯಾರ ಕ್ವಶನ್, 2018 ರೆಸ್ಪೆಕ್ಟಿವ್ ಕರೆಂಟ್ ಅಫೇರ್ಸ್ ಇದೆ. ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕು ನಾವು. ಈ ವಿಶ್ವಸಂಸ್ಥೆ ಬೆಳವಣಿಗೆ ಕಾರ್ಯಕ್ರಮದ UNDP ಇತ್ತೀಚೆಗೆ ಮಾನವ ಬೆಳವಣಿಗೆ ಸೂಚ್ಯಂಕ 2018 ಬಿಡುಗಡೆ ಮಾಡಿದೆ. ಎಷ್ಟು ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳ್ಯಾರ. 2018ರಲ್ಲಿ 130 ಇದ್ವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ. ಹೌದಾ? ಈಗ 2021 131 ಇದೀವಿ.
ಇದು ಮೊನ್ನೆ ಯು ಪಿ ಎಸ್ ಸಿಯಲ್ಲಿ ಒಂದು ಕ್ವಶನ್ ಕೇಳ್ಯಾರ. UNDP ಸಾರಿ SDA ಅಲ್ಲ, ಸಾರಿ ಯು ಪಿ ಎಸ್ ಸಿ ಅಲ್ಲ, ಎಸ್ ಡಿ ಎಲ್ಲಿ ಕ್ವಶನ್ ಕೇಳ್ಯಾರ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ HDIಗೆ ಎಷ್ಟು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಎಷ್ಟು ಯೂಸ್ ಮಾಡ್ತಾರೆ ಅಂತ ಕೇಳ್ಯಾರ. ಎಷ್ಟು ಪ್ಯಾರಾಮೀಟರ್ಸ್ ಯೂಸ್ ಮಾಡಿ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ ಅಂತ ಕೇಳ್ಯಾರ. ಇದು ಅನ್ಎಕ್ಸ್ಪೆಕ್ಟೆಡ್, ಇದು ಭಾಳ ಜನ ಗೊತ್ತಿರಲಿಲ್ಲ ಇದು ಹೀಗೆ ಕೇಳ್ಬೋದು ಆ ಕ್ವಶನ್ಸ್ ಅಂತ. ಇಲ್ಲಿ 4 ಇಂಡಿಕೇಟರ್ಸನ್ನು ಯೂಸ್ ಮಾಡ್ತಾರೆ. 4 ಇಂಡಿಕೇಟರ್ಸನ್ನು ಯೂಸ್ ಮಾಡಿ ಇಲ್ಲಿ ಡಾಟಾವನ್ನು ರಿಲೀಸ್ ಮಾಡ್ತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡ್ತಾರೆ. ಇದು ಗೊತ್ತಿರಬೇಕು, ಭಾಳ ಸಲ ಕ್ವಶನ್ಸ್ ಹೀಗಾಗ್ತದೆ. ಹಾಗಾಗಿ ಇದು ಒಂದೇ ಅಲ್ಲ, ಬೇರೆ ಬೇರೆ ಏನು ರಿಲೀಸ್ ಮಾಡ್ತದಲ್ಲ, ರಿಲೇಟೆಡ್ ಬಾಡೀಸ್ ಏನು ರಿಲೀಸ್ ಮಾಡ್ತಾವಲ್ಲ, ಎಷ್ಟನ್ನು ಇಂಡಿಕೇಟರ್ಸನ್ನು ಕನ್ಸಿಡರ್ ಮಾಡ್ತಾವ ಮತ್ತು ಯಾವ್ಯಾವು ಅನ್ನೋದು ಗೊತ್ತಿರಬೇಕು. ಮೋಸ್ಟ್ ಆಫ್ ಅಟ್ಲೀಸ್ಟ್ ಎಷ್ಟಂತ ಗೊತ್ತಿರಲೇಬೇಕು. ಇನ್ಮೇಲೆ ಮಾಡೋ ಪ್ರಿಪ್ರೇಷನ್ನೇ ಆ ಥರ ಮಾಡಬೇಕು, ಸರಿನಾ. 4 ಇಂಡಿಕೇಟರ್ಸ್ 130 ಇರೋದು 2018 ಈ ಸಲ ಮತ್ತೆ ವರ್ಸ್ಟ್ ಆಗಿರೋ ಸಿಚುವೇಶನ್ 131 ಅದೀವಿ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಬಂದು, ಅಕ್ಬರನು ಸ್ಥಾಪಿಸಿದ ನೂತನ ಧರ್ಮದ ಹೆಸರೇನು ಮತ್ತು ಈತನ ಆಡಳಿತ ಪದ್ಧತಿ ಹೆಸರೇನು? ದಿನ್ ಇ ಇಲಾಹಿ ಅನ್ನೋದು ಧರ್ಮವನ್ನು ಸ್ಥಾಪನೆ ಮಾಡಿರ್ತಾನ. ಫತ್ತೇಪುರ್ ಸಿಕ್ರಿ ಒಳಗೆ ಗೊತ್ತದಿದ್ದು. ಮನ್ಸಬ್ದಾರಿ ಪದ್ಧತಿಯನ್ನು ಅವನೇ ಅಡಾಪ್ಟ್ ಮಾಡಿರ್ತಾನ. ಮನ್ಸಬ್ದಾರಿ ರ್ಯಾಂಕಿಂಗ್ ಆಫ್ ಅಂದರೆ ಆರ್ಮಿ ಚೀಫ್ಸ್ ಬಗ್ಗೆ ರ್ಯಾಂಕ್ ಮೆಥಡನ್ನು ಯೂಸ್ ಮಾಡಿರ್ತಾನೆ. ಯಾರು? ಅಕ್ಬರ್. ಇದು ಆ್ಯಕ್ಚುಲಿ ಯೂಸ್ ಮಾಡಿದ್ದು, ಇದನ್ನು ಮನ್ಸಬ್ದಾರಿಯನ್ನು ಯೂಸ್ ಮಾಡಿದ್ದು ಶೇರ್ ಶಾ ಸೂರಿ, ಇವ ಯೂಸ್ ಮಾಡ್ಕೊಂಡಿರ್ತಾನೆ. ಒಂದು ಮತ್ತು ನೆಕ್ಸ್ಟ್ ಇದು ಯಾವಾಗ ಸ್ಥಾಪನೆ ಮಾಡ್ತಾನೆ? ದಿನ್ ಇ ಇಲಾಹಿ 1582. ಇದು ಗೊತ್ತಿರಬೇಕು. ಮತ್ತು ರ್ಯಾಂಕಿಂಗ್ ಸಿಸ್ಟಮ್, ಇದು ಮನ್ಸಬ್ದಾರಿ ಅಂತಂದರೆ ರ್ಯಾಂಕಿಂಗ್ ಸಿಸ್ಟಮ್ ಆಫ್ ಆರ್ಮಿ ಯೂಸ್ ಮಾಡೋದು, ಅದು ಗೊತ್ತಿರಬೇಕು, ಸರಿನಾ. ನೆಕ್ಸ್ಟ್ ಕ್ವಶನ್. ಇಷ್ಟು ಸಾಕು ಅನ್ಕೋತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ಗಳನ್ನು ಹೆಸರಿಸಿ. ಫಸ್ಟ್ ಏನು ಕೇಳೋಣ ಅದು ತಲೆಯಲ್ಲಿ ಇಟ್ಕೋಬೇಕು. ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ಇಲ್ಲಿ ಕೇಳಿರೋದು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೆಕ್ಸ್ಟ್ ಇಲ್ಲಿ ಅದೇ ಥರ ಆಪ್ಷನ್ ಬಗ್ಗೆ ಥಿಂಕ್ ಮಾಡಬೇಕು. ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಇಲ್ಲಿ ಕ್ವಶನ್ ನೆಕ್ಸ್ಟ್ ಇರೋದು 16ನೇ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎರಡು ರೆಸ್ಪೆಕ್ಟಿವ್ ಆಗಿ ಕೇಳೋಣ. ಅದು ಐಡಿಯಾ ಇರಬೇಕಂತ ಹೇಳಿದ್ನೆ ಆಗಲೇ ನಾನು ನಿಮಗೆ. ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಫಸ್ಟ್ ಮಾತಾಡಿದವನು ಲಾರ್ಡ್ ವೆಲ್ಲೆಸ್ಲಿ 1798. 1798 ಲಾರ್ಡ್ ವೆಲ್ಲೆಸ್ಲಿ ಮಾತಾಡ್ತಾನೆ. ಇಲ್ಲಿ ಫಸ್ಟ್ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಬಗ್ಗೆ ಇರೋದ್ರ ಬಗ್ಗೆ ಥಿಂಕ್ ಮಾಡಿ. ಇದು ಹೋಯ್ತು, ಸರಿನಾ. ಇವೆರಡೇ ಆಪ್ಷನ್ ಉಳಿದ್ರು, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲ್ ಹೌಸಿ. ಹೌದಾ? ಇವೆರಡದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವೆರಡದ್ರ ಬಗ್ಗೆ ಎರಡೇ ಆಪ್ಷನ್ ಇರೋದು. ವೆಲ್ಲೆಸ್ಲಿ ಅಂತೂ ಕನ್ಫರ್ಮ್ ಆಗಿದೆ ನಿಮಗೆ ಸಹಾಯಕ ಸೈನ್ಯ ಪದ್ಧತಿ ಅಂತ. ಇವಾಗ ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ ಇದ್ದಾನೆ. ಲಾರ್ಡ್ ಕಾರ್ನ್ವಾಲಿಸ್ ಹೌದಾ, ಇವನ್ ಟೈಮ್ ಲೈನ್ ಯಾವಾಗತ್ತಂದರೆ 1792-93. ಯಾಕಂತಂದರೆ ಸೆಕೆಂಡ್ ವಾರ್ ಆಫ್ ಮೈಸೂರ್ 1799 ಲಾಸ್ಟ್ ವಾರ್ ನಡೀತೆ. ಫೋರ್ತ್ ವಾರ್ ನಡೆದಾಗ ವೆಲ್ಲೆಸ್ಲಿ ಇರ್ತಾನೆ. ಕಾರ್ನ್ವಾಲಿಸ್ ಇದ್ದವನು ಕಾಯಂ ಜಮೀನುದಾರಿ ಪದ್ಧತಿಯನ್ನು ತರ್ತಾನೆ. ಡಾಲ್ ಹೌಸಿ ತರೋದಿಲ್ಲ. ಕಾರ್ನ್ವಾಲಿಸ್ ತರೋದಿಲ್ಲ. ಈಗ ಯಾಕಂದರೆ ಇದು ಕಾರ್ನ್ವಾಲಿಸ್ ತಂದಿದ್ದು ಕಾಯಂ ಜಮೀನುದಾರಿ ಪದ್ಧತಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ಹಾಗಾಗಿ ಕಾರ್ನ್ವಾಲಿಸ್ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಡಾಲ್ ಹೌಸಿನೇ ಒಂದೇ ಆಪ್ಷನ್ ಉಳಿದಿರೋದು. ಈಗ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಪದ್ಧತಿಯನ್ನು ತರ್ತಾನೆ. ಹಾಗಾಗಿ ಸರಿಯಾದ ಉತ್ತರ 3. ನೋಡಿ, ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಏನಂತಂದರೆ ಕಾಯಂ ಜಮೀನುದಾರಿ ಪದ್ಧತಿಗೆ ಒಳಗಾದ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಫಸ್ಟ್ ಪ್ರಾವಿನ್ಸ್ ಯಾವುದು ಅಂತ ಗೊತ್ತಿರಬೇಕು. 1798 ಫಸ್ಟ್ ಆಗಿದ್ದು ಹೈದರಾಬಾದ್. ಇದನ್ನು ಕೇಳ್ಯಾರ, ಈ ಕ್ವಶನನ್ನು ಕೇಳ್ಯಾರ. ಹೈದರಾಬಾದ್. ನೆಕ್ಸ್ಟ್ ಆಗಿದ್ದು ಮೈಸೂರು 1799 ಟಿಪ್ಪು ಸುಲ್ತಾನ್ನ ಕೊಂದು ಅದನ್ನು ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸ್ತಾರೆ. ನೆಕ್ಸ್ಟ್ ಡಾಲ್ ಹೌಸಿ ತಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದಕ್ಕೆ ಫಸ್ಟ್ ಇದರ ಅಂಡರಲ್ಲಿ ಇದನ್ನ ಲಾನ ಅಡಾಪ್ಟ್ ಮಾಡಿದ್ದು ಸತಾರ 1748 ಬೈ ಲಾರ್ಡ್ ಡಾಲ್ ಹೌಸಿ. ಹೌದಾ? ಇದು 1848 ಆಗುತ್ತಾ. ನೆಕ್ಸ್ಟ್ ಆಗಿದ್ದು ಜೈತ್ಪುರ್ ಮತ್ತು ಸಂಬಲ್ಪುರ್ ಅನ್ನೋ 3. ಇದು 3 ಗೊತ್ತಿದ್ರೆ ಸಾಕು. ಆಮೇಲೆ
ಇವನ ಬಗ್ಗೆ ಹೇಳೋದಾದರೆ ಯಾರು ಕಾರ್ನ್ ವಾಲಿಸ್ ಬಗ್ಗೆ ಕಾಯಂ ಜಮೀನುದಾರಿ ಪದ್ಧತಿ ತಂದಿರ್ತಾನಲ್ಲ ಇವನ ಬಗ್ಗೆ ಹೇಳೋದಾದರೆ ಇವನು ಫಸ್ಟ್ ಅಡಾಪ್ಟ್ ಮಾಡಿದ್ದು 1793ಯಲ್ಲಿ ಕಾಯಂ ಜಮೀನುದಾರಿ ಪದ್ಧತಿ ಬರ್ತದೆ. ಫಸ್ಟ್ ಅಡಾಪ್ಟ್ ಮಾಡಿದ್ದು ನಿಯರ್ ಟು ಯು ಪಿ ಪ್ರೊವಿನ್ಸಸ್, ಇವಾಗಿನ ಯು ಪಿ ಏನಿದೆಯಲ್ಲ ಅಲ್ಲಿ ಪ್ರೊವಿನ್ಸ್ಗೆ ಫಸ್ಟ್ ಅಡಾಪ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್ ನೋಡಿ. ಇಲ್ಲಿ ಕೇಳ್ಯಾರ ಭಾರತದ ಉಪ ಪ್ರಧಾನಮಂತ್ರಿ ಮತ್ತು ಭಾರತದ ಏಕೀಕರಣವನ್ನು ಗೊಳಿಸಿದ ನಾಯಕ ಯಾರು ಅಂತ ಕೇಳ್ಯಾರ. ಇಲ್ಲಿ ಇದು ಏಕೀಕರಣದ ಬಗ್ಗೆ ಮಾತಾಡಿದಾಗ ಫಸ್ಟ್ ಬರೋ ಚಿತ್ರನೇ ಸರ್ದಾರ್ ವಲ್ಲಭಾಯ್ ಪಟೇಲ್, ಎಲ್ಲರಿಗೂ ಗೊತ್ತಿದೆ. ಇದು ಒಂದಾದರೆ ಫಸ್ಟ್ ಅಪೋಸ್ಡ್ ಎಸೆಷನ್ ಸ್ಟೇಟ್ ನೋಡಿ. ಫಸ್ಟ್ ಅಪೋಸ್ಡ್ ಎಸೆಷನ್ ಸ್ಟೇಟ್ ಅಂತಂದರೆ ಫಸ್ಟ್ ಭಾರತದ ಪ್ರೊವಿನ್ಸ್ಗೆ ಸೇರಲು ವಿರೋಧ ವ್ಯಕ್ತಪಡಿಸಿದ ಮೊದಲ ರಾಜ್ಯ. ಇದು ಕ್ವಶನ್ ಡಿಸ್ಕಷನ್ ಕೇಳಿದಾರ ಅನ್ನೋದ್ರಿಂದ ಡಿಸ್ಕಸ್ ಮಾಡ್ತಿದ್ದೀನಿ ನಾನು. ಸೊ ಹಾಗಾಗಿ ಫಸ್ಟ್ ಅಪೋಸ್ ಮಾಡಿದ್ದು ಭಾರತದ ಯೂನಿಯನ್ಗೆ ಸೇರಲು ಅಪೋಸ್ ಮಾಡಿದ್ದು ಟ್ರಾವಂಕೂರ್, ಇದು ಗೊತ್ತಿರಬೇಕು. ಫಸ್ಟ್ ಅಪೋಸ್ ಮಾಡಿದ್ದು ಫಸ್ಟ್ ಭಾರತದ ಯೂನಿಯನ್ಗೆ ಸೇರ್ಕೊಂಡಿದ್ದು ಜಮಖಂಡಿ ಅನ್ನೋ ಪ್ರೊವಿನ್ಸ್. ಇದು ಮರಾಠರ ಕಾನ್ಫೆಡರೇಸಿ. ಇದು ಜಮಖಂಡಿ ಅನ್ನೋ ಪ್ರೊವಿನ್ಸ್ ಫಸ್ಟ್ ಭಾರತದ ಯೂನಿಯನ್ಗೆ ಸೇರ್ಕೊಳುತ್ತೆ. ಒಂದು ನೆಕ್ಸ್ಟ್ ಆಮೇಲೆ ಇದು ಭಾರತದ ಏಕೀಕರಣದಲ್ಲಿ ಪಾತ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸಿದ್ರೆ ಇವ್ರಿಗೆ ಅಸಿಸ್ಟ್ ಮಾಡಿದ್ದು ಯಾರು ಅಂತ ಗೊತ್ತಿರಬೇಕು. ಇದು ಕ್ವಶನ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅಸಿಸ್ಟ್ ಮಾಡಿದ್ದು ವಿ ಪಿ ಮೆನನ್ ಅವರು ನೋಡಿ, ಇದು ಗೊತ್ತಿರಬೇಕು. ವಿ ಪಿ ಮೆನನ್, ಸರಿನಾ? ಇಷ್ಟು ಇದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ವ್ಯವಹಾರವನ್ನು ಸುಲಭವಾಗಿ ಸೂಚಕ 2018ರಲ್ಲಿ ಭಾರತವು ಪಡೆದ ಸ್ಥಾನ. ಅಂದರೆ ಇದು ಕನ್ನಡದಲ್ಲಿ ಓದಿದ್ರೆ ಗೊತ್ತಾಗೋದಿಲ್ಲ, ನಾನು ಹೇಳೋದು ಇಂಗ್ಲೀಷಲ್ಲಿ ಸ್ವಲ್ಪ ಕ್ವಶನ್ಸನ್ನು ನೋಡ್ಕೊಳ್ಳಿ. ಇಂಗ್ಲೀಷಲ್ಲಿ ಕ್ವಶನ್ಸ್ ನೋಡ್ತಾ ಹೋದರೆ 18ನೇ ಕ್ವಶನ್ ಏನಿದೆ, ಇಂಡಿಯಾ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ 2018 ಅಂತ ಕೇಳ. ಅದಾ 2018ನಲ್ಲಿ ಎಷ್ಟಿತ್ತು ಅಂತಂದರೆ 100 ಇತ್ತು, 100 ಇದೆ. ಇವಾಗ 2020ಯಲ್ಲಿ 63rd ಇದೆ. ಇದು ಗೊತ್ತಿರಬೇಕು. 2020ಯಲ್ಲಿ 63rd. ಯಾವ ಪ್ಯಾರಾಮೀಟರ್ಸನ್ನು ನಾಗಲೇ ಹೇಳಿದೆ ನಿಮಗೆ, ಪ್ಯಾರಾಮೀಟರ್ಸ್ ಬಗ್ಗೆ ಗೊತ್ತಿರಬೇಕು. ಅಂತ 12 ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡ್ತಾರೆ. 12 ಪ್ಯಾರಾಮೀಟರ್ಸ್ ಬೇಕು. 12 ಪ್ಯಾರಾಮೀಟರ್ ಕನ್ಸಿಡರ್ ಮಾಡಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇದು ರಿಲೀಸ್ ಮಾಡೋದು ಯಾರು? ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಇದು ಗೊತ್ತಿರಬೇಕು. ಇದು ಕೇಳಿದ್ದಾರೆ ಕ್ವಶನ್ಸನ್ನು. ವರ್ಲ್ಡ್ ಎಕನಾಮಿಕ್ ಫಾರಮ್ ಆಗಲಿ, WEF ಬಗ್ಗೆ ಗೊತ್ತಿರಬೇಕು, ವರ್ಲ್ಡ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಈಗ ರೀಸೆಂಟಾಗಿ ಡೆವಲಪ್ ಆಗಿರೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಗೊತ್ತಿರಬೇಕು ಎಲ್ಲಿದೆ ಅಂತ. NDB ಬಗ್ಗೆ ಗೊತ್ತಿರಬೇಕು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ಐಡಿಯಾ ಇರಲೇಬೇಕು. ಸರಿ, ನೆಕ್ಸ್ಟ್ ಇದರಲ್ಲಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಫಸ್ಟ್ ಇರೋದು ಯಾವುದು? ಫಸ್ಟ್ ಇರೋದು ನ್ಯೂಜಿಲೆಂಡ್. ಇದು ರಿಪೋರ್ಟನ್ನು ಎಷ್ಟು ದಿನಕ್ಕೊಮ್ಮೆ ರಿಲೀಸ್ ಮಾಡ್ತಾರೆ ಅನ್ನೋ ಕ್ವಶನ್ಸ್ ಸ್ಟೇಟ್ಮೆಂಟಲ್ಲಿ ಬರೋ ಚಾನ್ಸಸ್ ಇದೆ. ಎನ್ಯುವಲಿ, ವರ್ಷಕ್ಕೊಮ್ಮೆ, ಇಯರ್ಲಿ 12 ಇಯರ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸರಿನಾ? ಸಾಕು ಅನ್ಕೋತೀನಿ ಇಷ್ಟು ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, IGST ಇದನ್ನು ಉಲ್ಲೇಖಿಸುತ್ತದೆ. ಗೊತ್ತು, IGST GST 2000 ಜಾರಿಗೆ ಬಂದಿದೆ. ಯಾವಾಗ? 2017 ಜುಲೈ 1 ಎಲ್ಲಿಂದ ಅಡಾಪ್ಟ್ ಮಾಡ್ಕೊಂಡಿವಿ? ಕ್ವಶನ್ ಕೇಳಾರದನ್ನು ಕೆನಡಾ ದೇಶದ ಮೆಥಡನ್ನು ಯೂಸ್ ಮಾಡ್ಕೊಂಡಿವಿ. ಸರಿನಾ? ನೆಕ್ಸ್ಟ್ ಇಲ್ಲಿ ಏನು ಕೇಳಾರ? IGST ಉಲ್ಲೇಖಿಸೋದು ಯಾವುದ್ರ ಬಗ್ಗೆ ಅಂತ ಕೇಳಾರ. IGST ಉಲ್ಲೇಖಿಸೋ ಆಪ್ಷನ್ ಓದಿ. ಸ್ಥಳೀಯ ವಸ್ತುಗಳ ಮೇಲೆ GST, ಓಕೆ, ಇದು ಒಂದಿದೆ. ರಾಜ್ಯ ಸರ್ಕಾರ ವಸೂಲಿ ಮಾಡುವ GST, ಇದು ಏನಾಗುತ್ತೆ? ರಾಜ್ಯ ಸರ್ಕಾರ ವಸೂಲಿ ಮಾಡೋದು SGST ಅಂದರೆ ಇದು ಆಗೋದಿಲ್ಲ. ಸರಿನಾ? ಕೇಂದ್ರ ಸರ್ಕಾರ ವಸೂಲಿ ಮಾಡುವ GST ಮೊತ್ತ ಇದು SGST ಆದರೆ ಕೇಂದ್ರ ಸರ್ಕಾರ ವಸೂಲಿ ಮಾಡುವ GST ಮೊತ್ತ ಇದು ಆಗೋದಿಲ್ಲ. ಸರಿನಾ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಟಿಗ್ರೇಟೆಡ್ GST, IGST ಅಂತಂದರೆ ಇಂಟಿಗ್ರೇಟೆಡ್ GST. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ಮೊತ್ತ ಇದು ಡಿಸ್ಟ್ರಿಬ್ಯೂಟರ್, ಸ್ಟೇಟ್ ಮತ್ತು ಸೆಂಟ್ರಲ್ ಆಗುತ್ತೆ. ಸರಿ, ಜುಲೈ 1 ಇದು ಗೊತ್ತು. ಹೈಯೆಸ್ಟ್ GST ನಮ್ಮ ದೇಶದಲ್ಲೇ ಇರೋದು. ವರ್ಲ್ಡಲ್ಲಿ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಪರ್ಸೆಂಟ್ ಆಫ್ GST ಇರೋದು ನಮ್ಮ ದೇಶದಲ್ಲಿ, ಅದು 28%. ರೀಸೆಂಟಾಗಿ ಚರ್ಚೆಗಳು ನಡೆಯಕತ್ತಾವ. ಪೆಟ್ರೋಲ್ GST ಅಂಡರ್ ತರಬೇಕು ಫಾರ್ ದ ಕಂಟ್ರೋಲ್ ಆಫ್ ಪ್ರೈಸ್, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ಸಲುವಾಗಿ GST ಅಂಡರ್ ತರಬೇಕು ಅಂತ ಸಾಕಷ್ಟು ಚರ್ಚೆಗಳು ನಡೀತದಾವೆ. ಸೊ ನೋಡೋಣ. ನೆಕ್ಸ್ಟ್ ಆಸ್ಪಾ ಬಗ್ಗೆ ಕೇಳ್ಯಾರ. ಆಸ್ಪಾ ಬಗ್ಗೆ ಇದು ಒಂದು ಸ್ವಲ್ಪ ಟಿಪಿಕಲ್ ಆಗುತ್ತೆ, ಭಾಳ ಜನ ಗೊತ್ತಿರಲ್ಲ. ಆಸ್ಪಾ
ಆಸ್ಪಾ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್. ಸರಿನಾ? ಆಸ್ಪಾ ವಿಸ್ತರಣೆ ಮಾಡಿದಾಗ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ 1958ಅಲ್ಲಿ. ಯಾವ್ಯಾವ ಸ್ಟೇಟ್ಗೆ ಸಿಸ್ಟರ್ ಸ್ಟೇಟ್ಸ್ ಅಂತ ಅದಾವಲ್ಲ, ಸಿಸ್ಟರ್ ಸ್ಟೇಟ್ಸ್ ಗೊತ್ತಿಲ್ಲ, ಸಿಸ್ಟರ್ ಸ್ಟೇಟ್ಸ್ ಯಾವ್ಯಾವ ಅನ್ನೋದು ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಇಲ್ಲಿ ಕೇಳಿ: ಅರುಣಾಚಲ ಪ್ರದೇಶ್, ಆಸ್ಸಾಂ. ಬರಿತಾ ಹೋಗಿ, ಇಲ್ಲಿ ಬರೆಯೋಕೆ ನಂಗೆ ಕರೆಕ್ಟ್ ಕಂಫರ್ಟ್ ಆಗ್ತಿಲ್ಲ, ಅದರಿಂದ ಹೇಳ್ತಿದ್ದೀನಿ ನಾನು, ನೀವು ಬರ್ಕೊಳ್ತಾ ಹೋಗಿ. ಮಣಿಪುರ, ಮೇಘಾಲಯ, ಮಿಜೋರಾಂ, ಮಿಜೋರಾಂ ಒಂದಾದರೆ ನಾಗಾಲ್ಯಾಂಡ್, ತ್ರಿಪುರ. ಇವಷ್ಟು ಸ್ಟೇಟ್ಗೆ ಆಪ್ಸಾ ಫೋರ್ಸನ್ನು ಯೂಸ್ ಮಾಡ್ತಾರೆ. ಆಪ್ಸಾ ಇದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅನ್ನು 1958 ಆ ಆ್ಯಕ್ಟ್ ಪ್ರಕಾರ ಅಲ್ಲಿ ಆಸ್ಪಾವನ್ನು ವಿಸ್ತರಣೆ ಮಾಡ್ಯಾರ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾರು ಮೂಲಭೂತ ಕರ್ತವ್ಯಗಳ ಕುರಿತು ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ರು? ಮೂಲಭೂತ ಕರ್ತವ್ಯಗಳು ಅಂದಾಗ ಫಂಡಮೆಂಟಲ್ ಡ್ಯೂಟೀಸ್, ಕರ್ತವ್ಯ. ಮೂಲಭೂತ ಕರ್ತವ್ಯಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದನ್ನ 42ನೇ ತಿದ್ದುಪಡಿ ಮುಖಾಂತರ ಆ್ಯಡ್ ಮಾಡ್ಯಾರ 1976 ಅಲ್ಲಿ. ಹೌದಾ? 1976 ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಇಂದಿರಾ ಗಾಂಧಿ ಅವರ ನೇತೃತ್ವದ ಗೌರ್ಮೆಂಟ್ ಆ್ಯಡ್ ಮಾಡ್ತದೆ. ಹೌದಾ? ಇಲ್ಲಿ ಸರಿನಾ? ಯಾವ ಕಮಿಟಿ ರೆಕಮೆಂಡೇಶನ್ ಅಂತ ಕೇಳ್ಯಾರ ಕ್ವಶನ್, ಭಾಳ ಸಲ ಕ್ವಶನ್ ಆಗಿದೆ. ಇದನ್ನ ನೆನಪಿಟ್ಕೊಳ್ಳಬೇಕು ನೀವು. ಸ್ವರ್ಣ ಸಿಂಗ್ ಕಮಿಟಿ. ನೆಕ್ಸ್ಟ್, ಇದು ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ತಗೊಂಡಿವಿ? ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ತಗೊಂಡಿವಿ ಅನ್ನೋದು ಗೊತ್ತಿರಬೇಕು. ಅದು USSR ಅಂತಂದರೆ ಈಗಿನ ರಷ್ಯಾದಿಂದ ಇದನ್ನು ಫಂಡಮೆಂಟಲ್ ಡ್ಯೂಟೀಸನ್ನು ಎರವಲು ತಗೊಂಡಿವಿ. ಹೌದಾ? ಇಲ್ಲಿ JS ವರ್ಮಾ ಕಮಿಟಿ, ಇಲ್ಲಿ ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡ್ ಮಾಡಿತು ಫಂಡಮೆಂಟಲ್ ಡ್ಯೂಟೀಸನ್ನು ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡಿರಿ ಅಂತ. ಯಾವ ಆರ್ಟಿಕಲ್ ಪ್ರಕಾರ ಆ್ಯಡ್ ಮಾಡಿದ್ರು ಅಂತಂದರೆ 51A. ಇದು ಗೊತ್ತಿರಬೇಕು. ಕೇಳ್ಯಾರ ಕ್ವಶನ್, ಎಷ್ಟನೇ ಆರ್ಟಿಕಲ್ ಪ್ರಕಾರ ಆ್ಯಡ್ ಮಾಡ್ಯಾರಂತ. ಆಯ್ತು, ಸರಿ. ನೆಕ್ಸ್ಟ್ 42nd ಅಮೆಂಡ್ಮೆಂಟ್ ಅಂತ ಗೊತ್ತಾಯಿತು. JS ವರ್ಮಾ ಕಮಿಟಿ ಯಾವುದ್ರ ಬಗ್ಗೆ ಹೇಳುತ್ತಂದರೆ ಕ್ರಿಮಿನಲ್ ಲಾ ಎಕ್ಸ್ಟ್ರಾ. ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಕುರಿತು ಸಮಿತಿ ಹೊಂದಿದ್ದು JS ವರ್ಮಾ ಕಮಿಟಿನೇ. ಇದು ಮತ್ತೊಂದು ವರ್ಕನ್ನು ಮಾಡಿತ್ತು. ಆ ವರ್ಕ್ ಏನಂತಂದರೆ ಸೆಕ್ಸುವಲ್ ಅಸಾಲ್ಟ್ ಆನ್ ವುಮನ್ಸ್, ಅದ್ರ ಬಗ್ಗೆ ಕ್ರಿಮಿನಲ್ ಲಾ ಅನ್ನು ತಿದ್ದುಪಡಿ ಮಾಡೋಕ್ಕೆ JS ವರ್ಮಾ ಕಮಿಟಿಯನ್ನು ನೇಮಕ ಮಾಡಿದ್ರು. ಇದು ಗೊತ್ತಿರಬೇಕು. ಸೆಕ್ಸುವಲ್ ಅಸಾಲ್ಟ್ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಕ್ರಿಮಿನಲ್ ಲಾನ ಯಾವ ಥರ ಮಾಡಿಫಿಕೇಶನ್ ಮಾಡಬೇಕು, ತಡೆಯೋಕೆ ಅನ್ನೋದನ್ನು ಈ ಕಮಿಟಿ ಕೂಡ ರೆಕಮೆಂಡ್ ಮಾಡಿತ್ತು, JS ವರ್ಮಾ ಕಮಿಟಿ. ಇಲ್ಲಿ ಅಪ್ರೋಪ್ರಿಯೇಟ್ ಆನ್ಸರ್ ಅಂತಂದರೆ ಇವೆಲ್ಲ ಕಮಿಟಿಗೆ, 4 ಕಮಿಟಿ ಕಂಪೇರ್ ಮಾಡಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟಿದ್ದು JS ವರ್ಮಾ ಕಮಿಟಿ. ಉಳಿದಿದ್ದು ಸ್ಟಡಿ ಮಾಡೋದಾದರೆ ಕೊಠಾರಿ ಕಮಿಟಿ ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣ, ಎಜುಕೇಷನ್ ಸಿಸ್ಟಮಲ್ಲಿ ಖಾಸಗೀಕರಣ ಮಾಡೋದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನು ಸ್ಟಡಿ ಮಾಡೋಕ್ಕೆ 1964 ಅಲ್ಲಿ ನೇಮಕ ಮಾಡಿದಂಥ ಕಮಿಟಿ. 1964 ಅಂತಂದರೆ ಪ್ರಧಾನಮಂತ್ರಿ ಯಾರಿದ್ರು? 64 ಅಂತಂದಾಗ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ತಾರೆ. ಅವರಿದ್ದಾಗ ನೇಮಕ ಮಾಡಿದ ಕಮಿಟಿ ಕೊಠಾರಿ ಕಮಿಟಿ. ನೆಕ್ಸ್ಟ್ ಸಬ್ ಕಮಿಟಿ ಇರೋದು ಪಂಚಿ ಕಮಿಟಿ 2007 ಅಲ್ಲಿ ಯಾರು ಗೌರ್ಮೆಂಟು? ಮನಮೋಹನ್ ಸಿಂಗ್ ಅವರಿದ್ದಾಗ ಅವ್ರು ನೇಮಕ ಮಾಡ್ತಾರೆ. ಪಂಚಿ ಕಮಿಟಿಯನ್ನು ಎದಕ್ಕಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಸ್ಟಡಿ ಬಗ್ಗೆ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಸರಿಯಾಗಿ ಹೋಗದೇ ಇರುವಾಗ ಯಾವ ಥರ ರಿಫಾರ್ಮನ್ನು ತರಬೇಕು ಅನ್ನೋದ್ರ ಬಗ್ಗೆ ಪಂಚಿ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಇದು ಫೇಮಸ್ ಕಮಿಟಿ, ಆ ಟೈಮಲ್ಲಿ ತುಂಬ ಸುದ್ದಿಯಲ್ಲಿದ್ದ ಕಮಿಟಿ. ನೆಕ್ಸ್ಟ್ ಸಂತಾನಂ ಕಮಿಟಿ 1962 ಅಲ್ಲಿ ಫಾರ್ಮ್ ಮಾಡ್ತಾರೆ. 1962 ಅಲ್ಲಿ ಯಾಕಂತಂದರೆ ಆಂಟಿ ಕರಪ್ಷನ್ ಸಿಕ್ಕಾಪಟ್ಟೆ ನಡೀತದೆ. ಕರಪ್ಷನ್ ಹೆಂಗೆ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಸ್ಟಡಿ ಮಾಡೋಕ್ಕೆ, ಒಂದು ಸೊಲ್ಯೂಷನ್ ಕೊಡೋಕ್ಕೆ ಈ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಇಷ್ಟು 4 ಆಪ್ಷನ್ ಬಗ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಾರ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಯಾರು ಅಂತ ಇದು ಎಲ್ಲರೂ ಗೊತ್ತಿರುವಂಥ ವಿಷಯನೇ. ಇದರಲ್ಲಿ ಅಂಥ ಟಿಪಿಕಲ್ ಕ್ವಶನ್ ಅಲ್ಲ, ಬಾಲಗಂಗಾಧರ ತಿಲಕ್ ಅವರು. ನೆಕ್ಸ್ಟ್ ಇವು ಉಳಿದವರು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಬಗ್ಗೆ ನೋಡ್ಕೊತ ಹೋಗೋಣ. ಮಹಾತ್ಮ ಗಾಂಧಿ ಕೊಟ್ಟಿದ್ದ ಫೇಮಸ್ ಸ್ಟೇಟ್ಮೆಂಟು ಡೂ ಆರ್ ಡೈ ಮಾಡು ಅಥವಾ ಮಡಿ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಏನಿತ್ತು? ಗಿವ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಅಂದರೆ ನಾನು ನಿಮಗೆ
ಸ್ವತಂತ್ರ ಕೊಡುತ್ತೇನೆ, ನೀವು ನಮಗೆ ರಕ್ತ ಕೊಡಿ ಅನ್ನೋದನ್ನು ಸ್ಟೇಟ್ಮೆಂಟನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿದ್ದರು. ಹೌದಾ? ಭಗತ್ ಸಿಂಗ್ ಅವ್ರದ್ದು ಗೊತ್ತಿದೆ, ಇಂಕ್ವಿಲಾಬ್ ಜಿಂದಾಬಾದ್. ಇದೊಂದು ಫೇಮಸ್, ಅಷ್ಟು ಗೊತ್ತಿರಬೇಕು. ಇವರು ಬಾಲ ಗಂಗಾಧರ ತಿಲಕ್ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಜೈಲಿಗೆ ಕಳಿಸಿದ್ದು ಯಾವ ಜೈಲು ಅನ್ನೋದಂತ ಕೇಳಾರ, ಮಾಂಡ್ಲೆ ಜೈಲು. ಇದು ಗೊತ್ತಿರಬೇಕು, ಮಾಂಡ್ಲೆ ಜೈಲು. ಸರಿನಾ? ನೆಕ್ಸ್ಟ್, ಭಾರತೀಯ ಸಂವಿಧಾನ ತಿದ್ದುಪಡಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿಯ ವಿಧಗಳನ್ನು ರೂಪಿಸಲಾಗಿದೆ? ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ, ಎಕನಾಮಿಕ್ ಎಮರ್ಜೆನ್ಸಿ, ಇನ್ನೊಂದು ಬಿಟ್ಟರೆ ಸ್ಟೇಟ್ ಎಮರ್ಜೆನ್ಸಿ. ಇದರಲ್ಲಿ ಇರೋದು ಮೂರು ಇರೋದ್ರಿಂದ ಮೂರು ಆಪ್ಷನ್ ಇದೆ, 3 ವಿಧಗಳು. ಹೌದಾ? 3 ವಿಧಗಳು. ಎಮರ್ಜೆನ್ಸಿಯನ್ನು ಎಲ್ಲಿಂದ ತಗೊಂಡಿರಿ, ಯಾವ ದೇಶದಿಂದ ತಗೊಂಡಿರಿ ಅನ್ನೋದು ಕ್ವಶನ್ ಆಗಿದೆ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಎಲ್ಲಿಂದ ತಗೊಂಡಿವಿ, ಯಾವ ದೇಶದಿಂದ ಅನ್ನೋದು ಗೊತ್ತಿರಬೇಕು. ಅದು ಎಲ್ಲಿಂದ ಅಂತಂದರೆ ಜರ್ಮನಿಯಿಂದ ಎಮರ್ಜೆನ್ಸಿ ಪ್ರಾವಿಷನ್ನ ತಗೊಂಡಿವಿ. ಇದು ಆರ್ಟಿಕಲ್ 352 says about ನ್ಯಾಷನಲ್ ಎಮರ್ಜೆನ್ಸಿ. ಸರಿನಾ? ಆರ್ಟಿಕಲ್ 356 says about ಸ್ಟೇಟ್ ಎಮರ್ಜೆನ್ಸಿ. ಕಾನೂನು, ಲಾ, ಆರ್ಡರ್ ಆಫ್ ಲಾ ಕೊಲ್ಯಾಪ್ಸ್ ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದು ಸ್ಟೇಟನ್ನು ಆಳ್ವಿಕೆ ಮಾಡಲಿಲ್ಲ ಅಂತಂದರೆ ಅವಾಗ ಸ್ಟೇಟ್ ಎಮರ್ಜೆನ್ಸಿನು ರಾಜ್ಯದ ಮೇಲೆ ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ. ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ಗವರ್ನರ್ ರೆಕಮೆಂಡ್ ಮಾಡಬೇಕು, ಡಿಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಡಬೇಕು. ಅಂದಾಗ ಮಾತ್ರ. ಮುಂಚೆ ನಡೀತಾ ಇತ್ತು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ 44ನೇ ತಿದ್ದುಪಡಿ 44th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಅದಕ್ಕೆ ಗವರ್ನರ್ ಅವರು ಸರಿಯಾದ ಡೀಟೇಲ್ಸನ್ನು ಕೊಟ್ಟಾಗ ಮಾತ್ರ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಾಗ ಮಾತ್ರ ಅದನ್ನು ಸ್ಟೇಟ್ ಎಮರ್ಜೆನ್ಸಿನ ಹೇರಬೇಕು ಪ್ರೆಸಿಡೆಂಟ್ ಅವರು ಅಂತ ತಿದ್ದುಪಡಿ ಮಾಡಿದರು. ನೆಕ್ಸ್ಟ್ 360 ಹೇಳೋದು ಯಾವ್ದ್ರ ಬಗ್ಗೆ ಅಂತಂದರೆ ಎಕನಾಮಿಕ್ ಎಮರ್ಜೆನ್ಸಿ. ಆಮೇಲೆ ಹೈಯೆಸ್ಟ್ ಸ್ಟೇಟ್ ಎಮರ್ಜೆನ್ಸಿ ಆಗಿರೋದು UP ಮೇಲೆ, ಇದು ಗೊತ್ತಿರಬೇಕು. ಹೈಯೆಸ್ಟ್ ಸ್ಟೇಟ್ ಎಮರ್ಜೆನ್ಸಿ UP ರಾಜ್ಯದ ಮೇಲೆ ಆಗಿದೆ. ನೆಕ್ಸ್ಟ್, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಎರಡೂ ಸದನಗಳ ಜಂಟಿ ಅಧಿವೇಶನ ಜಾಯಿಂಟ್ ಸೆಷನ್ ಯಾರು ಕರೀತಾರ? ಪ್ರೆಸಿಡೆಂಟು. ಇದು ಗೊತ್ತಿರಬೇಕು, ಪ್ರೆಸಿಡೆಂಟ್ ಕರೀತಾನೆ. ಪ್ರೆಸಿಡೆಂಟ್ ಕರೆಯೋದು ಅದು ಕೂಡ ಒಂದು ಸಾಮಾನ್ಯ ಮಸೂದೆಗೆ ಮಾತ್ರ. ಸಾಮಾನ್ಯ ಮಸೂದೆಗೆ ಕಾನ್ಫ್ಲಿಕ್ಟ್ ಇದ್ದರೆ, ರಾಜ್ಯಸಭಾ ಮತ್ತು ಲೋಕಸಭೆ ಮಧ್ಯೆ ಕಾನ್ಫ್ಲಿಕ್ಟ್ ಇದ್ದರೆ ಅವಾಗ ಕರೀತಾನೆ. ಆರ್ಟಿಕಲ್ ಎಷ್ಟರ ಪ್ರಕಾರ ಅಂತಂದರೆ 108. ಇದು ಎಸ್ ಎ ಎಮರ್ಜೆನ್ಸಿ ಕೋಡ್ ಅಂತ ಇರ್ತದಲ್ಲ, ಆ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಜಾಯಿಂಟ್ ಸೆಷನ್ ಕರೀತಾರೆ. ಆ ಥರ ನೆನ್ಪಿಟ್ಕೊಳ್ಳಿ. ಎರಡು ಜಂಟಿ ಸದನಗಳ ಅಧಿವೇಶನ ಸೇರಿದಾಗ ಲೋಕಸಭಾ ಸ್ಪೀಕರ್, ವೈಸ್ ಪ್ರೆಸಿಡೆಂಟ್ ಅಲ್ಲ, ಲೋಕಸಭಾ ಸ್ಪೀಕರ್ ಚೇರ್ಮನ್ ಆಗಿರ್ತಾನ. ಆ ಎರಡು ಜಾಯಿಂಟ್ ಸೆಷನ್, ಎರಡು ಹೌಸ್ಗಳು ಕೂಡಿ ಸೆಷನ್ ನಡೆಯುವಾಗ ಲೋಕಸಭಾ ಸ್ಪೀಕರ್ ಪ್ರೆಸಿಡೆಂಟ್ ಚೇರ್ಮನ್ ಆಗಿರ್ತಾನೆ ಹೌಸ್ ಅದು. ಒಂದು ಇದು ಆದರೆ ನೆಕ್ಸ್ಟ್ ಇಲ್ಲಿ ಬರೋದು ಫಸ್ಟ್ ಜಾಯಿಂಟ್ ಸೆಷನ್ ಯಾವಾಗ ನಡೀತು ಕೇಳ್ಯಾರ. ಅದನ್ನ ಕ್ವಶನ್, ಫಸ್ಟ್ ಜಾಯಿಂಟ್ ಸೆಷನ್ ಯಾವಾಗ ನಡೀತು ಅಂತ ಕೇಳ್ಯಾರ. 1961. ಯಾವ್ದು ಏನು ರೀಸನ್ ಸಲುವಾಗಿ ನಡೀತು ಅಂತ ಕೇಳ್ಯಾರ. ಏನು ಚರ್ಚೆ ವಿಷಯ ಏನಿತ್ತು ಅಂತ ಕೇಳಿದಾಗ ಡೌರಿ ಬಗ್ಗೆ, ವರದಕ್ಷಿಣೆ ಕೊಡೋದ್ರ ಬಗ್ಗೆ ಚರ್ಚೆ ನಡಿಬೇಕಾದ್ರೆ 1961ನಲ್ಲಿ ಸಾಮಾನ್ಯ ಮಸೂದೆ ತಿದ್ದುಪಡಿ ತರೋದಕ್ಕೆ ಪಾಸ್ ಆಗದೇ ಇರೋದ್ರಿಂದ ಪ್ರೆಸಿಡೆಂಟ್ ಅವರು ಇದನ್ನು ಜಾಯಿಂಟ್ ಸೆಷನನ್ನು ಕರೆದಿರ್ತಾರೆ. ಇಲ್ಲಿವರೆಗೆ ಎಷ್ಟು ಸಲ ಆಗಿದೆ ಅಂತ ಕೇಳ್ಯಾರ. ಇಲ್ಲಿವರೆಗೆ ಆಗಿರೋದು 3 ಸಲ ಜಾಯಿಂಟ್ ಸೆಷನ್ ಆಗಿದೆ. ಫಸ್ಟ್ 1961 ಇದರ ಸಲುವಾಗಿ ಎಷ್ಟು ಹೇಳಿದ, ಡೌರಿ ಸಲುವಾಗಿ. ಇದು ವರದಕ್ಷಿಣೆ ತಿದ್ದುಪಡಿ ಕಾಯ್ದೆಯನ್ನು ತರೋ ಸಲುವಾಗಿ. ಬ್ಯಾಂಕಿಂಗ್ ಸರ್ವಿಸಸ್ ಬಗ್ಗೆ 2ನೇ ಸಲ ನಡೆದಿದ್ದು. ಬ್ಯಾಂಕಿಂಗ್ ಸರ್ವಿಸ್ ಸ್ವಲ್ಪ ಬದಲಾವಣೆ, ಸಾಮಾನ್ಯ ಮಸೂದೆ ಇದು 1978. 2ನೇದು. 3ನೇದು ಪ್ರಿವೆನ್ಷನ್ ಆಫ್ ಟೆರರಿಸಮ್, ಇದು ನಡೆದಿದ್ದು 2002ರಲ್ಲಿ. ಯಾರಿದ್ರವಾಗ ವಾಜಪೇಯಿ ಅವರು ಗೌರ್ಮೆಂಟ್ ಇದ್ದಾಗ ಜಾಯಿಂಟ್ ಸೆಷನನ್ನು 3rd ಟೈಮ್ ಕರೆದಿದ್ದು. ಇಲ್ಲಿವರೆಗೆ 3 ಸಲ, ಇದು ಗೊತ್ತಿರಬೇಕು, 3 ಸಲ ಆಗಿದೆ. ಮತ್ತು ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರಂತಂದ್ರೆ, ಜಾಯಿಂಟ್ ಸೆಷನನ್ನು ಯಾವುದಕ್ಕೆ ಕರೆಯೋದಿಲ್ಲ, ಯಾವಾಗ ಕರೆಯಂಗಿಲ್ಲ ಅಂತ ಕೇಳ್ತಾರೆ. ಯಾವಾಗ ಕರೆಯಂಗಿಲ್ಲ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇರುತ್ತಲ್ಲ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 368 ಪ್ರಕಾರ ಕಾನೂನು ತಿದ್ದುಪಡಿಯನ್ನು ತರೋರಿರ್ತಾರಲ್ಲ, ಅವಾಗ ಜಾಯಿಂಟ್ ಸೆಷನನ್ನು ಪ್ರೆಸಿಡೆಂಟ್ ಅವರು ಕರೆಯೋಕೆ ಅವಕಾಶ ಇಲ್ಲ. ಒಂದು. ಆಮೇಲೆ ಮನಿ ಬಿಲ್, ಬಜೆಟ್ ಆಗಲಿ ಮತ್ತೊಂದಾಗಲಿ ಮನಿ ರಿಲೇಟೆಡ್ ಬಿಲ್ ಏನಿರುತ್ತಲ್ಲ ಅದನ್ನು
ಪಾಸ್ ಮಾಡುವಾಗ ಜಾಯಿಂಟ್ ಸೆಷನನ್ನು ಕರೆಯೋದಿಲ್ಲ. ನೆಕ್ಸ್ಟ್ ಮನಿ ಬಿಲ್ ಅಂತ ಡಿಸೈಡ್ ಮಾಡೋರು ಯಾರು? ಸ್ಪೀಕರು. ಇದು ಗೊತ್ತಿರಬೇಕು. ಇದು ಒಂದು ಇನ್ಫಾರ್ಮೇಶನ್, ಸರಿನಾ? ನೆಕ್ಸ್ಟ್ ಇಲ್ಲಿವರೆಗೆ 3 ಸಲ ಆಗಿದೆ. ಇದು ಕ್ವಶನ್ ರಿಪೀಟ್ ಆಗಿದೆ, ಎಷ್ಟು ಸಲ ಆಗಿದೆ ಅಂತ, ಫಸ್ಟ್ ಟೈಮ್ ಯಾವಾಗ ಆಗಿದೆ ಅಂತ, ಫಸ್ಟ್ ಯಾವ ರೀಸನ್ ಸಲುವಾಗಿ ಆಗಿದೆ ಅಂತ. ರೀಸೆಂಟಾಗಿ ಆಗಿರೋದು ಪ್ರಿವೆನ್ಷನ್ ಆಫ್ ಟೆರರಿಸಮ್ ಬಿಲ್ಲಲ್ಲಿ 2002 ಅಲ್ಲಿ. ಸರಿ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 32 ಆರ್ಟಿಕಲ್ 32 ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳ. ಆರ್ಟಿಕಲ್ 32 ಬಗ್ಗೆ ಯಾವ್ದು ಹೇಳ್ತದೆ, ಏನು ಹೇಳ್ತದೆ ನಿಮ್ಗೆ ಗೊತ್ತಿರಲೇಬೇಕು. 32 ಹೇಳೋದು ರಿಟ್ಸ್ ಬಗ್ಗೆ. ರಿಟ್ಸ್ ಬಗ್ಗೆ ಹೇಳುತ್ತೆ. ರಿಟ್ಸ್ ಅಂತಂದ್ರೆ ಕಾನೂನು ಮುಖಾಂತರ ನಿನ್ನ ಆರ್ಟಿಕಲ್ 32 ರಿಟ್ಸ್ ಅನ್ನು ಹೊರಡಿಸೋದು ಯಾವಾಗತ್ತಂದ್ರೆ ಫಂಡಮೆಂಟಲ್ ರೈಟ್ಸ್ ಯಾವಾಗ ವೈಲೇಟ್ ಆಗ್ತಾವಲ್ಲ, ಫಂಡಮೆಂಟಲ್ ರೈಟ್ಸ್ ವೈಲೇಟ್ಸ್ ಆದಾಗ ನೀನು ಆಸ್ ಎ ಇಂಡಿವಿಜುವಲ್, ಪ್ರತಿ ಇಂಡಿವಿಜುವಲ್ಗೂ ಫಂಡಮೆಂಟಲ್ ರೈಟ್ಸ್ ಅನ್ನು ಪ್ರೊವೈಡ್ ಮಾಡೋದು ಸುಪ್ರೀಂ ಕೋರ್ಟ್ನ ಜವಾಬ್ದಾರಿ ಆಗಿರುತ್ತೆ. ಹಾಗೂ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಪ್ರಕಾರ ರಿಟ್ಸ್ ಅನ್ನು ಯೂಸ್ ಮಾಡಿ ನಿನಗೆ ಫಂಡಮೆಂಟಲ್ ರೈಟ್ಸ್ ಅನ್ನು ಪ್ರೊವೈಡ್ ಮಾಡೋದು. ಅಂಡರ್ ಹೈಕೋರ್ಟ್ ಯಾವಾಗ ರಿಟ್ಸ್ ಅನ್ನು ಹೊಡಿಸ್ತಾ, ಹೈಕೋರ್ಟ್ ಕೂಡ ಹೊಡಿಸ್ಬೋದು. ಆರ್ಟಿಕಲ್ 226 ಇದು ಗೊತ್ತಿರಲೇಬೇಕು. ಈ ಸಂವಿಧಾನದ ಆತ್ಮ ಅಂತ ಯಾಕೆ ಹೇಳಿದ್ರಂತಂದ್ರೆ, ನೀನು ಫಂಡಮೆಂಟಲ್ ರೈಟ್ಸ್ ಎಷ್ಟು ಫಂಡಮೆಂಟಲ್ ಅದಾವ ಅನ್ನೋದು ಗೊತ್ತಿರಲೇಬೇಕು. ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ಎಂಜಾಯ್ ಮಾಡ್ತಿದ್ದೀವಿ ಫಂಡಮೆಂಟಲ್ ರೈಟ್ಸ್ ಅನ್ನು, ಸರಿನಾ? ನೆಕ್ಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಬಗ್ಗೆ ಕೇಳಾರೆ. ಥರ್ಮಲ್ ಪವರ್ ಪ್ಲಾಂಟ್ ಅಂತಂದ್ರೆ ಕೋಲನ್ನು ಯೂಸ್ ಮಾಡಿ ಎನರ್ಜಿನ ಪ್ರೊಡ್ಯೂಸ್ ಮಾಡೋ ಹೈಯೆಸ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಅಂದರೆ ಹೈಯೆಸ್ಟ್ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಿರೋದು ನಾವು ಕೋಲ್ ಪ್ರೊಡಕ್ಷನ್ ಥ್ರೂನೇ. ನಾಟ್ ಎನ್ ಹೈಡ್ರೋ. ಎಲ್ಲರೂ ಥಿಂಕ್ ಮಾಡೋದೇನು ಹೈಡ್ರೋ, ಇದು ವಾಟರ್ದ ಏನು ಯೂಸ್ ಮಾಡಿ ನಾವು ಹೈಡ್ರೋ ಪವರ್ ಪ್ಲಾಂಟ್ ಅಂತ ಕರಿತೀವಲ್ಲ, ಅದನ್ನ ಯೂಸ್ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇಲ್ಲ, ಕೋಲ್ದಿಂದ. ಇದು ಗೊತ್ತಿರಬೇಕು. ವಿದ್ಯಾಂಚಲ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶ ಇದು ಬಿಗ್ಗೆಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ. ಬಿಗ್ಗೆಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ ಇದು ಒಂದಾಯಿತು. ಇಲ್ಲಿ ಪೈಕಾರ್, ತಲ್ಚೇರ್ ಅಂತ ಕೇಳ್ಯಾರ. ಇದು ಥರ್ಮಲ್ ಪವರ್ ಪ್ಲಾಂಟ್, ಇವು ಅಲ್ಲ. ನೆಕ್ಸ್ಟ್ ಇದು ತಲ್ಚೇರ್ ಇರೋದು ಒಡಿಶಾದಲ್ಲಿ. ನೆಕ್ಸ್ಟ್ ತಲ್ಚೇರ್ ಬಂದಿರೋದು ಒಡಿಶಾ. ಮುಂದ್ರಾ ಇರೋದು ಗುಜರಾತ್ನಲ್ಲಿ. ಗುಜರಾತ್. ಅಮರಕಂಟಕ ಮಧ್ಯಪ್ರದೇಶ. ಇವು 4 ಥರ್ಮಲ್ ಪವರ್ ಪ್ಲಾಂಟ್ಸ್ ಅದಾವ. ಪೈಕಾರ್ ಅಲ್ಲ, ಸರಿನಾ? ಇಲ್ಲಿ ಭಾಗೀರಥಿ ಅಂತ ಕೇಳಿದ್ರೆ, ಭಾಗೀರಥಿ ಹೈಡ್ರೋ ಪವರ್ ಪ್ಲಾಂಟ್, ಥೇರಿ ಡ್ಯಾಮ್. ಒಂದು ತಲ್ಚೇರ ಮತ್ತೆ ತಲ್ಚೇರ ಕೊಟ್ಟರೆ ತಲ್ಚೇರ ಅಲ್ಲ, ವಿದ್ಯಾಂಚಲ ಇದೆ. ಒಂದಲ್ಲ ಅಂತಂದರೆ ಆಪ್ಷನ್ ಎಲಿಮಿನೇಟ್ ಆಗ್ತದೆ. ಈಗ ಬನ್ನಿ ನೆಕ್ಸ್ಟ್ ಕ್ವಶನ್ ಇರೋದು ಇಲ್ಲಿ ಲಿಂಗನಮಕ್ಕಿ ಅಂತ ಕೊಟ್ಟರು. ಲಿಂಗನಮಕ್ಕಿ ಇದು ಹೈಡ್ರೋ ಪವರ್ ಹೌಸ್, ಲಿಂಗನಮಕ್ಕಿ. ಹಾಗಾಗಿ ಇದು ಆಗೋದಿಲ್ಲ. ಕೂಡ್ಗಿ ರೀಸೆಂಟಾಗಿ ಆಗಿದೆ, ಇದು ಬಿಜಾಪುರ ಡಿಸ್ಟ್ರಿಕ್ಟಲ್ಲಿದೆ, ಗೊತ್ತಿರಬೇಕು. ಸರಿ, ಇಲ್ಲಿ ಸರಿಯಾದ ಉತ್ತರ ವಿದ್ಯಾಂಚಲ, ತಲಚೇರ್, ಮುಂದ್ರಾ, ಅಮರಕಂಟಕ. ನೋಡಿ, ತಲಚೇರ್ ಇರೋದು ಒಡಿಶಾದಲ್ಲಿ, ಮುಂದ್ರಾ ಇರೋದು ಗುಜರಾತ್ದಲ್ಲಿ, ವಿದ್ಯಾಂಚಲ ಇರೋದು ಮಧ್ಯಪ್ರದೇಶದಲ್ಲಿ, ಅಮರಕಂಟಕ ಇರೋದು ಕೂಡ ಮಧ್ಯಪ್ರದೇಶದಲ್ಲಿನೇ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಒಂದು ಕಡೆ ಕೇಳಿದರೆ, ಸರಿ, ಇಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ವಿದ್ಯುತ್ ಪ್ರೊಡ್ಯೂಸ್ ಮಾಡೋದು ಯಾವುದು ಅಂತ ಕೇಳಿದರೆ, ಹೈಡ್ರೋ ಪವರ್ ಪ್ಲಾಂಟಲ್ಲಿ ಶರಾವತಿ ಹೈಡ್ರೋ ಪವರ್ ಪ್ಲಾಂಟ್, ನೀರಿನ ವಿದ್ಯುತ್ ಶಕ್ತಿ, ಅದರಲ್ಲಿ ಶರಾವತಿ ರಿವರ್ದಿಂದ ಏನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದು ಹೈಯೆಸ್ಟ್. ಯಾವುದು? ಜೋಗ್ ಫಾಲ್ಸಲ್ಲಿ. ನೆಕ್ಸ್ಟ್ ಇಷ್ಟು ಸಾಕು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಲ್ಲುಗಳ ಬಣ್ಣ, ಕಲರ್ ಯಾವ್ದು ಯೂಸ್ ಮಾಡ್ತಾರ? ನ್ಯಾಷನಲ್ ಹೈವೇಸ್ ತಂದಾಗ ಇಲ್ಲಿ ಆಪ್ಷನ್ ಇರೋದು ಹಳದಿ, ಯೆಲ್ಲೋ ಮತ್ತು ವೈಟನ್ನು ಯೂಸ್ ಮಾಡಿರ್ತಾರೆ. ಇಲ್ಲಿ ವೈಟ್ ಕೊಟ್ಟಿರೋದ್ರಿಂದ ಹಳದಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಾಗ ಹಸಿರನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ಹಸಿರನ್ನು ಯೂಸ್ ಮಾಡೋದು ಸ್ಟೇಟ್ ಹೈವೇಸ್. ಹಳದಿ ಯೂಸ್ ಮಾಡೋದು ನ್ಯಾಷನಲ್ ಹೈವೇಸ್ ಅಂತ ಗೊತ್ತಾಯಿತು. ರೆಡ್ ಯೂಸ್ ಮಾಡೋದು ವಿಲೇಜ್
ರೋಡ್ಸ್ ಏನಿರ್ತಾವಲ್ಲ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್, ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಇರ್ತಾವಲ್ಲ ಅದಕ್ಕೆಲ್ಲ ರೆಡ್ ಯೂಸ್ ಮಾಡ್ತೀವಿ. ರೆಡ್ ಅಂದರೆ ಪ್ಯೂರ್ಲಿ ರೆಡ್ ಇರೋದಿಲ್ಲ, ನಾವು ನಾರ್ಮಲ್ ಆಗಿ ಕಾಣೋದು ಕಣ್ಣಿಗೆ ಒಂಥರ ಕೇಸರಿ ಕಲರ್ ಥರ ಕಾಣಿಸುತ್ತೆ. ಅದು ರೆಡ್ ಇರೋದಿಲ್ಲ. ರೆಡ್ ಯೂಸ್ ಮಾಡ್ತಾರೆ, ಅದೇನು ತಪ್ಪಿಲ್ಲ, ಆದರೆ ಎರಡು ಸೇಮ್ ಅವು. ಕಪ್ಪು ಕಲರನ್ನು ಯೂಸ್ ಮಾಡೋದು ಡಿಸ್ಟ್ರಿಕ್ಟ್ ರೋಡ್ಸ್ಗೆ, ಡಿಸ್ಟ್ರಿಕ್ಟ್ ಟು ತಾಲೂಕು ಕನೆಕ್ಟಿಂಗ್ ರೋಡ್ಸ್ ಇರ್ತಾವಲ್ಲ ಅಲ್ಲಿ ಯೂಸ್ ಮಾಡೋದು ಬ್ಲ್ಯಾಕ್ ಕಲರ್ ಇದನ್ನ ಕಲ್ಲಿಗೆ ಬ್ಲ್ಯಾಕ್ ಕಲರ್ನ ಬಳದಿರ್ತಾರೆ ಬಣ್ಣವನ್ನು. ನೆಕ್ಸ್ಟ್ 28ನೇ ಕ್ವಶನ್, ಖಾಲ್ಗುರ್ಲಿ ಮತ್ತು ಕೋಲ್ಗಾಡಿ ಚಿನ್ನದ ಗಣಿಗಳು ಎಲ್ಲಿ ನೆಲೆಸಿವೆ ಅಂತ ಕೇಳ್ಯಾರ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಅವಾಗ 2018 ಟೈಮಲ್ಲಿ ಕೇಳಿದ್ರು ಕ್ವಶನ್ ಅಂತಂದರೆ, ಖಾಲ್ಗುರ್ಲಿ ಕೋಲ್ಗಾಡಿ ಇರೋದು ಆಸ್ಟ್ರೇಲಿಯಾದಲ್ಲಿ. ವೆಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ. ವೆಸ್ಟರ್ನ್ ಪಾರ್ಟ್ ಅಂತಂದರೆ ಗೊತ್ತಿರಬೇಕು, ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದ್ದರೆ ಈ ಕಡೆ ಇರೋದು ವೆಸ್ಟರ್ನ್ ಪಾರ್ಟ್, ಈ ಸೈಡಿಗೆ ಆಸ್ಟ್ರೇಲಿಯಾದ ಖಾಲ್ಗುರ್ಲಿ ಮತ್ತು ಕೋಲ್ಗಾಡಿ ಚಿನ್ನದ ಗಣಿಗಳು ಕಂಡು ಬರ್ತಾವೆ. ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ಪಿ ಎಸ್ ಐಗೆ ಕೇಳಿದ ಕ್ವಶನ್ ಕೇಳಿದ್ರಲ್ಲಿ ಏನು ಕೇಳಿದ್ರು, ಡೀಪೆಸ್ಟ್ ಗೋಲ್ಡ್ ಮೈನ್ ಅಥವಾ ಡೀಪೆಸ್ಟ್ ಪಾಯಿಂಟ್ ಎಲ್ಲಿದೆ ಇಂಡಿಯಾದಲ್ಲಿ ಅಂತ ಕೇಳಿದ್ರು. ಅದು ಇರೋದು ಇಂಡಿಯಾದಲ್ಲಿ ಅಂತಂದರೆ KGF. ಇಲ್ಲಿ 2.923 ಕಿಲೋಮೀಟರ್ ಇದೆ. ಅಷ್ಟೊಂದು ಆಳವಾದ ಗಣಿ. ಕ್ವಶನ್ ಕೇಳಿದ್ದು ಭಾರತದ ಆಳವಾದ ಗಣಿ ಯಾವುದು ಅಂತ ಕೇಳಿದ್ರು, ಅದು KGF. ಗೊತ್ತಿರಬೇಕಿದು, ಜನರಲ್ ಆಗಿ ಬಂದೇ ಬರುತ್ತೆ ಕ್ವಶನ್. ಇನ್ ದ ವರ್ಲ್ಡ್ ಅಲ್ಲಿ ಸೌತ್ ಆಫ್ರಿಕಾದಲ್ಲಿದೆ. ಸೌತ್ ಆಫ್ರಿಕಾದ ಕಿಂಬರ್ಲಿ ಡೈಮಂಡ್ ಮೈನ್, ಅದರಲ್ಲಿ ಅದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಇರೋದು. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, 29ನೇ ಪ್ರಶ್ನೆಗೆ ಹೋಗೋಣ. ಏನು ಕೇಳ್ಯಾರ 29ನೇ ಕ್ವಶನ್. ಇಲ್ಲಿ ಡ್ಯಾಮ್ಸ್, ಯಾವ್ಯಾವ ರಿವರ್ಸ್ ಮೇಲೆ ಡ್ಯಾಮ್ಸ್ ಇವೆ, ನದಿ ಮತ್ತು ರೆಸ್ಪೆಕ್ಟಿವ್ ಅಣೆಕಟ್ಟಿನ ಬಗ್ಗೆ, ಡ್ಯಾಮ್ಸ್ ಬಗ್ಗೆ ಕೇಳ್ಯಾರ. ಇಲ್ಲಿ ಭಾಗೀರಥಿ ರಿವರ್ ಭಾಗೀರಥಿ ಇರೋದು, ಇದು ಯಾವ ಸ್ಟೇಟಲ್ಲಿ ಭಾಗೀರಥಿ ಡ್ಯಾಮ್ಗೆ ಕಟ್ಟಾರ. ಭಾಗೀರಥಿ ಡ್ಯಾಮ್ಗೆ ಕಟ್ಟಿರೋದು ಫೇಮಸ್ ತೇರಿ ಡ್ಯಾಮ್. ಹೌದಾ, ತೇರಿ ಡ್ಯಾಮ್ ಎಲ್ಲಿದೆ? ತೇರಿ ಡ್ಯಾಮ್ ಇರೋದು ಉತ್ತರಾಖಂಡದಲ್ಲಿ ನೋಡಿ. ತೇರಿ ಡ್ಯಾಮ್ ಉತ್ತರಾಖಂಡ. ಮತ್ತೆ ಈ ತೇರಿ ಡ್ಯಾಮ್ ಏನಿದೆ ಅಲ್ಲ, ಹೈಯೆಸ್ಟ್ ಇಂಡಿಯಾದಲ್ಲಿ ಹೈಡ್ರೋ ಪವರ್ ಜನರೇಟ್ ಮಾಡೋದು ತೇರಿ ಡ್ಯಾಮ್, ಭಾಗೀರಥಿ ರಿವರ್ ಇರೋದು. ಇದು ಕ್ವಶನ್ ಕೇಳಾರ, ಹೈಯೆಸ್ಟ್ ಹೈಡ್ರೋ ಪವರ್ ಅನ್ನು ರಿಲೀಸ್ ಮಾಡೋದು ಡ್ಯಾಮ್ ಯಾವುದು ಅಥವಾ ಯಾವ ನದಿಗಿದೆ ಅನ್ನೋದು ಕ್ವಶನ್ ಆಗಿದೆ. ಇದು ತೇರಿ ಡ್ಯಾಮ್ ಗೊತ್ತಿರಬೇಕು. ಚಂಬಲ್ ಇದು ಮಧ್ಯಪ್ರದೇಶದಾಗ ಕೊಡ್ತದ. ಮಧ್ಯಪ್ರದೇಶದಾಗ ಮಧ್ಯಪ್ರದೇಶದಲ್ಲಿ ಅಮರಕಂಟಕ ಶ್ರೇಣಿಗಳು ಏನದಾವಲ್ಲ ಅದರಲ್ಲಿ ಚಂಬಲ್ ಹುಡ್ತದೆ. ಚಂಬಲ್ ಹುಟ್ಟಿ ಇದು ಡ್ಯಾಮ್, ಇದಕ್ಕೆ 3 ಡ್ಯಾಮ್ ಅದಾವ. ಗಾಂಧಿ ಸಾಗರ 1, ಜವಾಹರ 2, ಆಮೇಲೆ ರಾಣಾ ಪ್ರತಾಪ್ ಸಾಗರ್. ಇದನ್ನ ಹೆಂಗೆ ಕೇಳೋಣ ಕ್ವಶನ್ ಅಂತಂದ್ರೆ, ನಾರ್ತ್ದಿಂದ ಸೌತ್ಗೆ ಜೋಡ್ಸಪ್ಪ ಅಂತ ಕ್ವಶನ್ ಬಂದಿದೆ. ನಾರ್ತ್ ಟು ಸೌತ್ ಇವು 3 ಡ್ಯಾಮ್ಸ್ ಹೆಂಗದವ. ನಾರ್ತ್ ಇಂದ ಸೌತ್ಗೆ ಇರೋದು ಕ್ವಶನ್ ಕೇಳಿದ್ರೆ, ಫಸ್ಟ್ ನಾರ್ತ್ ಅಲ್ಲಿ ಇರೋದು ಜವಾಹರ್, ಇರೋದು ರಾಜಸ್ಥಾನದಲ್ಲಿ. ಹೌದಾ, ಜವಾಹರ್ ಫಸ್ಟ್ ಇರೋದು. ನೀವು ಬರಿತಾ ಹೋಗಿ, ನನ್ನ ಕಂಫರ್ಟ್ ಆಗ್ತಿಲ್ಲ ಅನ್ನೋ ಸರಿಯಾಗಿ ಬರೆಯೋಕೆ ಬರ್ಕೊಳ್ತಾ ಹೋಗಿ. ಫಸ್ಟ್ ನಾರ್ತ್ ಅಲ್ಲಿ ಇರೋದು ರಾಜಸ್ಥಾನದ ಜವಾಹರ್ ಸಾಗರ್, ರಾಜಸ್ಥಾನದಲ್ಲಿ. ನೆಕ್ಸ್ಟ್ ಇರೋದು ರಾಣಾ ಪ್ರತಾಪ್ ಸಾಗರ್, ಇದು ರಾಜಸ್ಥಾನದಲ್ಲೇನೆ ಇರೋದು. ನೆಕ್ಸ್ಟ್ ಇರೋದು ಗಾಂಧಿ ಸಾಗರ್, ಚಂಬಲ್ ನದಿಗೆ ಹೇಳ್ತಿರೋದು, ಇದು ಮಧ್ಯಪ್ರದೇಶದಲ್ಲಿ. ಇವು 3 ನದಿಗಳು. ಇದು ಸೌತ್ಗೆ ಗಾಂಧಿ ಸಾಗರ್ ಇದ್ರೆ, ನಾರ್ತ್ಗೆ ಜವಾಹರ್ ಸಾಗರ್ ಇದೆ, ಮಧ್ಯೆ ಇರೋದು ರಾಣಾ ಪ್ರತಾಪ್ ಸಾಗರ್. ಇಷ್ಟು ಗೊತ್ತಿರಬೇಕು, ಸರಿನಾ? ನೆಕ್ಸ್ಟ್ ಚಂಬಲ್ ಎಲ್ಲಿ ಅಂತ ಗೊತ್ತಾಯ್ತು. ಚಂಬಲ್ ನದಿಗಿರೋದು ಗಾಂಧಿ ಸಾಗರ್, ಹೌದಾ. ಭಾಗೀರಥಿಗಿರೋದು ತೇರಿ. ಮಹಾನದಿ ಎಲ್ಲಿ ಬರ್ತದೆ? ಮಹಾನದಿ ಬರೋದು ಒಡಿಶಾದ ಸಂಪಾಟ ತಂದಾಗ, ಇದು ಎಲ್ಲಿ ಬರ್ತದೆ? ಹಿರಾಕುಡ್ ನೋಡಿ. ಹಿರಾಕುಡ್ ಇರೋದು ಲಾಂಗೆಸ್ಟ್ ಡ್ಯಾಮ್, ಇದು ಗೊತ್ತಿರಬೇಕು. ಲಾಂಗೆಸ್ಟ್ ಡ್ಯಾಮ್ ಮಹಾನದಿಗೆ ಹಿರಾಕುಡ್ ಜಲಾಶಯ ಅಂತಾರೆ, ಒಡಿಶಾ ರಾಜ್ಯದಲ್ಲಿದೆ.
ಹಿರಾಕುಡ್ ಡ್ಯಾಮ್ ಇರೋದು ಒಡಿಶಾ ರಾಜ್ಯದಲ್ಲಿ, ಸರಿನಾ. ಸಟ್ಲಜ್, ಸಟ್ಲಜ್ ಇಸ್ ಅ ಟ್ರಿಬ್ಯೂಟರಿ, ಯಾವ ನದಿ ಟ್ರಿಬ್ಯೂಟರಿ ಇದು? ಇಂಡಸ್. ಸಟ್ಲಜ್ ಇನ್ನೊಂದು ಟ್ರಿಬ್ಯೂಟರಿ ಯಾವುದು? ಸಟ್ಲಜ್ ಇನ್ನೊಂದು ಟ್ರಿಬ್ಯೂಟರಿ ಬಿಯಾಸ್, ಮುಖ್ಯ ಟ್ರಿಬ್ಯೂಟರಿ ಬಿಯಾಸ್ ಮತ್ತೆ ಸಟ್ಲಜ್ ಕೂಡಿ ಹಿಂಗೆ ಬರ್ತಾವ. ಈ ಕಡೆಯಿಂದ ಬಿಯಾಸ್ ಬಂದ್ರೆ ಈ ಕಡೆ ಸಟ್ಲಜ್ ಬರುತ್ತಾ, ಮುಂದೆ ಸಟ್ಲಜ್ ಆಗಿ ಹರಿಯುತ್ತಾ. ಇಲ್ಲಿ ಮೇಲಿಂದ 3 ನದಿಗಳು ಕೂಡಿ ಬರ್ತಾವ. ಯಾವುದು? ಝೇಲಮ್ಮು, ಚಿನಾಬು, ರಾವಿ. ಇವು 3 ನದಿ ಕೂಡಿ ಚಿನಾಬ್ ಆಗಿ ಬಂದು ಇದನ್ನು ಸೇರ್ತಾವ. ಯಾವುದನ್ನ? ಇದು ಸಟ್ಲಜನ್. ಸಟ್ಲಜನ್ ನೇರವಾಗಿ ಹೋಗಿ ಇಲ್ಲಿನ ಸಿಂಧೂ ನದಿಗೆ ಜಾಯ್ನ್ ಆಗುತ್ತೆ. ಈ ಕ್ವಶನ್ ಅನ್ನ ಮೊನ್ನೆ UPSC ಕೇಳ್ಯಾಣ. ಈ ಕ್ವಶನ್ ಮೊನ್ನೆ ಕೇಳ್ಯಾಣ. ಇದ್ರ ಬಗ್ಗೆ ಗೊತ್ತಿರಬೇಕು. ಈ ತರ ಕೋಡ್ ಮಾಡಿ ಇಟ್ಕೊಂಡ್ಬಿಡಿ. ನಾರ್ತ್ ಟು ಸೌತ್ JCR BS. ಇವು 3 ನದಿ ಒಂದಾಗಿ ಚಿನಾಬ್ ಮುಂದೆ ಬರುತ್ತೆ. ಇವೆರಡು ನದಿ ಒಂದಾಗಿ ಸಟ್ಲಜ್ ಮುಂದೆ ಬರುತ್ತೆ. ಇವೆರಡು ಸೇರಿ ಇದು ಮತ್ತೆ ಇದು ನೋಡಿ, ಇವು ಎರಡು ಸೇರಿ ಬಿಯಾಸ್ ಮತ್ತೆ ಸಟ್ಲಜ್, ಇದು ಸಟ್ಲಜ್ ಆಗಿ ಇದು ಚಿನಾಬ್ ಆಗಿ ಇವೆರಡೂ ಸೇರಿ ಮುಂದೆ ಹರಿಯುತ್ತಿರುವ ನೇರವಾದ ಗಂಗಾ ನದಿಗೆ ನೇರವಾಗಿ ಕಾಂಟ್ಯಾಕ್ಟ್ ಆಗೋದು ಗಂಗಾ ನದಿಗೆ. ಇವು ಇಲ್ಲಿ ನೋಡಿದ್ರೆ ಇವು 3 ನದಿ ಇದು ಒಂದಾಗಿ 4 ನದಿಯಾಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗೋದು ಸಿಂಧೂ ನದಿಗೆ ತಂದ್ರೆ ಅದು ಸಟ್ಲಜ್ ಅನ್ನೋ ಹೆಸರಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಇದು ಚಿನಾಬ್ ಆಗಿ ಸಟ್ಲಜ್ ಜಾಯ್ನ್ ಆದ ತಕ್ಷಣ ಇವು ಪೂರ್ತಿ ಸಟ್ಲಜ್ ಆಗಿ ಇವು 5 ನದಿಗಳು ಕೂಡಿ ಸಟ್ಲಜ್ ಆಗಿ ಸಿಂಧೂ ನದಿಗೆ ಸೇರುತ್ತೆ. ಇದು ಗೊತ್ತಿರಬೇಕು. ಮೊನ್ನೆ UPSCಗೆ ಕೇಳಿರೋ ಕ್ವಶನ್ ಇದು 2021 ಅಲ್ಲಿ, ಸರಿನಾ. ನೆಕ್ಸ್ಟ್ ಕ್ವಶನ್, ಸಟ್ಲಜ್ ಗೊತ್ತಾಯ್ತು. ಇವು 4 ಇಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ. ನೋಡಿ ಇಲ್ಲಿ ಸರಿಯಾದ ಉತ್ತರ ಏನು? ಭಾಗೀರಥಿ ರಿವರ್, ಭಾಗೀರಥಿ ಡ್ಯಾಮ್ ಇರೋದು ಭಾಗೀರಥಿ ರಿವರ್ದಿಂದ ಫಾರ್ಮ್ ಆಗಿದ್ದು ಇದು ತೇರಿ ಡ್ಯಾಮ್. ನೆಕ್ಸ್ಟ್ ಹೌದಾ. ನೆಕ್ಸ್ಟ್ ಚಂಬಲ್ದಿಂದ ಫಾರ್ಮ್ ಆಗಿರೋದು ಗಾಂಧಿ ಸಾಗರ್, ಸರಿನಾ. ಮಹಾನದಿಯಿಂದ ಫಾರ್ಮ್ ಆಗಿರೋದು ಹಿರಾಕುಡ್, ಸರಿನಾ. ನೆಕ್ಸ್ಟ್ ಇದು ಸಟ್ಲಜ್ ಇಂದ ಫಾರ್ಮ್ ಆಗಿರೋದು ಬಾಕ್ರಾ ನಂಗಲ್ ಇರೋದು ಹಿಮಾಚಲ ಪ್ರದೇಶದಲ್ಲಿ. ಬಾಕ್ರಾ ಮತ್ತು ನಂಗಲ್ 2 ಡ್ಯಾಮ್ ಅದಾವ, ಅವು ಎರಡೂ ಇರೋದು ಹಿಮಾಚಲ ಪ್ರದೇಶದಲ್ಲಿನೇ. ಗಾಂಧಿ ಸಾಗರ್ ಇರೋದು ಮಧ್ಯಪ್ರದೇಶದಲ್ಲಿ ಅನ್ನೋದು ಹೇಳಿದೆ. ಜವಾಹರ್ ಸಾಗರ್ ರಾಜಸ್ಥಾನ, ಮೋಸ್ಟ್ ನಾರ್ತ್ ಇರೋದು ಚಂಬಲ್ ಕಣಿವೆ ಪ್ರಾಜೆಕ್ಟ್, ಚಂಬಲ್ ರಿವರ್ಗೆ ಮಾಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಜವಾಹರ್ ಸಾಗರ್ ಅನ್ನೋದು ಮೋಸ್ಟ್ ನಾರ್ತ್ಗೆ. ಮಿಡ್ಲ್ ಅಲ್ಲಿ ಇರೋದು ರಾಣಾ ಪ್ರತಾಪ್ ಸಾಗರ್, ಅದು ರಾಜಸ್ಥಾನದಲ್ಲಿದೆ. ಇದು ಕೂಡ ಜವಾಹರ್ ಸಾಗರ್ ಅನ್ನೋದು ಇದು ಕೂಡ ರಾಜಸ್ಥಾನದಲ್ಲಿದೆ. ಗಾಂಧಿ ಸಾಗರ್ ಒಂದೇ ಅನ್ನೋದು ಮಧ್ಯಪ್ರದೇಶದಲ್ಲಿದೆ. ಮತ್ತೆ ಇದು ಏನಿದೆ ಚಂಬಲ್ ಅನ್ನೋದು ಇದು ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್, ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್. ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಕೇಳೋಣ, ಹೌದಾ. ನೆಕ್ಸ್ಟ್ ಏನು ಬಂದಿರೋದು ಕ್ವಶನ್ ಅಂತಂದ್ರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಸಮುದ್ರ ತೀರವು ಇಲ್ಲಿದೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಬೀಚ್ಗೆ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋ ಹೆಸರಿಟ್ಟಿದ್ದಾರೆ. ಅದು ಬೀಚ್ ಎಲ್ಲಿದೆ ಅಂತ ಕೇಳಿ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರೋದ್ರಿಂದ ಇದು ಕಾರವಾರದಲ್ಲಿ. ಇಲ್ಲಿ ಡಿಸ್ಕಷನ್ ಅಲ್ಲ, ನೆನಪಿಟ್ಕೊಳ್ಳಬೇಕು. ಅದನ್ನು ಕರೆಂಟ್ ಅಫೇರ್ಸ್ ಓದಿದ್ರೆ ಗೊತ್ತಿರುತ್ತೆ. ಅದನ್ನ ಇಲ್ಲಿ ಟ್ರಿಕ್ಸ್ ಹೇಳೋದು ಏನು ಬರೋದಿಲ್ಲ. ಇವು ಸ್ವಲ್ಪ ಈಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರೋದು ಏನಂತಂದ್ರೆ ಈಗ ಇಲ್ಲಿ ಪಡುಬಿದ್ರೆ ಇಲ್ಲಿ ಟ್ಯಾಗೋರ್ ಬೀಚ್ ಇರೋದು ಕಾರವಾರ ಗೊತ್ತಾಯ್ತು. ಈಗ ರೀಸೆಂಟಲ್ಲಿ ನ್ಯೂಸಲ್ಲಿ ಇರೋದು ಬೀಚ್ ಇದಕ್ಕೆ ಇದನ್ನ ಪಡುಬಿದ್ರಿ ಬೀಚ್ ಮತ್ತೆ ಕಾಸರಗೋಡು, ಇವೆರಡದಕ್ಕೆ ಏನಂತಂದ್ರೆ ಏನದು ಬ್ಲೂ ಫ್ಲಾಗ್ ಅನ್ನು ಕರ್ನಾಟಕದ 2 ಬೀಚ್ಗಳಂತಂದ್ರೆ ಪಡುಬಿದ್ರಿ ಮತ್ತು ಕಾಸರಗೋಡು. ಬ್ಲೂ ಫ್ಲಾಗ್ ಅವಾರ್ಡ್ ಸಿಕ್ಕಿದೆ ಇವಕ್ಕೆ. ಬ್ಲೂ ಫ್ಲಾಗ್ ಅವಾರ್ಡ್ ಯಾರು ಕೊಡ್ತಾರೆ? ಡೆನ್ಮಾರ್ಕ್ನ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಅನ್ನೋ ಇನ್ಸ್ಟಿಟ್ಯೂಟ್ ಕೊಡುತ್ತೆ. ಅದೊಂದು ಫೌಂಡೇಶನ್, ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಅನ್ನೋದು ಡೆನ್ಮಾರ್ಕ್ ಬೇಸ್ಡ್ ಒಂದು NGO ಆಗಿದೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಸರಿನಾ. ಇಷ್ಟು ಗೊತ್ತಿದೆ ಸಾಕು. ಇಲ್ಲಿ ನೆಕ್ಸ್ಟ್ ಮೌಂಟೇನ್ಸ್ ಬಗ್ಗೆ ಕೇಳಾರೆ. ಮೌಂಟೇನ್ಸ್ ಇದು ರಾಕಿ ಮೌಂಟೇನ್ಸ್ ಬಗ್ಗೆ ಗೊತ್ತಿರಬೇಕು. ರಾಕಿ ಮೌಂಟೇನ್ಸ್ ಕಂಡು ಬರೋದು ಎಲ್ಲಿ ಅಂತಂದ್ರೆ ಉತ್ತರ ಅಮೆರಿಕ ಅಂತಂದ್ರೆ USA. ಉತ್ತರ ಅಮೆರಿಕ ಕಾಂಟಿನೆಂಟ್, ರಾಕ್ ಈಸ್ ಫುಲ್ ಕೆನಡಾ ಮತ್ತೆ USA, ಅಲಾಸ್ಕಾ USA ಪಾರ್ಟ್, ಅದು ಕೂಡ ಹೀಗೇನಿದೆ ಈ ತರ ಕಂಡು ಬರ್ತವೆ. ಈ ತರ ಈ ಶೇಪ್ ಕಂಡು ಬರ್ತವೆ. ಯಾವ ಸೈಡ್? ಈ ಪೆಸಿಫಿಕ್ ಓಷನ್ ಸೈಡ್ ಅಂತಂದ್ರೆ ವೆಸ್ಟ್ ಸೈಡ್ ಆಫ್ USA ಕಂಡು ಬರ್ತವೆ ರಾಕಿ ಮೌಂಟೇನ್ಸ್. ಒಂದು ವೋಲ್ಗಾ ಮೌಂಟೇನ್ಸ್ ಆಗಲಿ, ಮತ್ತೆ ವೋಲ್ಗಾ ರಿವರ್ ಇಲ್ಲಿ ಕೊಟ್ಟಿಲ್ಲ ಅವರು, ವೋಲ್ಗಾ ಅನ್ನೋದು ಒಂದೇ ಕೊಟ್ಟಾರ. ವೋಲ್ಗಾ ರಿವರ್ ಅಂತ ಕನ್ಸಿಡರ್ ಮಾಡಿದ್ರೆ ರಷ್ಯಾದಲ್ಲಿ, ಸರಿ. ಇದು ಉತ್ತರ ಅಮೆರಿಕನು, ಸರಿ. ಲಕ್ಷದ್ವೀಪ ಇರೋದು ಅರಬ್ಬಿ ಸಮುದ್ರದಲ್ಲೇನೆ, ಇದು ಸರಿ ಇದೆ. ಗ್ರೇಟ್ ಬ್ಯಾರಿಯರ್ ರೀಫ್
ಗ್ರೇಟ್ ಬ್ಯಾರಿಯರ್ ರೀಫ್ ಇರೋದು ಆಸ್ಟ್ರೇಲಿಯಾ. ಇದು ಡಿ ಅನ್ನು ತಪ್ಪಾಗಿ ಕೊಟ್ಟರೆ ಇಲ್ಲಿ ಟ್ರಿಕ್ಸ್ ಯೂಸ್ ಮಾಡಿ ನೋಡಿ. ಟ್ರಿಕ್ಸ್ ಆಸ್ಟ್ರೇಲಿಯಾ ಅನ್ನೋ ತಪ್ಪು ಕೊಟ್ಟರೆ ಇಲ್ಲಿ ಒಂದು ನೋಡಿ ಆಪ್ಷನ್. ನಾನು ಫಸ್ಟಿಗೆ ನಿಮ್ಗೆ ಹೇಳಿದ್ದೆ ಫಸ್ಟ್ ಕ್ವಶನ್ ಬಿಡಿಸುವಾಗಲೇ ಆಪ್ಷನ್ ನೋಡಿಬಿಟ್ಟು ಇಂಥ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ. ಡಿ 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 ಹೋಗೋದ್ರಿಂದ ಎ ಮತ್ತು ಬಿ. ಸರಿನಾ? ಇಲ್ಲಿ ಯಾಕೆ ಲಕ್ಷದ್ವೀಪ ಕೂಡ ಅರಬ್ಬಿ ಸಮುದ್ರದಲ್ಲೇ ಇರೋದು, ಆದರೆ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕಂತಂದರೆ ಇಂಡಿಯನ್ ಓಷನ್ ಪೂರ್ತಿ ಸ್ಪ್ರೆಡ್ ಆಗಿದೆ. ಚಿಕ್ಕ ಚಿಕ್ಕ ಐಸ್ಲ್ಯಾಂಡ್ಸ್ ಇರೋದ್ರಿಂದ ಅರಬ್ಬಿ ಸಮುದ್ರ ಅಂತ ಒಂದೇ ಕನ್ಸಿಡರ್ ಮಾಡೋಕೆ ಆಗೋದಿಲ್ಲ. ಸರಿನಾ? ಆ ಥರ ಥಿಂಕ್ ಮಾಡಿ ಈ ಥರ ಕೊಟ್ಟಿರೋದು. ಅರಬ್ಬಿ ಸಮುದ್ರ ಒಂದೇ ಕೊಟ್ಟು ಇಲ್ಲಿ ಆಪ್ಷನ್ ಎ ಬಿ ಸಿ ಕೊಟ್ಟರೆ ಮತ್ತು ಸಿ ಅಂತ ಕೊಟ್ಟಾಗ ಅವು ಮೂರನ್ನು ಹಾಕಲೇಬೇಕು. ಯಾಕಂದರೆ ಅರಬ್ಬಿ ಸಮುದ್ರದಲ್ಲಿ ಇದೆ ಅದು ಲಕ್ಷದ್ವೀಪ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸರಿನಾ? ನೆಕ್ಸ್ಟ್ ಕ್ವಶನ್ ಇಷ್ಟು ಗೊತ್ತಿದ್ರೆ ಸಾಕು. ಆಮೇಲೆ ವರ್ಲ್ಡ್ ಮೌಂಟೇನ್ಸ್ ಆಫ್ ದ ವರ್ಲ್ಡ್ ಇದು ಗೊತ್ತಿರಬೇಕು. ವರ್ಲ್ಡ್ ಮೌಂಟೇನ್ಸ್ ಯಾವುವು? ವರ್ಲ್ಡ್ ಮೌಂಟೇನ್ಸ್ ನಮ್ಮ ಅರಾವಳೀಸ್. ಅಷ್ಟು ಗೊತ್ತಿರಬೇಕು. ಆಮೇಲೆ ಎಂಡೀಸ್ ಎಲ್ಲಿ ಕಂಡು ಬರ್ತಾವ? ಎಂಡೀಸ್ ಇರೋದು ಸೌತ್ ಅಮೆರಿಕಾದ, ಅದು ಕೂಡ ವೆಸ್ಟರ್ನ್ ಪಾರ್ಟ್ ಆಫ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾನು ಕಾಂಟಿನೆಂಟ್. ಸೌತ್ ಅಮೆರಿಕಾದ ಫೇಮಸ್ ಕಂಟ್ರೀಸ್ ಬ್ರೆಜಿಲ್, ಅರ್ಜೆಂಟೈನಾ ಫೇಮಸ್ ಫಾರ್ ಫುಟ್ಬಾಲ್. ಆಮೇಲೆ ಚಿಲಿ ಇದು ಮರುಭೂಮಿಗೆ ಫೇಮಸ್ಸು. ಅಟಕಾಮಾ ಡೆಸರ್ಟ್ ಇಲ್ಲೇ ಕಂಡು ಬರ್ತೈತಿ. ಹೈಯೆಸ್ಟ್ ಟೆಂಪ್ರೇಚರ್ ವರ್ಲ್ಡಲ್ಲಿ ರೆಕಾರ್ಡ್ ಆಗಿರೋದು ಅಟಕಾಮಾ ಡೆಸರ್ಟಲ್ಲಿ. ಇಷ್ಟು ಗೊತ್ತಿರಬೇಕು. ಆಮೇಲೆ ಯುರೋಪಲ್ಲಿ ಕಂಡುಬರೋ ಮೌಂಟೇನ್ಸ್, ಫೇಮಸ್ ಮೌಂಟೇನ್ಸ್ ಆಲ್ಪ್ಸ್. ಇದು ಗೊತ್ತಿರಬೇಕು. ನೆಕ್ಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿರೋದು ಕೆಳಗಿನ ಯಾವ ರಾಜ್ಯಗಳು ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿವೆ? ಇದು ಮ್ಯಾಪ್ ಅವೇರ್ನೆಸ್ ಬಗ್ಗೆ ಕ್ವಶನ್ ಕೇಳಿರೋದು. ಸರಿಯಾದ ಉತ್ತರ ಮಿಜೋರಾಂ. ಈ ಕಡೆ ಇಲ್ಲಿ ತ್ರಿಪುರಾ ಇದೆ. ಈ ಥರ ಪಾರ್ಟ್ ಇದೆ ನೋಡಿ. ಈ ಥರ ಪಾರ್ಟ್ ಏನಿದೆ ಇಲ್ಲಿದೆ ಮಿಜೋರಾಂ. ಈ ಪಾರ್ಟ್ ಏನಿದೆ, ಈ ಪಾರ್ಟ್ ಪೂರ್ತಿಯಾಗಿ ಕವರ್ ಮಾಡಿರೋದು ಇಲ್ಲಿ ಬಾರ್ಡರ್. ಇಲ್ಲಿ ಬಾಂಗ್ಲಾ ಶೇರ್ ಮಾಡಿದ್ರೆ ಈ ಸೈಡ್ ಮ್ಯಾನ್ಮಾರ್ ಶೇರ್ ಮಾಡಿದೆ. ಇದು ಒಂದೇ ಸ್ಟೇಟ್ಗೆ. ಈ ಕಡೆ ತ್ರಿಪುರಾ ಕವರ್ ಆಗೋದಿಲ್ಲ. ತ್ರಿಪುರಾ ಕಂಪ್ಲೀಟ್ ಆಗಿ ಬಾಂಗ್ಲಾದಲ್ಲಿ. ಸರಿನಾ? ಇಷ್ಟು ಗೊತ್ತಿದ್ರೆ ನೆಕ್ಸ್ಟ್ ಮಿಜೋರಾಂದು ಸರಿಯಾದ ಉತ್ತರ. ಮಿಜೋರಾಂ ಲಾಂಗೆಸ್ಟ್ ಬಾರ್ಡರ್ ಮ್ಯಾನ್ಮಾರ್ ಜೊತೆ ಹಂಚ್ಕೊಂಡಿರೋ ಸ್ಟೇಟ್ ಯಾವುದು? ಮ್ಯಾನ್ಮಾರ್ ಜೊತೆ ಲಾಂಗೆಸ್ಟ್ ಬಾರ್ಡರ್ ಹಂಚ್ಕೊಂಡಿರೋ ಸ್ಟೇಟ್ ಅರುಣಾಚಲ ಪ್ರದೇಶ. ಮ್ಯಾನ್ಮಾರ್ ಜೊತೆ ಎಷ್ಟಂದರೆ 520 ಕಿಲೋಮೀಟರ್. ಇದು ಗೊತ್ತಿರಬೇಕು. ಆಮೇಲೆ ಬಾಂಗ್ಲಾ ಜೊತೆ ಲಾಂಗೆಸ್ಟ್ ಬಾರ್ಡರ್ ಹಂಚ್ಕೊಂಡಿರೋ ಸ್ಟೇಟ್ ವೆಸ್ಟ್ ಬೆಂಗಾಲ್. ಬಾಂಗ್ಲಾ ಜೊತೆ ವೆಸ್ಟ್ ಬೆಂಗಾಲ್. ಮತ್ತು ಅತಿ ಸಣ್ಣ ಬಾರ್ಡರ್ ಹಂಚ್ಕೊಂಡಿರೋ ಸ್ಟೇಟ್ ಯಾರ ಜೊತೆ? ಮ್ಯಾನ್ಮಾರ್ ಜೊತೆ. ಅದು ಯಾವುದಂತಂದರೆ ನಾಗಾಲ್ಯಾಂಡ್, 215 ಕಿಲೋಮೀಟರ್. ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಕೇಳ್ಯಾರ ಸ್ಟಡಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಧ್ಯಯನ ಕ್ಷೇತ್ರ ಮತ್ತು ಶಾಖೆಯನ್ನು ಕೊಟ್ಟಾರ. ಮ್ಯಾಚ್ ದ ಫಾಲೋವಿಂಗ್. ಹೊಂದಿಸಿ ಬರೆಯಿರಿ. ಪವನ ವಿಜ್ಞಾನ ಅಂತಂದರೆ ಇದು ಒಂದಷ್ಟು ವಿಂಡ್ ಸೈನ್ಸ್ ಬಗ್ಗೆ ಸ್ಟಡಿ ಮಾಡೋದು. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕಂಪೇರ್ ಮಾಡಿದ್ರೆ ಹವಾಮಾನ ಕ್ಲೈಮೇಟ್ ಬಗ್ಗೆ. ಜನಸಂಖ್ಯೆ ಡೈರೆಕ್ಟ್ ಆಪ್ಷನ್ ಕೊಟ್ಟರ. ಇಲ್ಲಿ ನೋಡಿ ಪವನ ವಿಜ್ಞಾನ ಎ ಅನ್ನೋದು ಥರ್ಡ್ ಆಪ್ಷನ್ ಯಾವುದಿದೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಇವೆರಡು ಆಪ್ಷನ್ ಎಲಿಮಿನೇಟ್ ಆಗೋಯ್ತು. ಇಲ್ಲಿ ನೆಕ್ಸ್ಟ್ ಬಿ ಇರೋದು 1ಗೆ. ಬಿ ಆಪ್ಷನ್ 1 ಅಂತ ಕೊಟ್ಟರು. ಜನಸಂಖ್ಯೆ, ಹಾಗಾಗಿ ಇದು ಒಂದೇ ಆಪ್ಷನ್ ಉಳಿದ್ರು. ಈ ಮೆಥಡ್ನ ಯೂಸ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಮತ್ತು ನಿಮಗೆ ಲೆಸ್ ಎಫರ್ಟ್ ಥ್ರೂನೇ ಆನ್ಸರ್ ಬರುತ್ತೆ. ಈಗ ಮೊನ್ನೆ ಕೇಳಿರೋ PSI ಕ್ವಶನ್ ಪೇಪರ್ಗೆ ಈ ಮೆಥಡ್ ಯೂಸ್ ಮಾಡಲಿಲ್ಲ ಅಂತಂದರೆ ನೀವು PSI ಆಗೋದು ಕನಸಾಗೆ ಉಳಿಯುತ್ತೆ. ಐ ಆಮ್ ಶ್ಯೂರ್. ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ. ಇದು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಜನಸಂಖ್ಯಾದ ಬಗ್ಗೆ, ಪವನ ವಿಜ್ಞಾನ ಹವಾಮಾನದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ, ಸಮಾಜ ಮೃತ್ತಿಕ ವಿಜ್ಞಾನ ಅಂತಂದರೆ ಪೆಡಾಲಜಿ ಸಾಯಿಲ್. ಇದು ಹವಾಮಾನದ ಬಗ್ಗೆ ಸ್ಟಡಿ ಮಾಡೋದು ಕ್ಲೈಮೇಟಾಲಜಿ ಅಂತಾರೆ ಕನ್ನಡದಲ್ಲಿ. ಪವನ ವಿಜ್ಞಾನ ಅಂತ ಕೊಟ್ಟರು. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ 2ನೇ ಆಪ್ಷನ್. ಸರಿನಾ? ನೆಕ್ಸ್ಟ್ ಪೆಡಾಲಜಿ, ಸಾಯಿಲ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಪೆಡಾಲಜಿ ಅಂತಂತಾರೆ. ನೆಕ್ಸ್ಟ್ ಕ್ವಶನ್ 34ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಒಳಗ್ರಹಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ಯಾರ. ಒಳಗ್ರಹಗಳು ನಮ್ಮ ಗ್ರಹಗಳನ್ನ ಮರ್ಕ್ಯೂರಿ, ವೆನಸ್, ಅರ್ತ್, ಮಾರ್ಸ್ ಏನು ಸೆಪ್ರೇಟ್ ಮಾಡಿದಲ್ಲ. ಇವು 3 ಗ್ರಹಗಳು. ಇಲ್ಲಿ ಕ್ಷುದ್ರ ಗ್ರಹಗಳು ಎಸ್ಟ್ರಾಯ್ಡ್ಸ್ ಕಂಡು ಬರ್ತಾವೆ. ಆಮೇಲೆ ಜುಪಿಟರ್ ಅಂದರೆ ಗುರು, ಯುರೇನಸ್, ನೆಪ್ಚೂನ್, ಇವು 3 ಗ್ರಹಗಳು ಕಂಡು ಬರ್ತಾವೆ.
ಇವು 4 ಆದಮೇಲೆ ಇಲ್ಲಿ ಏನು ಕ್ಷುದ್ರ ಗ್ರಹಗಳದಾವಲ್ಲ, ಇವೆಲ್ಲವನ್ನ ಈ ಒಳಗಿನ ಭಾಗವನ್ನು ಇದು ಇಲ್ಲಿ ಸಣ್ಣದಾನೆ, ಇಲ್ಲಿ ಸಣ್ಣದಲ್ಲ, ಇವು 3 ಗ್ರಹಗಳನ್ನ ಎಸ್ಟ್ರಾಯ್ಡ್ ಬೆಲ್ಟಿಂದ ಒಳಗಡೆ ಇರೋ ಭಾಗವನ್ನು ಒಳಗ್ರಹಗಳು ಅಂತ ಕರೀತಾರೆ. ಹೌದಾ? ಇಲ್ಲಿ ಕ್ಷುದ್ರ ಗ್ರಹಗಳು ಬೆಲ್ಟಿನ ಪಟ್ಟಿಯ ನಡುವಣ ಗ್ರಹಗಳು ಸೂರ್ಯ ಮತ್ತು ಕ್ಷುದ್ರಗಳು. ಸರಿಯಾದ ಉತ್ತರ 2. ಈ ಕ್ಷುದ್ರ ಗ್ರಹಗಳಿಗೆ ಎಸ್ಟ್ರಾಯ್ಡ್ಸ್ ಅಂತ ಕರೀತಾರೆ. ಎಸ್ಟ್ರಾಯ್ಡ್ಸ್ ಇಂಗ್ಲೀಷಲ್ಲಿ ಎಸ್ಟ್ರಾಯ್ಡ್ಸ್. ಆಮೇಲೆ ಇದೊಂದು ಗೊತ್ತಿರಬೇಕು, ಇದು UPSCಗೆ ಕೇಳಿರೋ ಕ್ವಶನ್ ಏನ, ಶುಕ್ರ ಮತ್ತು ಯುರೇನಸ್ ಗ್ರಹಗಳು, ಶುಕ್ರ ಮತ್ತು ಯುರೇನಸ್ ಇವೆರಡೂ ಗ್ರಹಗಳು ಈಸ್ಟ್ ಟು ವೆಸ್ಟ್ ರೊಟೇಟ್ ಆಗ್ತವೆ. ಎಕ್ಸೆಪ್ಷನಲ್ ಕೇಸ್, ಉಳಿದಿದ್ದೆಲ್ಲ ಗ್ರಹಗಳು ವೆಸ್ಟ್ ಟು ಈಸ್ಟ್ ಆದರೆ ನಮ್ಮ ಅರ್ತ್ ಕೂಡ ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗುತ್ತೆ. ಆದರೆ ವೇನಸ್ ಅಂದರೆ ಶುಕ್ರ ಮತ್ತು ಯುರೇನಸ್ ಇವೆರಡೂ ಗ್ರಹಗಳು ಇನ್ವರ್ಸ್ ಡೈರೆಕ್ಷನ್ ಕಂಪೇರ್ ಟು ಅದರ್ ಪ್ಲಾನೆಟ್ಸ್, ಅಂದರೆ ಈಸ್ಟ್ ಟು ವೆಸ್ಟ್ ರೊಟೇಟ್ ಆಗ್ತವೆ. ಇದು ಗೊತ್ತಿರಬೇಕು. UPSC ಕೇಳಿರೋ ಕ್ವಶನ್ ಇದು. ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮೆನ್ಷನ್ ಮಾಡ್ಯಾರ, ದ ವೇನಸ್ ಅಂಡ್ ಯುರೇನಸ್ ಆರ್ ರೊಟೇಟೆಡ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ಅದರ್ ಪ್ಲಾನೆಟ್ಸ್. ದಟ್ಸ್ ಟ್ರೂ. ಇದು ಗೊತ್ತಿರಬೇಕು ಒಂದು ಸ್ಟೇಟ್ಮೆಂಟ್. ಆಮೇಲೆ ನೆಕ್ಸ್ಟ್ ಮತ್ತೊಂದು ಬಂದಿರೋದು ಮಾರ್ಸ್ ಅಲ್ಲಿ, ಎಟ್ ಮಾರ್ಸ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ಗೆ ಹೆಸರಿಟ್ಟಿರೋದು ನಿಕ್ಸ್ ಒಲಿಂಪಿಯಾ ಎಟ್ ಮಾರ್ಸ್. ಹೈಯೆಸ್ಟ್ ಪಾಯಿಂಟ್, ಈಗ ನಮ್ಮ ಏಷ್ಯನ್ ಕಾಂಟಿನೆಂಟ್ ಆಗಲಿ ಅಥವಾ ನಮ್ಮ ವರ್ಲ್ಡಲ್ಲಿ ಆಗಲಿ, ಏನು ನಾವು ಮೌಂಟ್ ಎವರೆಸ್ಟನ್ನು ಹೈಯೆಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, 8848 ಏನಿದೆ, 8868, ಅದನ್ನು ಮಾರ್ಸ್ ಪ್ಲಾನೆಟಲ್ಲಿ ನಿಕ್ಸ್ ಒಲಿಂಪಿಯಾ ಅಂತ ಒಂದು ಪಾಯಿಂಟಿಗೆ ಹೆಸರಿಟ್ಟಾರೆ. ಮತ್ತು ಮಾರ್ಸ್ನ ಉಪಗ್ರಹಗಳು ಅವು ಎರಡು ಫೇಮಸ್ ಅದಾವ, ಡಿಮೋಸ್ ಮತ್ತು ಫೋಬಸ್. ಇವಿಷ್ಟು ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್. ಇದು ಒಂದು ಜನರಲ್ ಆಗಿ ಕೇಳೋ ಕ್ವಶನ್ ಇದೆ. ಇದು ಕೃತಿಗಳ ಬಗ್ಗೆ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಯಾರ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಕಲ್ಲನ ರಾಜತರಂಗಿಣಿ. ಇದೊಂದು ಐಡಿಯಾ ಮಾಡಿದ್ರಾ? ಸರಿ, ಈಗ ನೋಡ್ತಾ ಹೋಗಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಕಲ್ಲನ ರಾಜತರಂಗಿಣಿ ಒಂದಾದರೆ, ಇಲ್ಲಿ ನೋಡಿ ಕಲ್ಲನ ರಾಜತರಂಗಿಣಿ. ಇಲ್ಲಿ ಸಿ ಆಪ್ಷನ್ಗೆ ಫೋರ್ತ್ ಯಾವ್ದು ಮ್ಯಾಚ್ ಇದೆ ನೋಡಿ, ಇಲ್ಲಿದೆ. ಇವೆರಡು ಆಪ್ಷನ್ನ ಸ್ಕ್ರ್ಯಾಚ್ ಮಾಡಿಬಿಡಿ, ಮುಗಿತು. ಸರಿನಾ? ಈಗ ನೆಕ್ಸ್ಟ್ ನೋಡಿ, ಬಿಲ್ಲನ ಬಾಣಭಟ್ಟನ ಹರ್ಷಚರಿತೆ ಗೊತ್ತಿದೆ ನಮಗೆ. ಬಾಣಭಟ್ಟನ ಹರ್ಷ ಡಿ 3 ಆಪ್ಷನನ್ನು ಎಲ್ಲಿ ಕೊಟ್ಟಾರೆ ನೋಡಿ, ಡಿ 3 ಆಪ್ಷನ್, ಡಿಗೆ 3 ಇವೆರಡು ಅದಾವೆ. ಸರಿನಾ? ಇಲ್ಲಿ 2 ಬಂತು, ಅಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗಲಿಲ್ಲ ನಿಮಗೆ. ಇವೆರಡು ಕಂಪೇರ್ ಮಾಡಿದ್ರು ಕಲ್ಲನ ರಾಜತರಂಗಿಣಿ ಫೋರ್ತ್ ಇದೆ. ಇದಾಯ್ತಾ? ನೆಕ್ಸ್ಟ್ ಈಗ ನೋಡಿ, ಈಗೇನು ಮಾಡಬೇಕು, ಮತ್ತೊಂದು ಆಪ್ಷನ್ ಪಾಣಿನಿಯ ಅಷ್ಟಾಧ್ಯಾಯ ಬಗ್ಗೆ ಥಿಂಕ್ ಮಾಡಿ. ಎ ಆಪ್ಷನ್ 2 ಇರೋದ್ರಲ್ಲಿ ಸರಿಯಾದ ಉತ್ತರ ಎ. ಈ ಮೆಥಡ್ನ ಯೂಸ್ ಮಾಡಬೇಕು. ಸಮ್ಟೈಮ್ ಈ ಥರ ಕೊಟ್ಟಿರಲ್ಲ, ಎರಡೇ ನೀವು ಮ್ಯಾಚ್ ಮಾಡಿದ ತಕ್ಷಣ ನಿಮ್ಗೆ ಉತ್ತರ ಬಂದ್ಬಿಡುತ್ತೆ. ಆ ಮೆಥಡನ್ನು ಯೂಸ್ ಮಾಡೋದು, ಆಪ್ಷನ್ ಇಟ್ಕೊಂಡು ಮೆಥಡನ್ನು ಯೂಸ್ ಮಾಡಿಕೊಂಡು ಆನ್ಸರ್ ಹಾಕೋದ್ರಲ್ಲಿ ಟೈಮ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ನೀವು ಸ್ವಲ್ಪ ತಲೆ ರನ್ ಮಾಡಬೇಕು ಅಷ್ಟೇ, ತಲೆಯನ್ನು ಖರ್ಚು ಮಾಡಿಕೊಂಡು ಥಿಂಕ್ ಮಾಡ್ಕೊಂಡು ಹಾಕಬೇಕು. ನೆಕ್ಸ್ಟ್ ಇದು. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಶಿಷ್ಟಾದ್ವೈತ ತತ್ವಜ್ಞಾನವು ಇವರಿಂದ ಪ್ರತಿಪಾದಿಸಲ್ಪಟ್ಟಿತು. ವಿಶಿಷ್ಟಾದ್ವೈತ ತತ್ವಜ್ಞಾನ ಇವರಿಂದ ಪ್ರತಿಪಾದಿಸಲ್ಪಟ್ಟಿತು. ಈ ಥರ ನೆನ್ಪಿಟ್ಕೊಂಡ್ಬಿಡಿ. ನೋಡಿ, ನಾ ಹೇಳೋದು ಇದು, ಇಲ್ಲಿ ಎಮ್, ಇಲ್ಲಿ ಎಸ್, ಇವರ ಆರ್. ಇಲ್ಲೇನಿದೆ, ಇಲ್ಲಿ ಕರ್ನಾಟಕ ಇದೆ. ಇಲ್ಲೇನಿದೆ, ಕೇರಳ. ಇಲ್ಲಿ ತಮಿಳುನಾಡು. ಇಲ್ಲಿ ಮಧ್ವಾಚಾರ್ಯರು ಕರ್ನಾಟಕಕ್ಕೆ, ಶಂಕರಾಚಾರ್ಯರು ಕೇರಳಕ್ಕೆ, ರಾಮಾನುಜಾಚಾರ್ಯರು ತಮಿಳುನಾಡಿಗೆ. ಇಷ್ಟು ರೈಟ್ ಮಾರ್ಕಲ್ಲಿ ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಯಾಕಂದರೆ ಇಲ್ಲಿ ಕರ್ನಾಟಕ, ಇಲ್ಲಿ ಕೇರಳ, ಇಲ್ಲಿ ತಮಿಳುನಾಡು, ಇಷ್ಟು ಗೊತ್ತಿದೆ ನಮಗೆ. ಎಮ್, ಎಸ್, ಆರ್ ಇಷ್ಟು ನೆನ್ಪಿಟ್ಕೊಂಡ್ಬಿಡಿ, ಇದು ಗೊತ್ತಿರಬೇಕು. ಇದೇ ಕೋಡಲ್ಲಿ ಇಲ್ಲಿ ಎಮ್, ಎಸ್, ಆರ್ ಏನಿದೆ, ಇವ್ರದ್ದು ದ್ವೈತ, ಇವ್ರದ್ದು ಅದ್ವೈತ, ಇಲ್ಲಿ ವಿಶಿಷ್ಟ ಅದ್ವೈತ. ಅರ್ಥ ಆಯ್ತಾ? ಮಧ್ವಾಚಾರ್ಯದು ದ್ವೈತ ಆದರೆ ಶಂಕರಾಚಾರ್ಯದು ಅದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ. ಈ ಥರ ನೆನ್ಪಿಟ್ಕೊಂಡ್ಬಿಡಿ. ವಿಶಿಷ್ಟ ಅದ್ವೈತ ಅಂತಂದಾಗ ರಾಮಾನುಜಾಚಾರ್ಯರು ಬರ್ತಾರೆ. ಸರಿನಾ? ಇದು ಉತ್ತರ ಆಯಿತು. ಹೀಗೆ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದು ಅದ್ವೈತ, ಬಸವೇಶ್ವರರ ಅನುಭವ ಮಂಟಪ, ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯರದು ದ್ವೈತ. ಇವರು ಮಧ್ವಾಚಾರ್ಯಲ್ಲಿ ಅವರು ಕರ್ನಾಟಕದವರು. ಸರಿ,
ಶಂಕರಾಚಾರ್ಯರು 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಇದನ್ನು ಕೇಳ್ಯಾರ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ದಿಕ್ಕಿಗೆ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರ. ಇಲ್ಲಿ ದ್ವಾರಕಾ ಒಂದು, ಇದೆಲ್ಲಿ ಬಂತು, ವೆಸ್ಟ್. ಪುರಿಯ ಜಗನ್ನಾಥ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರ 2. ದ್ವಾರಕಾ ಆಯಿತು. ಶೃಂಗೇರಿಯಲ್ಲಿ ಶಾರದಾ ಮಠವನ್ನು ಸ್ಥಾಪನೆ ಮಾಡ್ತಾರ 3. ಬದ್ರಿಯಲ್ಲಿ ಒಂದೊಂದು ಮಠನ 4 ಮಠಗಳನ್ನ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ಇವ್ರ ಕಾಲಮಾನ ಎಷ್ಟು? 8ನೇ ಶತಮಾನ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, 8ನೇ ಶತಮಾನ. ಬಸವೇಶ್ವರರ ಕಾಲಮಾನ 1131ರಿಂದ 1196. ಬಿಜ್ಜಳ ಸಾಮಂತರ ಮನೆತನದೊಳಗೆ ಇವರೊಬ್ಬರ ಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಾರೆ. ರಾಮಾನುಜಾಚಾರ್ಯರು 1017ರಿಂದ 1137. 1017ರಿಂದ 1137 ಅಂದರೆ 120 ವರ್ಷ ಬದುಕಿರ್ತಾರೆ ಇವರು. ರಾಮಾನುಜಾಚಾರ್ಯರು. ಮಧ್ವಾಚಾರ್ಯರ ಉಡುಪಿಯ ಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿದವರು. ಇವ್ರ ಕಾಲಮಾನ 1238ರಿಂದ 1310. ಇದನ್ನ ಇವರ ಕ್ರೊನೊಲಾಜಿಕಲ್ ಆರ್ಡರ್ ಅಲ್ಲಿ ಬರೀರಿ ಅಂತ ಹೇಳಿ ಕ್ವಶನ್ ಕೇಳ್ತಾರ. ಅದರ ಸಲುವಾಗಿನ ಕಾಲಮಾನವನ್ನು ಹೇಳ್ತಿದ್ದೀನಿ, ಇದನ್ನ ನೆನಪಿಟ್ಕೋಬೇಕು. ಕ್ರೊನೊಲಾಜಿಕಲ್ ಆರ್ಡರ್ ಅಲ್ಲಿ 4 ಜನರನ್ನು ಕೊಟ್ಟು ಕ್ರೊನೊಲಾಜಿಕಲ್ ಆರ್ಡರ್ ಅಲ್ಲಿ ಬರಿಬೇಕು ಅಂತ ಕೊಡ್ತಾರೆ. ಇದು ಗೊತ್ತಿರಬೇಕು. ನೆಕ್ಸ್ಟ್ 37ನೇ ಪ್ರಶ್ನೆ. ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಯಾರ. ಶ್ರೀಕೃಷ್ಣ ಮಧುರೈ ಫೇಮಸ್ ಗೊತ್ತಿದೆ. ಮಧುರೈ ಮೀನಾಕ್ಷಿ ಗೊತ್ತಿದೆ. ಚೆನ್ನಕೇಶವ ದೇವಾಲಯ ಹಳೆಬೀಡು ಅಲ್ಲ, ಬೇಲೂರು. ಇದು ತಪ್ಪಿದೆ. ಹೌದಾ? ಪುರಿಯ ಜಗನ್ನಾಥರ ದೇವಾಲಯ ಹಳೆಬೀಡು ಫೇಮಸ್ ಇರೋದು ಯಾವುದಕ್ಕಂತಂದ್ರೆ ಹೊಯ್ಸಳೇಶ್ವರ ದೇವಾಲಯ. ಏನು ಹೊಯ್ಸಳರು ಸ್ಥಾಪನೆ ಮಾಡಿದ್ದು ಹೊಯ್ಸಳೇಶ್ವರ ದೇವಾಲಯ. ಸರಿನಾ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಇನ್ನೊಂದು ಹೇಳ್ಬೇಕೇನಂತಂದ್ರೆ ಮಥುರಾ ಇರೋದು ಯು ಪಿಲಿ. ಮಥುರಾ ಇರೋದು ಯು ಪಿ, ಉತ್ತರ ಪ್ರದೇಶ. ಮಧುರೈ ಇರೋದು ತಮಿಳುನಾಡಿನಲ್ಲಿ. ಹಳೆಬೀಡು ಅಲ್ಲ, ಇದೇನಿದೆ ಬೇಲೂರು ಏನಿದೆ, ಬೇಲೂರು ಇರೋದು ಕರ್ನಾಟಕದಲ್ಲಿ. ಪುರಿ ಇರೋದು ಒಡಿಶಾದಲ್ಲಿ. ಸರಿನಾ? ಇಷ್ಟು ಗೊತ್ತಿದೆ ಸಾಕು. ನೆಕ್ಸ್ಟ್ 38ನೇ ಪ್ರಶ್ನೆ. ಇಲ್ಲಿ 38ನೇ ಪ್ರಶ್ನೆ ನೋಡೋದಾದ್ರೆ 38ನೇ ಪ್ರಶ್ನೆ 1526 ಯಾರು ಬಾಬರ್ನ ಇನ್ವೈಟ್ ಮಾಡ್ತಾರಲ್ಲ, ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡು ಏನು ಯುದ್ಧ ನಡೀತೈತಿ 1526ರಂದು. ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡು ಯುದ್ಧ ನಡೀತದೆ 1526ರಲ್ಲಿ. ಅವ್ರನ್ನ ಇಬ್ರಾಹಿಂ ಲೋಧಿಯನ್ನ ಡಿಫೀಟ್ ಮಾಡಿದವ. ಇಬ್ರಾಹಿಂ ಲೋಧಿ ಈಸ್ ಫ್ರಮ್ ಡೆಲ್ಲಿ ಸುಲ್ತಾನೇಟ್ಸ್. ಡೆಲ್ಲಿ ಸುಲ್ತಾನರು ಇಲ್ಲಿಗೆ ಅಂತ್ಯ ಆಗುತ್ತೆ. ಮೊಘಲರು ಅಧಿಕಾರವನ್ನು ಆರಂಭ ಮಾಡ್ತಾರೆ ಬಾಬರ್ ಅಂತರು. ಎರಡನೇ ಪಾಣಿಪತ್ ಕದನ ನಡೆಯೋದು 1556 ಫೆಬ್ರವರಿ 10ನೇ ತಾರೀಕು. ಇಲ್ಲಿ 1562 1556ರಲ್ಲಿ ತಂದ್ರೆ ಅಕ್ಬರ್ ಆಡಳಿತಕ್ಕೆ ಬಂದಿರ್ತಾನೆ. ಅಕ್ಬರ್ ಇನ್ನು ಸಣ್ಣವಿದ್ದಾಗ ಹೇಮು ಮತ್ತು ಅಕ್ಬರ್ ನಡು ಯುದ್ಧ ನಡೆಯಿತು. ಅಕ್ಬರ್ನ ಸೇನಾಧಿಪತಿಯ ಸಹಾಯದಿಂದ ಅಕ್ಬರ ಹೇಮುವನ್ನು ಸೋಲಿಸ್ತಾನೆ. ರಣತಂಬೋರ್ ಯುದ್ಧ, ಇದು ಇಬ್ಬರ ನಡು ನಡೀತದೆ. ಎರಡು ಕಡೆ ರಣತಂಬೋರ್ ಯುದ್ಧವನ್ನು ಹೆಸರನ್ನು ಮೆನ್ಷನ್ ಮಾಡ್ರ ಹಿಸ್ಟ್ರಿಯಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿ ಒಮ್ಮೆ ರಣತಂಬೋರ ಯುದ್ಧವನ್ನು ಮಾಡಿರ್ತಾನೆ. ರಣತಂಬೋರ ಸಂಸ್ಥಾನದ ರಾಜನನ್ನ ಸೋಲಿಸಿರ್ತಾನೆ. ಅದಕ್ಕೆ ರಣತಂಬೋರ ಯುದ್ಧ ಅಂತಾರ. ಆಮೇಲೆ 1568ರಲ್ಲಿ ಅಕ್ಬರ್ ಸೋಲಿಸಿರ್ತಾನೆ ರಣತಂಬೋರ ರಾಜವನ್ನು. ರಣತಂಬೋರ ಯು ಪಿ ಪ್ರೊವಿನ್ಸಸ್ ಅಲ್ಲಿ ನಿಯರ್ ಬರುವಂತ ರಾಜ್ಯ. ಅಲ್ಲಿ ಸೋಲಿಸಿರ್ತಾನೆ ಅಕ್ಬರ್ ಒಮ್ಮೆ. ಅದು ರಣತಂಬೋರ ಯುದ್ಧ ಅಂತ ಕರೀತಾರೆ. ವಾರ ಹಳದಿಘಾಟಿ ವಾರ 1576 ನಡೀತದೆ. ಇದನ್ನ ಕ್ವಶನ್ ಕೇಳ್ಯಾರ. ಹಳದಿಘಾಟಿ ಎಲ್ಲಿದೆ ಮತ್ತು ಯಾವಾಗ ನಡೆದಿದೆ? ಹಳದಿಘಾಟಿ ಇರೋದು ರಾಜಸ್ಥಾನದಲ್ಲಿ. ಇದು ಗೊತ್ತಿರಬೇಕು. ಮಾನಸಿಂಗ್ ಮತ್ತು ರಾಣಾ ಪ್ರತಾಪ್ ನಡು ನಡೀತದೆ. ಇದು ಅಕ್ಬರ್ನ ಸೇನಾಧಿಪತಿ ಮಾನಸಿಂಗ ಮತ್ತೆ ರಾಣಾ ಪ್ರತಾಪ್ ಸಿಂಹ ಏನಿರ್ತಾನಲ್ಲ
ಅವ್ನು ನೋಡು 1576ರಾಗ ಹಳದಿಘಾಟಿ ನಡೀತದೆ. ಇಲ್ಲಿ ಯುದ್ಧಗಳು ಕ್ವಶನ್ ಏನಿದೆ ಇರೋದು, ವಾರ್ ಆಫ್ ಹಳದಿಘಾಟಿ ಯಾವ ಯುದ್ಧಗಳು ಅಕ್ಬರ್ನೊಂದಿಗೆ ಸಂಬಂಧ ಹೊಂದಿಲ್ಲ? ಒಂದೇದು ಹೊಂದಿಲ್ಲ ಅಂದಾಗ ಆಪ್ಷನ್ 1 ಎಲಿಮಿನೇಟ್ ಆಯ್ತಾ? ಇದು ಒಂದೇದು ಸಂಬಂಧ ಹೊಂದಿಲ್ಲ, ಎ ಆಪ್ಷನ್ ಎಲಿಮಿನೇಟ್ ಆಯ್ತು ನೋಡಿ, ಸರಿನಾ? ಎ ಆಪ್ಷನ್ ಹೋದ್ರೆ ಇಲ್ಲಿ ನೋಡಿ, ಎರಡನೇ ಪಾಣಿಪತ್ ಕದನ ಬಿ ಇದೆ. ವಾರ್ ಆಫ್ ಹಳದಿಘಾಟಿ 2 ಮತ್ತು ಬಿ ಮತ್ತು ಡಿ ಸಂಬಂಧವನ್ನು ಹೊಂದ್ಯಾವ, ಸರಿನಾ? ಬಿ ಮತ್ತು ಡಿ ಸಂಬಂಧವನ್ನು ಹೊಂದಿದಾಗ ನನ್ನ ಪ್ರಕಾರ ಇದು ಆನ್ಸರ್ ಏನಾಗುತ್ತೆ ಅಂದರೆ, ರಣತಂಬೋರ್ ಯುದ್ಧ ಅಕ್ಬರನಿಗೆ ಸಂಬಂಧಿಸಿದ್ರು ಕೂಡ ಬಿ ಸಿ ಡಿ ಈ 3 ಯುದ್ಧಗಳು. ಇಲ್ಲಿ ಹಳದಿಘಾಟಿ ವಾರಲ್ಲಿ ಅಕ್ಬರ್ ಪಾಲ್ಗೊಂಡಿರಲ್ಲ, ಆದರೆ ಅಕ್ಬರ್ನ ಸೇನಾಧಿಪತಿ ಆಗಿರೋದ್ರಿಂದ ಇವನು ಕನ್ಸಿಡರ್ ಮಾಡೋದ್ರಿಂದ ಉತ್ತರ ಬಿ ಸಿ ಡಿ ಆಗುತ್ತೆ, ಸರಿನಾ? ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು? ಶಿವಾಜಿಯ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನ ಯಾರು ನೋಡ್ಕೋತಿದ್ರು? ಪೇಶ್ವಾ ಏನೇನು? ಪೇಶ್ವಾ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಮುಖ್ಯ ಅಧಿಕಾರಗಳು ಏನೇನಿರ್ತಾವ, ಡಿಸಿಷನ್ ಏನು ತಗೊಳ್ತಿರ್ತದೆ, ಲಾ ಬಗ್ಗೆ ಏನು ಡಿಸಿಷನ್ ತಗೊಳ್ತಿರ್ತದೆ ಎಲ್ಲಾನು ಪೇಶ್ವಾ ಮಾಡ್ತಿರ್ತಾನೆ. ಯುದ್ಧದ ನೀತಿಗಳಾಗಲಿ ಅವೆಲ್ಲವನ್ನ ಪೇಶ್ವಾ ನೋಡ್ಕೋತಿರ್ತಾನೆ, ಸರಿನಾ? ಇಲ್ಲಿ ಸುಮಂತ ಅನ್ನೋನು ಫಾರಿನ್ ಮಿನಿಸ್ಟರ್ ಆಗಿರ್ತಾನೆ. ಅಷ್ಟಪ್ರಧಾನರು ಏನು ಶಿವಾಜಿ ಆಸ್ಥಾನದಾಗ ಇರ್ತಾರಲ್ಲ, ಅದರಲ್ಲಿರೋದು ಸುಮಂತ ಅನ್ನೋನು ಫಾರಿನ್ ಅಫೇರ್ಸ್ ಅನ್ನ ಮೇಂಟೈನ್ ಮಾಡ್ತಿರ್ತಾನೆ. ಇವನಿಗೆ ಸುಮಂತ ಅನ್ನೋನಿಗೆ ದಬೀರ್ ಅಂತ ಕೂಡ ಕರೀತಾರ. ದಬೀರ್ ಇದು ಗೊತ್ತಿರಬೇಕು. ದಬೀರ್. ಇಲ್ಲಿ ಸಚಿವ ಅನ್ನೋನು ಏನ್ ಮಾಡ್ತಿರ್ತಾನ? ಸರಿಯಾದ ಉತ್ತರ ಸುಮಂತ, ಗೊತ್ತಾಯ್ತಾ? ಇಲ್ಲಿ ಸಚಿವ ಅನ್ನೋನು ಏನ್ ಮಾಡ್ತಾನೆ ಅಂದ್ರೆ ಸೆಕ್ರೆಟರಿ ಆಗಿರ್ತಾನೆ. ಸಚಿವ ಅನ್ನೋನು ಸೆಕ್ರೆಟರಿ. ಪಂಡಿತ ರಾವ್ ಅನ್ನೋನು ಹೈ ಕಾಸ್ಟ್ ಬ್ರಾಹ್ಮಿನ್ ಪ್ರಿಸ್ಟ್ ಆಗಿರ್ತಾನೆ. ನೆಕ್ಸ್ಟ್ ಇನ್ನೊಂದು ಬರ್ತಾವ, ಮಜುಮ್ದಾರ್ ಅನ್ನೋನು ಫೈನಾನ್ಸ್ ನೋಡ್ಕೋತಿರ್ತಾನೆ. ಪ್ರೊನೌನ್ಸ್ ಮಾಡೋದು ನೋಡಿ, ಸ್ವಲ್ಪ ಇಲ್ಲಿ ಬರೆಯೋಕೆ ಕಂಫರ್ಟ್ ಆಗೋದಿಲ್ಲ, ಪ್ರೊನೌನ್ಸ್ ಮಾಡೋದು ನೋಡಿ ನೀವು ದಯವಿಟ್ಟು ಬರ್ಕೊಳ್ಳಿ ಎಲ್ಲರೂ. ಮಜುಮ್ದಾರ್ ಅನ್ನೋನು ಫೈನಾನ್ಸ್ ನೋಡ್ಕೋತಿರ್ತಾನ. ಇವನಿಗೆ ಅಮಾತ್ಯರು ಅಂತ ಕೂಡ ಕರೀತಾರೆ. ಅಮಾತ್ಯ ಅಂದ್ರೆ ಫೈನಾನ್ಸ್ ಮೇಂಟೈನ್ ಮಾಡೋನು. ಅಷ್ಟಪ್ರಧಾನರಲ್ಲಿ ಶಿವಾಜಿ ಆಸ್ಥಾನದ ಬಗ್ಗೆ ಮಾತಾಡ್ತಿರೋದು. ಅಮಾತ್ಯ ಅಂದ್ರೆ ಬೇರೆ ಡೈನಾಸ್ಟಿ ಬಗ್ಗೆ ಸ್ಟಡಿ ಮಾಡಿದಾಗ ಅಲ್ಲಿ ಬೇರೆ ಮೀನಿಂಗ್ ಇದೆ, ಸರಿನಾ? ಇಲ್ಲಿ ಅಷ್ಟಪ್ರಧಾನರ ಬಗ್ಗೆ ಮಾತಾಡಿದಾಗ ಅಮಾತ್ಯ ಅಥವಾ ಮಜುಮ್ದಾರ್ ಅಂದ್ರೆ ಅವನು ಫೈನಾನ್ಸ್ ಅನ್ನ ನೋಡ್ಕೋತಿರ್ತಾನ, ಸರಿನಾ? ನೆಕ್ಸ್ಟ್ ಕ್ವಶನ್. ಮತ್ತೆ ಇನ್ನೊಂದು ಪಾಠ ಬರುತ್ತೆ, ಇನ್ನೊಬ್ಬನು ಬರೋನು ವಕಿಯ ಅಥವಾ ಮಾವಿಸ್. ವಕಿಯ WAQIA, ವಕಿಯ ಅಥವಾ ನಾವಿಸ್. ಇವ ಏನಿರ್ತಾನ, ಇಂಟೀರಿಯರ್ ಏನ್ ನಡೀತಿರ್ತಾವ, ಒಬ್ಬ ಫಾರಿನ್ ಮಿನಿಸ್ಟರ್ ಸುಮಂತ ಆದ್ರೆ ಇಂಟರ್ನಲ್ ಅಫೇರ್ಸ್ ಏನಿರ್ತೈತಲ್ಲ, ರಾಜ್ಯದ ಒಳ ಕಾನೂನುಗಳ ಬಗ್ಗೆ ಆಗ್ಲಿ, ಒಳಗಡೆ ಏನ್ ನಡೀತಿರೋ ವ್ಯವಸ್ಥೆಯ ಬಗ್ಗೆ ಆಗ್ಲಿ ನೋಡ್ಕೊಳ್ಳೋನು ವಕಿಯ ಅಥವಾ ನಾವಿಸ್. ಅಷ್ಟಪ್ರಧಾನರಲ್ಲಿ ಇವನು ಒಬ್ಬ, ಸರಿನಾ? ನೆಕ್ಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಮತ್ತೆ ಇನ್ಫಾರ್ಮೇಶನ್ ಇಷ್ಟು ಸಾಕು ಅನ್ಕೋತೀನಿ, ಏನಪ್ಪ ಅನ್ಸುತ್ತೆ. 40ನೇ ಪ್ರಶ್ನೆ, 40ನೇ ಇವತ್ತಿನ ಕೊನೆ ಪ್ರಶ್ನೆ. 1976 42ನೇ ತಿದ್ದುಪಡಿಯು ಪ್ರಸ್ತಾವನೆಗೆ ಈ ಮಾತುಗಳು ಸೇರಿಸಿತು. 42ನೇ ತಿದ್ದುಪಡಿ ಮಾಡಿದ್ದು ಇಂದಿರಾ ಗಾಂಧಿ ಅವರು 1976 ಅಲ್ಲಿ ಇದನ್ನ ಮಾಡಿ ಈ ಭಾಗವನ್ನ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡ್ತಾರೆ. ಇದು ಅಂತೂ ಫಿಕ್ಸ್ಡ್ ಕ್ವಶನ್ ಅಂತಾರ. ಯಾವ ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ಇದು ಫಿಕ್ಸ್ಡ್ ಕ್ವಶನ್. ಇಲ್ಲಿ ಸೆಕ್ಯುಲರಿಸಮ್ ಅನ್ನು ಓಡದೆ, ಸೋಷಿಯಲಿಸಮ್ ಅನ್ನು ಓಡದೆ, ಇವೆರಡನ್ನ ಸರಿನಾ? ಇದು ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನೋ 42ನೇ ಅಮೆಂಡ್ಮೆಂಟ್ ಮುಖಾಂತರ ಆಡ್ ಮಾಡ್ತಾರೆ. ಇಷ್ಟು ನಾನು ಕೊಟ್ಟಿರೋ ಫಸ್ಟ್ ಪಾರ್ಟ್ ಕ್ವಶನ್ ಡಿಸ್ಕಷನ್ಸ್. ನಿಮಗೆ ಚೆನ್ನಾಗಿದೆ, ಇನ್ಫಾರ್ಮೇಷನ್ ಒಳ್ಳೆಯದಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಬೇರೆಯವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ. ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ, ಇಷ್ಟೇ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಿರ್ತೀನಿ. ನಿಮಗೆ ಕ್ವಶನ್ ಪೇಪರ್ ಹೆಲ್ಪ್ ಆಗ್ಬೋದು ಮೇ ಬಿ ಇದು ಸಾಲ್ವ್ ಮಾಡೋದು. ಮತ್ತು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅನಿಸುತ್ತೆ. ಇನ್ನೂ ನಿಮಗೆ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಚೆನ್ನಾಗಿದೆ ಅನಿಸಿದರೆ ಮಾತ್ರ ಶೇರ್ ಮಾಡಿ. ಥ್ಯಾಂಕ್ ಯು.